ಹಾಯ್ ನಮಸ್ಕಾರ. ಒಂದು ಸಂಗತಿಯಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಕೂಡ ಕಲಿಯುವಂಥದ್ದು ಸಾಕಷ್ಟಿದೆ. ಮನುಷ್ಯ ಎತ್ತರಕ್ಕೆ ಬೆಳೆದಿರ್ತಾನೆ, ಆದರೆ ಬೆಳಿಲಿಕ್ಕೆ ಹಲವಾರು ಅಂಶಗಳು ಪೂರಕ ಆಗಿರ್ತವೆ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಕೂಡ ಹಾಗೆಯೇ ವೆರಿ ಡಿಫ್ರೆಂಟ್ ಮ್ಯಾನ್. ಯಾವಾಗಲೂ ಕೂಡ ಬ್ಯುಸಿಯಾಗಿರಬೇಕು ಅಂತ ಬಯಸ್ತಾ ಇರ್ತಾರೆ. ಬರೀ ಬಯಸೋದಲ್ಲ, ಬ್ಯುಸಿಯಾಗಿರ್ತಾರೆ. ಯಾವಾಗಲೂ ಕೂಡ ಅವರು ಈ ತಮ್ಮ ಬುದ್ಧಿನ ಬೇರೆ ಕಡೆ ಕೊಟ್ಟು ಅವರಿಂದೂ ಕೂಡ ಆ ರೀತಿ ತೊಂದರೆಗಳನ್ನು ಮೈಮೇಲೆ ಎಳ್ಕೊಂಡಿರುವಂಥ ವ್ಯಕ್ತಿತ್ವ ಅಲ್ವೇ ಅಲ್ಲ. ಜೊತೆಗೇನು ಅಂದರೆ ಅವರಿಗೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಸ್ನೇಹಿತರ ಪಾರ್ಟಿಗೆ ಹೋಗೋಕ್ಕೂ ಟೈಮ್ ಇರುತ್ತೆ, ಅಡುಗೆ ಮಾಡೋಕ್ಕೂ ಟೈಮ್ ಇರುತ್ತೆ, ಸ್ನೇಹಿತರನ್ನ ಕರೆದು ಊಟಕ್ಕೆ ಹಾಕೋಕ್ಕೂ ಕೂಡ ಟೈಮ್ ಇರುತ್ತೆ. ಜೊತೆಗೇನು ಅಂದರೆ ಯಾವುದೇ ಸಮಯ ಸಂದರ್ಭಗಳಾಗಲಿ ನೋಡಿ, ಪರಿಸ್ಥಿತಿ ಹೇಗಾದರೂ ಇರಲಿ, ಮನಸ್ಥಿತಿ ಸರಿ ಇರಬೇಕು ಅನ್ನುವಂಥ ಒಂದು ಮಾತಿದೆಯಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಿ ಮಾಡಿಸಿದಂಥ ವ್ಯಕ್ತಿ. ಇಷ್ಟೆಲ್ಲ ಪೀಟಿಗೆ ಹಾಕಿದ್ಮೇಲೆ ನಿಮಗೆ ಗೊತ್ತಿದೆ ಯಾರಿರ್ಬೋದು ಇವರು ಅಂತ. ಎಸ್, ಅದರ 2 ಅಕ್ಷರದ ಸುಂದರ ಹೆಸರು ಕಿಚ್ಚ. ಅದನ್ನು 5 ಅಕ್ಷರ ಮಾಡಬೇಕು ಅಂತಂದರೆ ಕಿಚ್ಚ ಸುದೀಪ. ಎಸ್, ಸುದೀಪ್ ಸರ್ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸುದೀಪ್ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಸ್, 25 ಬರ್ತಾ ಇದೆ. ಹೊಸ ಚಿತ್ರ ಬಿಡುಗಡೆಗೂ ಕೂಡ ರೆಡಿ ಆಗಿದೆ. ಏನು ಸರ್, ಹೇಗೆ ಬಂದಿದೆ ಸರ್ ಮೂವಿ? ಗುಡ್. ಕೈ ಹಾಕಿದ್ಮೇಲೆ ಚೆನ್ನಾಗಿ ಮಾಡಬೇಕಲ್ಲ ಸರ್, ಬಂದಿದೆ. ಆ್ಯಂಡ್ ಅಂದ್ಕೊಂಡಾಗ ಈಗ ಸಿನಿಮಾ 2 ರೀತಿ ಇದೆ ಸರ್. ಒಂದು, ನಾವು ಮಾಡಾದ್ಮೇಲೆ ಹೇಗೆ ಬಂದಿದೆ ಅಂತ ನೋಡೋದು, ಹೇಗೆ ಬರುತ್ತೆ ಅಂತ ಗೊತ್ತಿದ್ಮೇಲೆ ಆಮೇಲೆ ಮಾಡೋದು. ಕರೆಕ್ಟ್. 2 ರೀತಿ ಆಗುತ್ತೆ. ಸೊ ಇದು ನಾವು ಕತೆ ಹೇಳಬೇಕಾದ್ರೆ ಹೇಗೆ ಬರಬೇಕು ಅನ್ನೋದೊಂದಿತ್ತು ನಮಗೆ. ಸೊ ನಾವು ಹೇಗೆ ಬರಬೇಕು ಅಂದ್ಕೊಂಡಿದ್ವಿ ಹಾಗೆ ಬಂದಿದೆ. ಸೊ ಇದ್ರ ಮೇಲೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗದಲ್ಲೇ ಇರ್ಬೋದು, ಅದು ರಿಲೀಸ್ ಆದಮೇಲೆ ನೋಡಬೇಕು. ಬಟ್ ನಾವು ನೋಡಿದ ಹಾಗೆ ಕತೆ ನಾವು ಏನು ಕೇಳಿದ್ವೋ, ಡೈರೆಕ್ಟರ್ ನಮಗೆ ಯಾವ ಸಿನಿಮಾ ತೋರಿಸಿದ್ರು ಅವ್ರ ಎಕ್ಸ್ಪ್ಲನೇಷನಲ್ಲಿ ಹಾಗೆ ಬಂದಿದೆ. ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಪ್ರೊಡಕ್ಷನ್ ಸೈಡಿಂದ ಆಗಲಿ, ಡೈರೆಕ್ಷನ್ ಸೈಡಿಂದ ಆಗಲಿ, ಕಲಾವಿದರಿಂದ ಆಗಲಿ, ಟೆಕ್ನಿಕಲ್ ಟೀಮಿಂದ ಆಗಲಿ, ಯಾವುದೂ ಕಾಂಪ್ರಮೈಸ್ ಆಗಿಲ್ಲ. 30-35 ವರ್ಷಗಳಲ್ಲಿ ತಾವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಿ ಅಂದರೆ ಸರ್, ನಿಮಗೆ ತುಂಬ ಜನ ಪಲ್ಸ್ ಗೊತ್ತಿದೆ. ಸುದೀಪ್ ತುಂಬ ಜನ ಪಲ್ಸನ್ನು ಅಳಿತಾರೆ. ಅವ್ರಿಗೆ ಗೊತ್ತಿದೆ ಅವರಿಗೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಚೆಂಡನ್ನು ಎಲ್ಲಿ ಬಿಸಾಕಿದ್ರೆ ಅದು ಎಲ್ಲಿ ಹೋಗುತ್ತೆ, ಬ್ಯಾಟಿನ ಏಟು ಬಿದ್ದ ಮೇಲೆ ಅದು ಯಾವ ಕಡೆ ತಿರುಗುತ್ತೆ, ಅದು ಹೆಂಗೆ ಕ್ಯಾಚ್ ಆಗುತ್ತೆ ಅನ್ನೋವಂಥದ್ದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ನಿಮಗೆ. ಹೀಗಾಗಿ ಏನಂದರೆ ಮ್ಯಾಕ್ಸ್, ಮಾರ್ಕ್, ಹೀಗಾಗಿ ಒಂದಾದ್ಮೇಲೆ ಒಂದು ಕಳೆದ ಬಾರಿಯ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತಾವು ಹೇಳೋ ಪ್ರಕಾರ ಈ ಬಾರಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಸರ್, ಆ್ಯಕ್ಚುಲಿ ಇದರಲ್ಲಿ ಲೇಯರ್ಸ್ ಜಾಸ್ತಿ ಇದೆ. ಅಂದರೆ ಮ್ಯಾಕ್ಸಲ್ಲಿ ಒಂದು ಲೇಯರ್ ಇದೆ, ಒಂದು ಸಸ್ಪೆನ್ಸ್ ಲೇಯರ್ ಇದೆ, ಪ್ಲಸ್ ಆ ಒಂದು ಲೇಯರ್ ಹಿಂದೆ ಕತೆ ಇದೆ. ಇದರಲ್ಲಿ ಒಂದು 3 ಲೇಯರ್ ಬರುತ್ತೆ ಸಿನಿಮಾದಲ್ಲಿ. ಸೊ ಇಟ್ಸ್ ಆಲ್ ಕಂಬೈನ್ ಟುಗೆದರ್ ಫಾರ್ಮ್ಸ್ ಒನ್ ಫಿಲ್ಮ್. ಆ ಪ್ಲಾಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರೆಕ್ಟರ್ ಆರ್ಕ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಕಲಾವಿದರು ಜಾಸ್ತಿ ಇದ್ದಾರೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ. ಮ್ಯಾಕ್ಸಲ್ಲಿ ಕ್ಯಾರೆಕ್ಟರ್ಸ್ ಕಮ್ಮಿ, ಇದರಲ್ಲಿ ಜಾಸ್ತಿ. ಇನ್ಫ್ಯಾಕ್ಟ್ ಮ್ಯಾಕ್ಸ್ಗಿನ ಒಂದು 4 times ಬಿಗರ್ ಅಂತ ಹೇಳ್ಬೋದು ಇನ್ ದ ಸ್ಕೇಲ್ ಆಲ್ಸೋ. ಓಕೆ ಓಕೆ. ಏನು ಎಲ್ಲ ವಿಶೇಷತೆಗಳೇ ಇರ್ತವೆ, ಯಾಕಂದರೆ ಒಂದು ಚಿತ್ರ ಮಾಡಬೇಕು ಅಂತಂದರೆ ಸಾಮಾನ್ಯ ಅಲ್ಲ. ಇದರಲ್ಲಿ ಏನು ಸರ್ ಭಾಳ ಡಿಫ್ರೆಂಟ್ ಆಗಿರುವಂಥ ಒಂದು ಎಲಿಮೆಂಟ್ ಅಂತಂದು? ತುಂಬ ವೆರೈಟಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ನನಗೆ ಇನ್ನೊಂದು ಎಕ್ಸೈಟ್ಮೆಂಟ್ ಅಂತ ಕಾಣಿಸ್ತು. ಮ್ಯಾಕ್ಸಲ್ಲಿ ನನಗೇನು ಅಂಶ ಕಾಣಿಸಿತ್ತೋ, ಒಂದು ಕತೆ ಕೇಳಿದ ತಕ್ಷಣ ಈ ಸಿನಿಮಾ ಮಾಡಬೇಕು, ಅದ್ಭುತವಾಗಿದೆ ಅಂತ ನನಗೇನು ಅನ್ನಿಸ್ತು. ಮಾರ್ಕ್ ಕೇಳಿದಾಗಲೂ ಹಾಗೆ ಅನ್ನಿಸ್ತು. ಒಳ್ಳೊಳ್ಳೆ ಲೇಯರ್ಸು, ಒಳ್ಳೊಳ್ಳೆ ಲೇಯರ್ಸ್ ಅನ್ಫೋಲ್ಡ್ ಆಗುತ್ತೆ, ಒಳ್ಳೊಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಒಂದು ಸೀಟ್ ತುದಿಯಲ್ಲಿ ಇಡುತ್ತೆ ಕೆಲವು ಟೈಮ್. ನನಗಂತೂ ಕ್ಯಾರೆಕ್ಟರ್ ಆರ್ಕ್ ತುಂಬ ಇಷ್ಟ ಆಯಿತು. ಸೊ ಹೋಗ್ತಾ 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 ಅನ್ಫೋಲ್ಡ್ ಆಗೋದು ಕೆಲವು ವಿಚಾರಗಳು. ಆ್ಯಂಡ್ ನಾನು ಹೇಳಿದಾಗೆ ನನಗೆ ಇನ್ನೊಂದು ಎಕ್ಸೈಟ್ ಆಗೋದು, ಅದೇ ಸಿನಿಮಾದಲ್ಲಿ ಬೇರೆ ಯಾರ್ಯಾರಿದ್ದಾರೆ, ಅವ್ರ ಪಾತ್ರಗಳು ಹೇಗಿದೆ. ಒಬ್ಬ ನಾಯಕನಾಗಿ ನೀವು ನಿಲ್ಲಬೇಕು ಅಂದರೆ ಖಳನಾಯಕರು, ಮಿಕ್ಕಿದ ಪೋಷಕ ನಟರು ಅಂದರೆ ಅವರ ಪಾತ್ರಗಳು ಹೇಳ್ತಾರೆ, ಅದು ಹೆಸರಲ್ಲ. ಅದು ಸಿಕ್ಕಾಬಿಡ ಜೋರಾಗಿದ್ದರೆ ಒಂದು ಸಿನಿಮಾಗೆ ತೂಕ. ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಅದು ಮ್ಯಾಕ್ಸ್, ಇದು ಮಾರ್ಕ್. ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸರಿ, ಗ್ಯಾರಂಟಿ. ಹೋಪ್ ಸೊ. ಹೋಪ್ ಸೊ. ಮಾರ್ಕಂಡೆ ಗೆಲ್ತಾನೆ ಅಂತ. ಗೆಲ್ಬೇಕು ಸರ್. ಗೆಲ್ಲಕ್ಕೆ ಎಲ್ಲರೂ ಪರೀಕ್ಷೆ ಬರೆಯೋದು. ನೋಡಿ, ಕಳೆದ ವರ್ಷ ಇದೇ ಟೈಮಿಗೆ ನಿಮ್ಮ ಚಿತ್ರ ಬಿಡುಗಡೆ ಆಗ್ತಾಯಿತ್ತು 25ಕ್ಕೆ. ಈ ಬಾರಿನೂ ಕೂಡ ಇದೇ ಟೈಮಿಗೆ ಚಿತ್ರ ಬಿಡುಗಡೆ ಮಾಡ್ತಾಯಿದ್ದೀರಿ. ಏನೇನು ಡಿಸೆಂಬರ್ 25ಕ್ಕೂ ನಿಮಗೂ ಏನಾದರೂ ಒಂದು ಭಾವನಾತ್ಮಕ ನಂಟಿದೆಯಾ ಸುದೀಪ್? ಆ ಥರ ನಂಟಂತ ಬರಲಿಲ್ಲ. ಒಂದು 100% ಸೀಸನ್ ಅಂತ ಬಂದರೆ ಇಟ್ ಇಸ್ ಅ ವೆರಿ ಗುಡ್ ಸೀಸನ್ ಟು ರಿಲೀಸ್ ಫಿಲ್ಮ್. ಆ್ಯಂಡ್ ಈ ವರ್ಷದಲ್ಲಿ ಆ್ಯಕ್ಚುಲಿ ಬಿಲ್ಲಾರಂಗ ಭಾಷಾ ನಾನು ಏನಾರ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಇದ್ದೆ. ಬಟ್ ಅದು ಹೋಗ್ತಾ ಇರೋ ರೂಟಲ್ಲಿ, ಅದು ಆಗ್ತಾ ಇರೋ ಸ್ಕೇಲಲ್ಲಿ, ಸೆಟ್ಸ್ ತೊಗೊಳ್ತಾ ಇರೋ ಟೈಮಲ್ಲಿ ಆಗಲ್ಲ ಅಂತ ಗೊತ್ತಾದಾಗ ನನಗೆ ಇಮಿಡಿಯೇಟಾಗಿ ಒಂದು ಸಿನಿಮಾ ಬೇಕಿತ್ತು. ಸೊ ಬಟ್ ನನಗೆ
ಮ್ಯಾಕ್ಸ್ ಮುಗಿದ್ಮೇಲೆ CCL ಅಲ್ಲಿದ್ದೆ, ಯಾವ ಕತೆ ಓಕೆ ಆಗಿರಲಿಲ್ಲ, ಅಥವಾ ಕತೆ ಓಕೆ ಆಗಿದ್ದು ಯಾವುದು ಇಮಿಡಿಯೇಟಾಗಿ ಮಾಡಕ್ಕೆ ನಾನು ರೆಡಿ ಇರಲಿಲ್ಲ. ಸೊ ಈಗ ಆ ಟೈಮಲ್ಲಿ ವಿಜಯ್ಗೆ ಒಂದು ಲೈನ್ ಹೇಳಿದ್ರು, ವಿಜಯ್ಗೆ ಮತ್ತೆ ಕರೆಸಿದೆ. ವಿಜಯ್ ಏನಾದ್ರು ಮಾಡೋಣ, ನಾವು ಮಾತಾಡ್ಕೊಂಡಿದ್ವಲ್ಲ ಅಂತ. ಸರ್ ನಾವು ಮಾಡೋಣ, ಸೊ ಒಂದು ಕತೆ ಇದೆ ಅಂತ ಅವ್ರು ಆಲ್ರೆಡಿ ನನಗೆ ಜನವರಿ ಎಂಡಲ್ಲಿ ಹೇಳಿಬಿಟ್ರು. ಸೊ ಅದು ಟೈಮ್ ಆಯಿತು ತೊಗೊಳೋದಕ್ಕೆ, ಎಲ್ಲ ಪ್ರಿಪ್ರೇಷನ್ಸಲ್ಲಿ ಆಗಿ ನಾವು ಜೂನಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಬಟ್ ಜೂನಲ್ಲಿ ಇನ್ನೊಂಚೂರು ಸ್ಕ್ರಿಪ್ಟ್ ಲೆವೆಲಲ್ಲಿ ಇನ್ನೊಂಚೂರು ಡಿಸ್ಕಷನ್ಸು, ಕೆಲವ್ರದ್ದು ಡೇಟ್ಸು ಅದೆಲ್ಲ ನೋಡಿದಾಗ ಐ ಥಿಂಕ್ ಜುಲೈ 5ಗೆ ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ದು. ಜುಲೈ 7 ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಜುಲೈ 7 ಸ್ಟಾರ್ಟ್ ಮಾಡಿದ್ಮೇಲೆ ಈ ವರ್ಷ ಒಂದು ಬಿಡುಗಡೆ ಆಗಲೇಬೇಕು ಒಂದು ಸಿನಿಮಾ ಅಂತ ಒಂದು ಬಂತು. ಅವಾಗ ನಮಗೆ ಕಾಣಿಸಿದ್ದು ಡಿಸೆಂಬರ್ 25. ಆಗಲೇಬೇಕು ಅಂದರೆ ಅವತ್ತಿಗೆ ಹೇಳಿಬಿಟ್ಟೆ ಮಾಡೋಣ ಒಂದು ಚಾಲೆಂಜ್ ನಮಗೆ ನಾವು ಹಾಕೊಳ್ಳೋಣ, ಇಲ್ಲಿ ಯಾರಿಗೂ ಖುಷಿ ಪಡಿಸೋದಕ್ಕಲ್ಲ. ಐ ಆಲ್ವೇಸ್ ಬಿಲೀವ್ ಇನ್ ದಟ್ ಸರ್. ನಮಗೊಂದು ಚಾಲೆಂಜ್ ಇರಬೇಕು ಯಾವಾಗಲೂ. ಆ ಚಾಲೆಂಜ್ ನನಗೆ ನಾನು ಹಾಕೋತೀನಿ. ಹಾಕ್ಕೊಂಡು ನಿಂತ್ಕೊಂಡೆ, ಎಲ್ಲರೂ ನನ್ನೊಟ್ಟಿಗೆ ನಿಂತರು, ನುಗ್ಗಿದ್ವಿ. ಓಕೆ, ಈಗ ನೋಡಿ, ಈ ಕಳೆದ ವರ್ಷದ ಸಿನಿಮಾ ನಿರ್ದೇಶಕರನ್ನು ವಿಜಯನೇ, ಈ ಚಿತ್ರದ ನಿರ್ದೇಶಕರು ವಿಜಯನೇ. ನನಗನ್ಸುತ್ತೆ ಕಿಚ್ಚ ಅಷ್ಟು ಸುಲಭವಾಗಿ ಎರಡೆರಡು ಸಿನಿಮಾಗಳಿಗೆ ಅವಕಾಶ ಕೊಡಲ್ಲ. ಎಲ್ಲೋ ಅಲ್ಲ, ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲ ಅದು ಏನು ಗೊತ್ತಾ ಸರ್, ನಿಮ್ಮ ಮನಸ್ಸು, ನೀವು ಬೆಳೆದು ಬಂದಿರೋಂಥ ಹಾದಿಯನ್ನು ಗಮನಿಸ್ತಾರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಿಮಗೇನೋ ಒಂದು ವಿಶೇಷತೆ ಕಂಡಿರುತ್ತೆ, ಅಥವಾ ಹೀ ಈಸ್ ಡಿಫ್ರೆಂಟ್ ಅಂತ ಅನಿಸಿರುತ್ತೆ. ಹೀ ಸಿಂಪಲ್ ಸರ್. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಹಿಮ್. ಹೀ ಸಿಂಪಲ್, ಕಾಂಪ್ಲಿಕೇಟೆಡ್ ಇಲ್ಲ, ವ್ಯಕ್ತಿಯಾಗೂ ಕಾಂಪ್ಲಿಕೇಟೆಡ್ ಇಲ್ಲ, ಅವ್ರ ಸ್ಕ್ರಿಪ್ಟು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಏನಾಗುತ್ತೆ, ಸಮ್ಟೈಮ್ಸ್ ನಾವು ಕೆಲವು ಕತೆ ಮಾಡ್ಬೇಕಾದ್ರೆ ತುಂಬ ಚಾನ್ಸಸ್ ತೊಗೊತಾ ಇದೀವ ಈ ಕತೆ ಒಟ್ಟಿಗೆ ಅಂತ ಕೆಲವು ಕತೆಗಳಲ್ಲಿ ಫೀಲ್ ಬರ್ತಾವೆ. ಅಂದರೆ ಇದು ಹೋದ್ರೆ ಜನ ಒಪ್ಪಿದ್ರೆ. ಸೊ ಇವ್ರದ್ದು ಒಂದು ಮಿನಿಮಮ್ ಗ್ಯಾರಂಟಿ ಥರ ಒಂದು ಕತೆ ಇರುತ್ತೆ ಯಾವಾಗಲೂ. ಅಂದರೆ ನೀವು ಹೋಗಿ ನೋಡಿ ಬರ್ಬೇಕು ಅಷ್ಟೇ. ತುಂಬ ಒಂದು ರಿವ್ಯೂಸ್ ಮಾಡೋಕ್ಕೆ, ಅಂದರೆ ಬೈಸೆಕ್ಟ್ ಮಾಡೋಕ್ಕೆ ಆಗಲ್ಲ. ಅದು ಕಾರಣ ಏನಂದ್ರೆ ಅಂಥ ಒಂದು ತಲೆ ಕೆಟ್ಟೋಗುವಂಥ ಸ್ಕ್ರಿಪ್ಟ್ ಪ್ಲಾಟ್ ಆಗಿರಲ್ಲ. ಈಸ್ ಅ ವೆರಿ ಸಿಂಪಲ್ ಪರ್ಸನ್, ಸಿಂಪಲ್ ಕತೆ. ಆ ಸಿಂಪಲ್ ಕತೆ ಒಳಗೆ ಅವ್ರು ಬರೆಯೋ ರೀತಿ ಒಳಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್. ಸಿ ಮ್ಯಾಕ್ಸ್ ನೋಡೋಕೆ ಹೋದರೆ ಇಟ್ಸ್ ಅ ವೆರಿ ಸಿಂಪಲ್ ಸ್ಟೋರಿ ಸರ್. ಇಟ್ ಇಸ್ ನಾಟ್ ಅ ಕಾಂಪ್ಲಿಕೇಟೆಡ್ ಸ್ಟೋರಿ. ಏನಿಲ್ಲ ಅದರಲ್ಲಿ ಆ್ಯಕ್ಚುಲಿ. ಚಿಕ್ಕದೊಂದು ಪಾಯಿಂಟು, ಆ ಪಾಯಿಂಟ್ ಇಟ್ಕೊಂಡು ಅವ್ರು ಬರೆದಿದ್ದು ಸೀನ್ಸು ಆ್ಯಂಡ್ ಅದರೊಳಗೆ ಇರುವಂಥ ಪಾತ್ರಗಳು, ಒಂದೊಂದು ಪಾತ್ರಕ್ಕೂ ನೀವು ಹತ್ರ ಆಗ್ತೀರ ಮ್ಯಾಕ್ಸಲ್ಲಿ. ಬರೀ ಹೀರೋ ಮಾತ್ರ ಅಲ್ಲ. ಇನ್ಫ್ಯಾಕ್ಟ್ ನೀವು ಮ್ಯಾಕ್ಸಲ್ಲಿ ಇನ್ನೊಂದು ಇಷ್ಟಪಡಬೇಕಾಗಿರೋದು ಅಥವಾ ಗಮನಿಸಿದಿರೋ ಇಲ್ಲೋ, ಸ್ಟ್ರಾಂಗ್ ವಿಲನ್ ಇಲ್ಲ. ಕರೆಕ್ಟ್, ಒಬ್ಬ ಇದ್ದಾನೆ ಅಷ್ಟೇ, ಫೈಟಿಗೆ ಬರ್ತಾನೆ ಬಿಟ್ಟರೆ ಒಬ್ಬ ಸ್ಟ್ರಾಂಗ್ ಅಂತ ಯಾರು ಇಲ್ಲ. ಬಟ್ ಸಿ ಅಷ್ಟು ಬ್ಯೂಟಿಫುಲ್, ಆ ಕತೆಗೆ ಅಷ್ಟೇ ಬೇಕಿದ್ದು. ತುಂಬ ಚೆನ್ನಾಗಿ ಪೋಣಿಸಿದ್ರು. ಸೊ ಹಿ ಈಸ್ ಮೋರ್ ಸಿಂಪಲ್ ಆ್ಯಂಡ್ ನನಗೆ ಐ ಕುಡ್ ಕನೆಕ್ಟ್ ಟು ಹಿಮ್. ಅದು I could connect him because in real life ನನಗೂ ಸ್ವಲ್ಪ I simplify things. I don't like to complicate things. ಕರೆಕ್ಟ್. And simplified ಆಗಿ ಚೆನ್ನಾಗಿರುತ್ತಲ್ಲ, ಆರಾಮಾಗಿ ಹೇಳ್ಬೋದಲ್ಲ. ನೀವು ಮಾತ್ರ ಹೇಳಿದ್ರಿ ಆ ಸಿನಿಮಾದಲ್ಲಿ ಏನೂ ಇರಲಿಲ್ಲ ಸರ್ ಅಂಥದ್ದು ಅಂತ. ಯಾಕಂದರೆ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡುವಂಥವ್ರು, ತುಂಬ ಚೆಂದ ಅಡುಗೆ ಮಾಡ್ತೀರಿ. ನಿಮಗೆ ಮಸಾಲೆ ಎಷ್ಟು ಹಾಕಬೇಕು ಅಂತಲೂ ಗೊತ್ತಿದೆ, ಎಷ್ಟು ಮಟ್ಟಿಗೆ ಬೇಯಬೇಕು ಅಂತಲೂ ಗೊತ್ತಿದೆ, ಅದು ಎಷ್ಟರ ಮಟ್ಟಿಗೆ ತಳ ಹಿಡಿದಂಗೆ ಅದನ್ನು ತೆಗಿಬೇಕು ಅಂತಲೂ ಗೊತ್ತಿದೆ. ಆಮೇಲೆ ನೋಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಏನೂ ಇಲ್ಲ ಅನಿಸುತ್ತೆ ತಿನ್ನೋದಕ್ಕಿಂತ ಮೊದಲು. ಆದರೆ ಬಾಯಾಗಿ ಇಟ್ಕೊಂಡ್ಮೇಲೆ ಗೊತ್ತಾಗುತ್ತೆ, ಓಹ್ ಇದೆಲ್ಲದು ಉಪ್ಪು ಖಾರ ಹುಳಿ ಭಾಳ ಅದ್ಭುತವಾಗಿದೆಯಪ್ಪ ಅಂತೇಳಿ ಅಂತ. ಹಾಗೆ ಏನೂ ಇಲ್ಲ ಅಂತನೇ ಅದೆಲ್ಲದನ್ನೂ ಕೊಡೋದಿದೆಯಲ್ಲ, ಅದೇ ಕಲೆಗಾರಿಕೆ. ಹೊಟ್ಟೆ ಹಸಿವು ಮೇಲೆ ಡಿಪೆಂಡ್ ಆಗುತ್ತೆ ರಂಗನಾಥ್ ಅವರೇ. ಪಾಯಿಂಟ್. ಈಗ ನೀವು ಬಂದಾಗ ನಿಮ್ಮ ಹಸಿವು ಯಾವ ಮಟ್ಟಿಗಿದೆ, ನಾನು ಅದ್ರ ಮೇಲೆ ಅಡುಗೆ ಮಾಡಿದ್ರೆ ಸಾಕು. ಇವಾಗ ನಿಮಗೆ ಹೊಟ್ಟೆ ತುಂಬಿದ್ದಾಗ ನಿಮಗೇನೋ ತೃಪ್ತಿ ಪಡಿಸ್ಬೇಕು ಅಂದಾಗ ಕೊಡೋ ಅಡುಗೆ ಬೇರೆ ಆಗುತ್ತೆ. ಹಸಿವಿದ್ದಾಗ, ತುಂಬ ಹಸಿವಿದ್ದಾಗ ಕೊಡೋ ಅಡುಗೆ ಬೇರೆ ಆಗುತ್ತೆ. ಅದು ಹಸಿವಿದ್ದಾಗ ನಾನು ನಿಮಗೆ ತುಂಬ ಚೆನ್ನಾಗಿ ಒಂದು ಬಿಸಿ ಬಿಸಿಯಾಗಿ ಅನ್ನ, ದಾಲು, ನಿಮಗೆ ಬಾಯಿ ರುಚಿ ಇದ್ದರೆ ಒಂದು ಚೂರು ಉಪ್ಪಿನಕಾಯಿ, ಒಂದು ಪಾಪಡು, ಏನೋ ಪಟ್ ಅಂತ ತಂದು ಹಾಕಂಗೆ ಹಾಕ್ಬಿಟ್ರೆ ನಿಮಗೆ, ಐ ಸ್ವೇರ್ ಆನ್ ಗಾಡ್ ಆ ಊಟದ ಮುಂದೆ ಯಾವ ಊಟ ನಿಲ್ಲಲ್ಲ ಅವತ್ತು. ತುಂಬ ಹೊಟ್ಟೆ ಹಸಿತೈತೆ ಸರ್ ಪಾ ಥರ ಅಂತೀರಿ ಆವಾಗ. ಕರೆಕ್ಟ್. ಬಾಯಿ ರುಚಿ ಬರೋದು ಯಾವಾಗ ಅಂತಂದರೆ ನಿಮ್ಮ ಹೊಟ್ಟೆ ತುಂಬಿರ್ಬೇಕಾರೆ. ಸೊ ಇವಾಗ ನಾವು ಸಿನಿಮಾ ಮಾಡ್ಬೇಕಾದ್ರೆ ಎರಡು ರೀತಿ ಬರುತ್ತೆ. ಹಸಿವಿರೋ ಕಡೆ ಊಟ ಹಾಕ್ತಾ ಇದ್ದೀವ, ಹೊಟ್ಟೆ ತುಂಬಿರೋರಿಗೆ ಊಟ ಹಾಕ್ತಾ ಇದೀವ ಅಂತ. ನನಗೆ ಮೊದಲನೇದು ಕಾಣ್ತದೆ ಸರ್, ನಮ್ಮ ಚಿತ್ರರಂಗಕ್ಕೆ ಸಿನಿಮಾಗಳು ಬೇಕು, ನಾವು ಬೇಕಾಗುತ್ತೆ. ಮ್ಯಾಕ್ಸ್ ಅನ್ನೋ ಸಿನಿಮಾ ಏನಾಯಿತು ನನಗೆ ಅದು ಕೊಡ್ತು, ಬಟ್ ಅವರು ಪ್ರೊಡಕ್ಷನ್ ಕಡೆಯಿಂದ ಸ್ವಲ್ಪ ಡಿಲೇಗಳಾಯಿತು. ಅಂದರೆ 23ನೇ ಇಸ್ವಿಯಲ್ಲಿ 23ಯಲ್ಲೇ ಬರಬೇಕಾಗಿದ್ದು 24 ಡಿಸೆಂಬರಿಗೆ ಬಂತು. ಆ ಮಿಸ್ಟೇಕ್ ನಾವು ಈ ಸಿನಿಮಾದಲ್ಲಿ ಮಾಡಲಿಲ್ಲ. ಪ್ರೊಡಕ್ಷನ್ ಅವ್ರನ್ನ ಕೂರಿಸ್ಕೊಂಡು
ನಾವು ಯಾವ ಸ್ಪೀಡಲ್ಲಿ ಇದೀವೋ ನೀವು ಅದೇ ಸ್ಪೀಡಲ್ಲಿ ಇರಬೇಕು, ನಾವು ಒದ್ದಾಡ್ಕೊಂಡು ನೀವು ಹೆಂಗೆಂಗೋ ಇರೋದಲ್ಲ ಹೌದು ಅಂತ ಅಂದು ಎಲ್ಲರೂ ಒಂದೇ ತಟ್ಟೆಯಲ್ಲಿದ್ವಿ ನಾವು, ನೋಡಿ. ಆರಾಮಾಗಿ ಮಾಡ್ಕೊಂಡ್ ಬಂದ್ವಿ ನಾವು. ಆಮೇಲೆ ಟೋಲ್ಡ್ ಯು ನೋ ಸಮ್ಟೈಮ್ಸ್ ವಿಜಯ್ ಬಗ್ಗೆ ನೀವು ಕೇಳೋದು ಅದಕ್ಕೆ ಹೇಳಿದ್ದು ಹೀ ಸಿಂಪಲ್ ಅಂತ. ಈಗ ನೀವು ಅಡುಗೆ ಬಗ್ಗೆ ಮಾತಾಡೋದ್ನಲ್ಲ ಆ ಥರ ಸರ್, ಸಿಂಪಲ್. ಸೊ ಏನೋ ನಾನು ಪ್ರಪಂಚಕ್ಕೆ ಹೇಳಬೇಕು, ಆ ಥರ ಸಿನಿಮಾ ಬರ್ತಾಯಿದೆ, ಈ ಥರ ಸಿನಿಮಾ ಬರ್ತಾಯಿದೆ, ನಾವು ಈ ಥರ ಸಿನಿಮಾ ಹೇಳಬೇಕು ಅಂತ ಹೋದಾಗ ಏನಾಗುತ್ತೆ, ಆ ಹುಡುಕಾಟದಲ್ಲಿ ನಾವು ಏನೇನೋ ಮಾಡೋ ಸಾಧ್ಯತೆ ಇರುತ್ತೆ. ಗೆಲ್ಬೋದು, ಗೆಲ್ದಲೇ ಇರ್ಬೋದು, ಪ್ರಯತ್ನಗಳಿರ್ತವೆ. ಬಟ್ ಇಲ್ಲಿ ನನಗೆ ಹಂಗೆ ಬರಲಿಲ್ಲ ಸರ್. ಒಂದು ಸಿಂಪಲಾಗಿ ಒಂದು ಕತೆ ಹೇಳೋಣ ಅಷ್ಟೇ ಸಾಕು. ಇವಾಗ ಎಲ್ಲ ಹಾಗೆ ಹೋಗೋಕ್ಕಾಗಲ್ಲ, ಮಾಡಿದ್ವಿ ಸರ್. ನಾನು ವಿಷಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಈ ಅಮ್ಮನನ್ನು ಪ್ರೀತಿಸುವಂಥವ್ರು, ಅಮ್ಮನ ಎಫರ್ಟನ್ನು ಕಂಡಿರುವಂಥವ್ರಿಗೆ ಈ ಸಿಂಪ್ಲಿಸಿಟಿ ಭಾಳ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ನಮ್ಮಮ್ಮನು ಅವಳು ಎಷ್ಟೇ ದಿವಸ ಅಡುಗೆ ಮಾಡಿ ಹಾಕಿದ್ರು ಸರ್, ನಾನು ಇಂಥದ್ದು ಮಾಡಿದೆ, ನಾನೇ ಮಾಡಿದೆ ಅಂತ ಎಂದು ಹೇಳಲ್ಲ. ಆಮೇಲೆ ಮಾಡಿದಷ್ಟು ತಿನ್ನಿಸಿದಷ್ಟು ಖುಷಿ, ಸಂಭ್ರಮ, ಸಡಗರ ಅಡುಗೆ ಮಾಡುವಂಥದ್ದು. ಸೊ ಹಾಗಾಗಿ ಏನಂದರೆ ಈ ಸಿಂಪಲ್ ಮತ್ತು ಈ ಹಂಬಲ್ನೆಸ್ ಇದೆಯಲ್ಲ, ತಾಯಿಯಿಂದ ಭಾಳ ಬಂದುಬಿಡುತ್ತೆ ಅದು ಅಂತ. ಆ ಗುಣಗಳು ಯಾರ್ಯಾರಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಇಷ್ಟ ಆಗ್ತಾರೆ ಅಂತ ಅಂದ್ಕೋತೀನಿ ನಾನು. ಏನಂತೀರಿ? ಐ ಥಿಂಕ್ ಇಟ್ಸ್ ಅಲ್ಲೇ ತಾನೇ ಕಲಿಯೋದು ನಾವು. ಕರೆಕ್ಟ್ ಕರೆಕ್ಟ್. ಸಿಂಪಲ್ ಇಸ್ ಗುಡ್ ಸರ್. ಸಿಂಪಲ್ ಇಸ್ ಟುಡೇಸ್ ಟ್ರೆಂಡ್. ಕರೆಕ್ಟ್, ಆಲ್ವೇಸ್ ಗುಡ್ ಸರ್. ಲೆಸರ್ ದ ಕಾಂಪ್ಲಿಕೇಶನ್ಸ್ ಬೆಟರ್ ಲೈಫ್ ಇಸ್. ಕರೆಕ್ಟ್ ಕರೆಕ್ಟ್. ಹಾಗೇನೆ ಸ್ಕ್ರಿಪ್ಟು, ಲೆಸರ್ ಕಾಂಪ್ಲಿಕೇಟೆಡ್ ಬೆಟರ್ ದ ಸ್ಕ್ರಿಪ್ಟ್. ಹೌದು ನೋಡಿ, ಆರಾಮಾಗಿ ಹೋಗಿ ಮುಗ್ಸೋಣ ಬರೋಣ, ತಲೆ ಕೆಡಿಸ್ಕೊಂಡು. ಆಮೇಲೆ ದೊಡ್ಡ ಚಾಲೆಂಜ್ ಇತ್ತು 5 ತಿಂಗಳಲ್ಲಿ ಸಿನಿಮಾ ಮಾಡಿರೋದು. ನನಗನ್ಸುತ್ತೆ 4 ತಿಂಗಳು 5 ದಿನ 4 ತಿಂಗಳು 5 ದಿವಸ. ಜುಲೈ 5th ಪ್ರೆಸ್ ಮೀಟ್ ಮಾಡಿದ್ದು ರಂಗನಾಥ್ ಅವರೇ. ಜುಲೈ 7th ಫಸ್ಟ್ ಶಾಟ್ ತೆಗಿತೀನಿ, ನಮ್ಮ ಸಿನಿಮಾದಲ್ಲಿ ಫಸ್ಟ್ ಶಾಟ್ ತೆಗಿತೀವಿ ನಾವು. ನವೆಂಬರ್ 13th ಕುಂಬಳಕಾಯಿ. ಸೊ 4 months 5 days. 4 months 5 days ಅಲ್ಲಿ ವಿ ಹ್ಯಾವ್ ವರ್ಕ್ಡ್ ಆಲ್ಮೋಸ್ಟ್ 107 days. ಅಂದರೆ ವಿತಿನ್ ಅ ಸ್ಪ್ಯಾನ್ ಆಫ್ 120 odd days ಒಳಗೆ 107 days ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. ನಿದ್ದೆನೇ ಮಾಡಿಲ್ಲ ಆ್ಯಕ್ಚುಲಿ ಯಾರು. ಅಂದರೆ ಹಾಗಂತ ಎಲ್ಲರೂ ಸೋತಿ ಸ್ವರ್ಗ ಹೋಗಿ ಕೆಲಸ ಮಾಡಿಲ್ಲ. ತುಂಬ ಎನರ್ಜಿಯಲ್ಲೇ ಇದ್ರು ಎಲ್ಲರೂ. ಪ್ರತಿದಿನ ಸೀನ್ ಕಟ್ಟಾಗಿದ್ದು ನೋಡಿದ ತಕ್ಷಣ ಆ್ಯಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ನಿದ್ದೆ ಬೇಕೋ ಅಷ್ಟು ಮಾಡಿಬಿಡೋರು. ಬರೋರು ಪ್ರತಿದಿನ ಸೀನ್ ಕಟ್ಟಾಗಿರೋದು ನೋಡೋರು ಇನ್ನೊಂಚೂರು ಹುಮ್ಮಸ್ ಬರೋದು. ಅರೇ ಚೆನ್ನಾಗಿ ಬರ್ತಾ ಇದೆ ಮಾಡೋಣ, ಅಯ್ಯೋ ಹಿಂಗೆ ಬರ್ತಾ ಇದೆ ಮಾಡೋಣ, ಅವ್ರು ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ, ನಾವು ಒಂಚೂರು ಸಪೋರ್ಟ್ ಮಾಡಬೇಕು. ಸೊ ಈ ಥರ ಬಂದ್ಬಿಡೋದು. ಯಾರೋ ಕಲಾವಿದರು ಬಂದು ಅಕಸ್ಮಾತ್ ಅವ್ರದ್ದೊಂದು 2 ದಿನ ಡೇಟ್ ಇಲ್ಲ ಅಂದರೆ ಇವತ್ತು ಎಷ್ಟು ಗಂಟೆವರೆಗೆ ಇದ್ದಾರೆ ಅವರು? ಸರ್ ರಾತ್ರಿ ಇದ್ದಾರೆ, ಬೆಳಗ್ಗೆ ಹೊರಡ್ಬೇಕು ಅವರು. ಸರ್ ರಾತ್ರಿ ಒಳಗಡೆ ಎಷ್ಟೊತ್ತು ನಿಮಗೆ ಓಕೆನಾ ಸರ್, ಮಲಗಬೇಕಾ ನೀವು? ಇಲ್ಲ ಸರ್ ಮಾಡ್ತೀನಿ ಸರ್, ನಡೀರಿ ಹಂಗಾರೆ. ಅವ್ರು ಇರೋ ತನಕ ನಾವು ಬೆಳಗ್ಗೆ ನಿನ್ನೆ ರಾತ್ರಿಯಿಂದ ಶೂಟಿಂಗ್ ಮಾಡ್ಕೊಂಡು ಬಂದಿರ್ತೀವಿ. ಇವರಿಗೋಸ್ಕರ ಮತ್ತೆ ಮುಂದಿನ ರಾತ್ರಿ ತನಕ ಹೋಗ್ತೀವಿ ನಾವು. ಬನ್ನಿ ಮಾಡೋಣ ಬನ್ನಿ. ಅಲ್ಲಿ ಶಾರ್ಟ್ ಕೇಳ್ಕರೆ ತಣ್ಣೀರು ಬಟ್ಟೆ ಹಾಕೊಂಡು ಕೂತಿರೋದು, ಎದ್ದು ಓಡೋದು ಶಾರ್ಟಿಗೆ. ಸೊ ಅದೇನಾಯಿತು, ಪ್ರತಿಯೊಬ್ಬರು ಆ ಹುಮ್ಮಸ್ಸಲ್ಲಿರಬೇಕಾದ್ರೆ ಬ್ಯಾಕ್ ಸ್ಟ್ಯಾಬಿಂಗ್, ಬ್ಯಾಕ್ ಬೈಟಿಂಗ್ ಇವೆಲ್ಲ ಇಲ್ಲ ಅಂದಾಗ ಸೆಟ್ಟಲ್ಲಿ ಅದ್ಭುತವಾಗಿ ಒಂದು ಮನೆ ಅಂತ ಆಗ್ಬಿಡುತ್ತೆ ಸರ್. ಕರೆಕ್ಟ್. ಅಲ್ಲೇನಾಗುತ್ತೆ, ನೀವು ಹೋಗ್ತಿದ್ದಾಗ ಇನ್ನೊಬ್ಬ ಮಾತಾಡೋದು, ಅಯ್ಯೋ ತಲೆ ತಿಂತಾದಾರ, ಅಯ್ಯೋ ಮಲ್ಗಕ್ಕೆ ಬಿಡ್ತಾರೆ, ಹಿಂಗಾಗ್ಬಿಟ್ರೆ ವಾತಾವರಣ ಹಾಳಾಗೋಗೋದೇನೋ. ನಮ್ಮ ಸೆಟ್ಟಲ್ಲಿ ಅದೃಷ್ಟಕ್ಕೆ ಮ್ಯಾಕ್ಸಲ್ಲೂ ಬರಲಿಲ್ಲ, ಮಾರ್ಕಲ್ಲೂ ಬರಲಿಲ್ಲ ಸರ್. ಮಾರ್ಕೇ ಇಲ್ಲ, ಏನಿಲ್ಲ. ತುಂಬ ಅದ್ಭುತವಾದ ಮನುಷ್ಯರು, ಎಲ್ಲರೂ ಒಳ್ಳೆ ಜನ ಸರ್. ನನಗೆ ಯಾವತ್ತು ನಾನು ಇಷ್ಟಪಡೋದು ರಂಗನಾಥ್ ಅವರೇ, ನಾವು ಮನೆ ಬಿಟ್ಟು ಒಂದು ಶೂಟಿಂಗಿಗೆ ಹೋದಾಗ ಅದು ನಮ್ಮ ಫ್ಯಾಮಿಲಿ ಆಗಿಬಿಡುತ್ತೆ. ಕರೆಕ್ಟ್. 6 ತಿಂಗಳು 7 ತಿಂಗಳು ಆ ಮುಖಗಳನ್ನ ನೋಡಬೇಕು, ಮಾತಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ 1.5 ಗಂಟೆಗಳ ಕಾಲ 1 ಗಂಟೆಗಳ ಕಾಲ ನಾವು ಎಷ್ಟೊತ್ತು ಮಾತಾಡ್ತೀವೋ ನೀವೇ ಎಲ್ಲ. ಈ ಕ್ಯಾಮ್ರಾ ಆಫ್ ಆಗಿ ಓಕೆ ಸರ್ ಥ್ಯಾಂಕ್ ಯು ಅನ್ನೋ ತನಕ ನೀವೇ ಅಲ್ಲ ಈಗ. ಕರೆಕ್ಟ್. ಸೊ ಇಲ್ಲಿ ನಾವಿಬ್ಬರು ಚೆನ್ನಾಗಿಲ್ಲ ಅಂದರೆ ಈ 1 ಗಂಟೆ ಇಬ್ಬರಿಗೂ ಶಾಪ. ಕರೆಕ್ಟ್. ನಿಮಗೂ ಆಗಲ್ಲ, ನನಗೂ ಆಗಲ್ಲ ಸರ್. 1 ಗಂಟೆ ತಡ್ಕೋಬೇಕು ನಾವಿಬ್ಬರು. ಕರೆಕ್ಟ್. ಹಾಗೆ ಸಿನಿಮಾದಲ್ಲಿ 6 ತಿಂಗಳು ಸರ್ ಒಬ್ರಿಗೊಬ್ರು ಸರಿ ಹೋಗಲಿಲ್ಲ, ಮುಖಗಳು ನಮ್ಗೆ ಆಗಿ ಬರ್ತಾ ಇಲ್ಲ, ಮಾತುಗಳು ಸರಿ ಹೋಗ್ತಾ ಇಲ್ಲ ಅಂದಾಗ ಅದರಂಥ ಒಂದು ನರಕ ಎಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗೊತ್ತಿಲ್ಲದೇನೋ ಇನ್ವೇರಿಯಬಲ್ ಯು ಹ್ಯಾವ್ ಟು ಲೀವ್ ಇಟ್. ಯು ಹ್ಯಾವ್ ಟು, ಯು ಆರ್ ಕಮಿಟೆಡ್, ಯು ಕ್ಯಾನ್ ನಾಟ್ ಡೂ ಎನಿಥಿಂಗ್ ನಾವು. ಕರೆಕ್ಟ್. ಆ ವಾತಾವರಣ ಸೆಟ್ ಆಗಿಬಿಟ್ರೆ ಮಾತ್ರ. ಆದರೆ ಬೆಳಗ್ಗೆ ಎದ್ದೇಳೋಕ್ಕೆ ಕಾಯ್ತಾ ಇರ್ತೀವಿ ಸೆಟ್ಟಿಗೆ ಒಳಗಡೆ, ಬರ್ತದೆ ಏನ್ರಿ ಮಾಡಿದ್ರಿ, ಅವಾಗ ಒಂದು ಖುಷಿ ಇರ್ತದೆ. ಏನ್ರಿ ತಿಂದ್ರಿ, ಏನ್ರಿ ಮಾಡಿದ್ರಿ, ಮಲಗಿದ್ರ, ನಿದ್ದೆ ಬಂತ, ಮತ್ತೆ ಆ ವಾತಾವರಣ ಬಂದ್ಬಿಡೋದು ಸರ್. ಟಕ ಎಲ್ಲರೂ ಕಾಯ್ತೀವಿ. ಅವ್ರು ಯಾರಾದರೂ ಪ್ಯಾಕಪ್ ಊರಿಗೆ ಹೋದ್ರೆ ಅಲ್ಲಿಂದ ಟೆಕ್ಸ್ಟ್ಗಳು ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಬರ್ರಿ ಬೋರ್ ಹೊಡಿತದೆ, ನೀವು ಇಲ್ಲದೆ ಇರ್ರಿ, ಬನ್ರಿ ಇಲ್ಲಿ, ಆ ಥರ ಎಲ್ಲ ಆಗೋದು. ಆ್ಯಂಡ್ ಎಷ್ಟೋ ಸಲ ಸರ್ ನಮ್ಮ ಸೆಟ್ಟಲ್ಲಿ ಇನ್ನೊಂದು ನಡೆದಿರೋದು, ಅವ್ರು ಶೂಟಿಂಗ್ ಆಗೋಗಿರುತ್ತೆ, ಸುಸ್ತಾಗೋಗಿರ್ತಾರೆ, ಹೋಗಿ ಮಲಗ್ಬೋದು, ಮಲಗಿರಲ್ಲ.
ಅಲ್ಲೇ ಕೂತಿರ್ತಾರೆ, ಇಲ್ಲ ಇದ್ದೀರಾ ಸರ್, ಇಲ್ಲೇ ಹೋಟ್ಲ್ ಬೋರು, ಇಲ್ಲೇ ಮಾತಾಡ್ಕೊಂಡಿರ್ತೀನಿ. ಅದು ಬರಬೇಕು ಸರ್. ಅದು ಬಂದಾಗ ಒಂದಂತೂ ಸತ್ಯ, ಪ್ರಪಂಚದ ಅದ್ಭುತವಾದಂಥ ಸಿನಿಮಾ ಮಾಡ್ತಿರೋ ಬಿಡ್ತಿರೋ, ಕೆಟ್ಟ ಸಿನಿಮಾ ನೀವು ಮಾಡಲ್ಲ, ಇಷ್ಟಂತೂ ಹೇಳ್ಬಲ್ಲ ಸರ್. ನನಗನ್ಸುತ್ತೆ ಕಿಚ್ಚನ ಯಾವ ಸಿನಿಮಾವು ಕೂಡ ಇಷ್ಟು ಕಡಿಮೆ ಅವಧಿನಲ್ಲಿ ಆಗಿಲ್ಲ ಅಂತ ಆಗಿದೆ. ಅಂದರೆ ನಾನು ಹೇಳ್ತಾ ಇರೋದು, ಈ ಒಂದು ದೊಡ್ಡ ಮಟ್ಟದ ಸಿನಿಮಾ, ಇಷ್ಟು ಕಲಾವಿದರು, ಇಷ್ಟು ಲೊಕೇಶನ್ಸು, ಇಷ್ಟು ದೊಡ್ಡ ಖರ್ಚು, ಇಷ್ಟು ಟೆಕ್ನಿಕಲ್ ಟೀಮ್ಸು, ಮಿನಿಮಮ್ ನಮ್ಮ ಸೆಟ್ಟಲ್ಲಿ 600-700 ಜನ ಇರೋರು ಸರ್, ಮಿನಿಮಮ್ ಎವ್ರಿ ಡೇ 1000-2000 ತನಕನೂ ಹೋಗಿದೆ. ಅಷ್ಟು ಜನ ಕೆಲಸ ಮಾಡೋರು ಡೈಲಿ, ಅಷ್ಟು ಜನ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಇಟ್ಕೊಂಡು ಅಷ್ಟು ಮುಗಿಸೋದಿದೆಯಲ್ಲ ಪಟ 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 ಅಂತ. ಈಗ 107 days ಇಸ್ ನಾಟ್ ಅ ಬಿಗ್ ಥಿಂಗ್. 120 ದಿನನೂ ಮಾಡ್ಬೋದು. 4 ತಿಂಗಳ 5 ದಿನಗಳ ಒಳಗೆ ಅಷ್ಟೂ ಲೊಕೇಶನ್ಸ್ನ ಕವರ್ ಮಾಡಿ 107 ದಿನಗಳ ಕಾಲ ಕೆಲಸ ಮಾಡೋದಿದೆಯಲ್ಲ, ಅದು ಸಿಕ್ಕಾಬಿಡೆ ಪ್ಲಾನಿಂಗ್. ಎಷ್ಟು ಲೊಕೇಶನ್ ಸರ್? 80 ಚಿಲ್ಲರೆ ಇದೆ. 80 ಚಿಲ್ಲರೆ ಇದೆ. ಪ್ರತಿ ದಿನ ಬೇರೆ ಬೇರೆ ಲೊಕೇಶನ್ ಇರೋದು ನಮಗೆ, ಅಷ್ಟಿದೆ. ಇಷ್ಟು ದೊಡ್ಡ ಪ್ರಮಾಣದ ಸಿನಿಮಾನ ನೀವು ಅಷ್ಟು ಅವಧಿ ಒಳಗಡೆ ಮುಗಿಸೋದೇನು ಸಾಮಾನ್ಯ ಸಂಗತಿ ಅಲ್ಲ. ಒಳ್ಳೆ ಟೀಮ್ ಸರ್, ಅಲ್ವಾ? ಒಳ್ಳೆ ಟೀಮು, ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ರು. ಹೇಳಿದ್ನಲ್ಲ ನಿಮಗೆ, ಆ ಖುಷಿ ಇದೆ ಸರ್. ಹಿಂದೆ ಯಾವುದಾದ್ರು ನಿಮ್ಮ ಮೂವಿಗಳು ಕಡಿಮೆ ಅವಧಿನಲ್ಲಿ ಆಗಿದ್ದು ಅಂತ ಏನಾದ್ರು ಜ್ಞಾಪಕ ಇದೆಯಾ? ತುಂಬ ಹಿಂದೆ ಕೆಲವು ಏನಾಗಿರುತ್ತೆ, ಒಂದು ಬೇಗ ಸುತ್ತಿರ್ತೀವಲ್ಲ, ಅದು ತಪ್ಪು ಅಂತ ನಾನು ಹೇಳಲ್ಲ. ಅವತ್ತಿಗೆ ಆಗಿದೆ, ಅವತ್ತಿಗೆ ಮಾರ್ಕೆಟ್ ಲೋ ಇರ್ಬೋದೇನೋ, ನಮ್ದು ಗೊತ್ತಿಲ್ಲ. ಇಷ್ಟೇ ಬಜೆಟಲ್ಲಿ ತೆಗಿಬೇಕು ಅಂತ ಹೇಳುತ್ತೇನೋ ಗೊತ್ತಿಲ್ಲ. ಈಗಿನ ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಸರ್, ಸಾಮಾನ್ಯ ಅಲ್ಲ ಅದು. ಇದು ಯಾಕೆ ಸರ್ ಎಲ್ಲರೂ ಮಾತಾಡ್ತಾ ಇರೋದು ಅಂದರೆ, ಇದು ಬೇಗ ಮುಗಿಸಿದ್ವಿ ಅನ್ನೋದಕ್ಕಲ್ಲ, ಈ ಥರ ಸಿನಿಮಾ ಇಷ್ಟು ಬೇಗ ಮುಗಿಸಿದ್ವಲ್ಲ ಅಂತ. ಹೌದು, ನೀವು ಟ್ರೈಲರ್ ನೋಡಿದ್ರೆ ಎಷ್ಟು ಆಕ್ಷನ್ಸ್ ಇದೆ, ಎಷ್ಟು ಡ್ಯಾನ್ಸಸ್ಸು, ಎಷ್ಟು ಫೈಟ್ಸು, ಎಷ್ಟು ಸಾಂಗ್ಸು, ಎಷ್ಟು ಇದಿಷ್ಟು ಇಟ್ಕೊಂಡು ನಿಮಗೆ ಮಾಡೋದಿದೆಯಲ್ಲ. ಬಿಕಾಸ್ ಎವ್ರಿ ಟೈಮ್ ಸಾಂಗ್ ಅಂದರೆ ಸರ್ 5 ದಿನ ಹೊರಟೋಗುತ್ತೆ ಮಿನಿಮಮ್. ಫೈಟ್ ಅಂದರೆ 7 ದಿನ, 8 ದಿನ, 11 ದಿನ, 12 ದಿನ ಆಗಿದೆ ಕೆಲವು ಫೈಟ್ಸ್ಗಳು. ಇದೆಲ್ಲ ಇಟ್ಕೊಂಡು ನನಗನ್ಸುತ್ತೆ ಇದೇ ಕಾರಣದಿಂದ ಹೆಂಗ್ ಗೊತ್ತಾ, ಈ ಹೀರೋಯಿನ್ಗಳು ಬಿಟ್ಬಿಟ್ರೆ ನೀವು ಅಂತ ಹೇಳಿ ಅಂತ. ಕಳೆದ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ, ಈ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ. ಬಟ್ ಏನಾಗುತ್ತೆ ಸರ್, ನನ್ನ ಒಂದು ದೃಷ್ಟಿಕೋನದಲ್ಲಿ, ಒಂದು ನಾಯಕಿ ನಟಿ, ಒಂದು ನಾಯಕ, ಒಂದು ಹೀರೋಯಿನ್ ಅಂತ ಹಾಕೊಂಡ್ರೆ ಸರ್ ಒಂದು ಜಸ್ಟಿಫಿಕೇಶನ್ ಇರಬೇಕು ಸರ್. ಶಿ ಶುಡ್ಂಟ್ ಬಿಕಮ್ ಅ ಪ್ರಾಪರ್ಟಿ ಇನ್ ಮೈ ಫಿಲ್ಮ್. ಬೇಕಾದಾಗ ಬನ್ನಿ ಒಂದು ಹಾಡು ಹೇಳಿ, ಬೇಡ ಅಂದಾಗ ಹೋಗ್ರಿ ವಿಲನ್ ಇದ್ದಾನೆ ನೋಡ್ಕೋತೀವಿ ನಾವು ಅನ್ನೋ ಥರ ಹಂಗೆ ಆಗಬಾರ್ದು. ನನ್ನ ಸಿನಿಮಾಗಳಲ್ಲಿ ನಾನು ಇಷ್ಟಪಡೋದು ಅವ್ರ ಕ್ಯಾರೆಕ್ಟರ್ ಏನು ಹೇಳಿ, ಅವ್ರಿಗೇನಾರು ಒಂದು ಇರಬೇಕು, ಇಲ್ಲಾಂದ್ರೆ ಬೇಡ ಅಂತ. ಈ ಸಿನಿಮಾದಲ್ಲೂ ಫಸ್ಟು ಆ್ಯಕ್ಚುಲಿ ಲಾಸ್ಟ್ ಸಿನಿಮಾ ದಬಾವ್ ಪ್ರೆಷರ್ ಮೇಲೆ ಈ ಸಿನಿಮಾದಲ್ಲಿ ಬರ್ಕೊಂಬಂದಿದ್ದು ಡೈರೆಕ್ಟ್ರು. ಕತೆ ಹೇಳ್ಬೇಕಾದ್ರೆ ನಗಾಡಿದೆ ನಾನು, ಏನ್ರಿ ಅದು ಸರ್, ಇಲ್ಲ ಸರ್ ಫ್ಯಾನ್ಸ್ ரொம்ப ஆசைப்படுறாரு, வேணும் சார் அது வேணாம், அதெல்லாம் பண்ணால் ಒಂದು ಸ್ಟೋರಿ ಇದಾಗುತ್ತೆ, ಇಲ್ಲ ಏನಕ್ಕೆ ಅದು ಇರುಕಿ ಸರ್ ಬೇಡಾನ, ಅದು ಏನು ಅಂತಂದರು. ಅದೇ ಸರ್ ಸಿಂಪಲ್, ಕತೆಗೆ ಆನೆಸ್ಟ್ ಆಗಿರೋಣ, ಅಲ್ಲಿ ಏನು ಬೇಕೋ ಬೇಕು, ಏನು ಬೇಡವೋ ಬೇಡ, ಈ ಸಿನಿಮಾಗೆ ಬೇಡ, ಈ ಸಿನಿಮಾಗೆ ವೇಟ್ ಆಗುತ್ತೆ, ಇದು ಹಿಂಗಿದೆ ಹಂಗೆ ಹೋಗಲಿ, ಸುಮ್ಮನೆ ಇದ್ಬಿಡಿ, ಇನ್ನೊಂದು ಸಿನಿಮಾ ಮಾಡೋಣ ಆಮೇಲೆ, ಬೇಡ ಈಗ ಹಾಗಂದು ಬರಲಿಲ್ಲ. ನೀವು ಅವಾಗ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಈ ನಡುವೆ ಏನು ಅಂದರೆ ಸಿನಿಮಾದ್ದು ಇದು ಮುಂದಕ್ಕೆ ಹೋಯಿತು, ಆವಾಗ ನಡುವೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಲ್ಲ. ಸೊ ಆ ಸಂದರ್ಭದಲ್ಲಿ ನಿಮ್ಮ ಇದರಲ್ಲಿ ನೀವು ಬ್ಯುಸಿ ಇದ್ರಿ, ಗ್ಯಾಪ್ ಆಗಿತ್ತು, ಈ ವರ್ಷದಲ್ಲಿ ಒಂದು ಸಿನಿಮಾ ಕೊಡಬೇಕಪ್ಪ. ಹೌದು. ಸೊ ಅದ್ರದ್ದು ನಮ್ಮ ಯೋಜನೆಗಳು ಸ್ವಲ್ಪ ಮುಂದಕ್ಕೆ ಹೋಗಿದೆ, ಮುಂದಿನ ಸಿನಿಮಾಗಳದ್ದು ಏನು ಮಾಡೋದು, ಏನಾದರೂ ಒಂದು ಮಾಡಬೇಕು ಅಂತ ನಿರ್ದೇಶನ ಸ್ವಿಚ್ ಓವರ್ ಆದ್ರಿ ನೀವು. ನನಗೆ ಯಾವಾಗಲೂ ನಿಮ್ಮಲ್ಲಿ ಕಾಣುವಂಥ ಒಂದು ಗುಣ ಅಂತಂದರೆ ಸುದೀಪ್ ಅವರೇ, ಆ ಸ್ವಿಚ್ ಓವರ್ ಆಗುವಂಥ ಒಂದು ಮನೋಭಾವನೆ. ನೀವು ಸುಮ್ಮ ಕೂತ್ಕೊಳ್ಳಲ್ಲ ನೋಡಿ, ನೀವು ಒಂದು ಆಟ ಆಡಿಸ್ತೀರಿ, ಇನ್ವಾಲ್ವ್ ಆಗ್ತೀರಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಿ, ಬಿಗ್ ಬಾಸ್ ಮಾಡ್ತೀರಿ, ಸಿನಿಮಾ ಮಾಡ್ತೀರಿ, ಕಬಡ್ಡಿ ಆಡಿಸೋದ್ರಿಂದ ಹಿಡಿದು ಕ್ರಿಕೆಟ್ ಆಡಿಸೋದ್ರ ತನಕ ನಿಮ್ಮನ್ನು ನೀವು ಅಂದರೆ ಸ್ವಿಚ್ ಓವರ್ ಆಗೋದು ಹೆಂಗೆ ಅನ್ನೋದನ್ನು ನಿಮ್ಮ ನೋಡಿ ಕಲಿಬೇಕು ಅಂತ. ಹೆಂಗೆ ಸರ್ ಅದು? ಮಾಡಬೇಕು ಸರ್, ಮಾಡಬೇಕು, ನಿಮ್ದಲ್ವ ಲೈಫು, ಮಾಡಬೇಕು. ಸುಮ್ಮನೆ ಕೂತ್ಕೋಬಾರ್ದು ಯಾವತ್ತು. ಸುಮ್ಮನೆ ಕೂರಕ್ಕೆ ಒಂದು ಟೈಮ್ ಬರುತ್ತೆ, ನೀವು ಬೇಡ ಅಂದ್ರೂ ಅವಾಗ ಕೂರೋಣ, ಅವಾಗ ನೀವು ಬೇಡ ಅಂದ್ರೂ ಸುಮ್ಮನೆ ಕೂರಬೇಕಾಗತ್ತೆ. ಬಟ್ ಇವಾಗಲ್ಲ, ಇವಾಗ ಇಂಡಸ್ಟ್ರಿ ನೀಡ್ಸ್ ಫಿಲ್ಮ್ಸ್, ಐ ನೀಡ್ ಎ ಫಿಲ್ಮ್, ಫ್ಯಾನ್ಸ್ ಆ್ಯಂಡ್ ಫ್ರೆಂಡ್ಸ್ ನೀಡ್ಸ್ ಎ ಫಿಲ್ಮ್, ಲಾಟ್ ಆಫ್ ಪೀಪಲ್ ನೀಡ್ ವರ್ಕ್. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಏನೋ ಆಗಿದೆ ಜೀವನದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂದ್ಕೊಂಡು ಕೂತ್ಕೊಳ್ಳೋ ನಾನಲ್ಲ. ಐ ನೀಡ್ ವರ್ಕ್ ಆ್ಯಂಡ್ ಅದು ಹಾಗಂದ್ಬಿಟ್ಟು ಯಾವುದೋ ಸಿನಿಮಾನೂ ಮಾಡಲ್ಲ ನಾನು. ನನಗೆ ಕಾನ್ಫಿಡೆನ್ಸ್ ಬರಬೇಕು. ಕರೆಕ್ಟ್.
ನನಗೆ ಅದೊಂದು ದೊಡ್ಡ ಜವಾಬ್ದಾರಿ, ಅದು ಸಿನಿಮಾ ಅನ್ನೋದು ಒಪ್ಕೊಳ್ಳಲ್ಲ. ಜವಾಬ್ದಾರಿ. ನಾನು ಹೇಳಿದ್ನಲ್ಲ ಇವಾಗ ನಿಮಗೆ ಸರ್, ಪ್ರಪಂಚದ ಅತಿ ಅದ್ಭುತವಾದಂಥ ಸಿನಿಮಾ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಸರ್, ಕೆಟ್ಟ ಸಿನಿಮಾ ಮಾಡಬಾರ್ದು ಅಷ್ಟು ತಲೆಯಲ್ಲಿ ಇಟ್ಕೋತೀನಿ ಒಂದು ಸ್ಕ್ರಿಪ್ಟ್ ಕೇಳ್ಬೇಕಾರೆ ಮಾಡ್ಬೇಕಾರೆ. ಸೊ ಅದನ್ನ ನೋಡೋಣ, ಬೈಕೊಂಡು ಹೊರಗಡೆ ಬರಬಾರ್ದು. ಕರೆಕ್ಟ್. ಯಾಕಂದರೆ ನೀವು ಎಷ್ಟರ ಮಟ್ಟಿಗೆ ಪಳಗ್ಬಿಟ್ಟಿರಿ ಅಂದರೆ ಸರ್, ಪ್ರತಿ ಆಗು ಹೋಗುಗಳನ್ನು ಕೂಡ ಮನದಟ್ಟು ಮಾಡ್ಕೊಂಡಿರಿ, ಅದನ್ನು ಅನುಭವಿಸಿರಿ, ತುಂಬ ಚೆನ್ನಾಗಿ ಪಾಠ ಕಲ್ತಿದ್ದೀರಿ. ಹಾಗಾಗಿ ಏನು ಅಂತಂದರೆ ನಿಮಗೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಪಲ್ಸ್ ಹಿಡಿದ ತಕ್ಷಣ ಗೊತ್ತಾಗುತ್ತೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾಯಿದೆ ಅನ್ನೋದು. ಸುದೀಪ್ ಜಿ, ನಾನು ಒಂದು ಮಾತು ಹೇಳ್ತೀನಿ, ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ, ಇದು ಸತ್ಯ. 26 ವರ್ಷ ಆಯಿತು ನಾನು ಈ ವೃತ್ತಿ ಜೀವನಕ್ಕೆ ಬಂದು. ಕೆಲವು ವ್ಯಕ್ತಿಗಳ ಹತ್ರ ಕೂತಂಥ ಸಂದರ್ಭದಲ್ಲಿ ಏನೋ ಇವತ್ತೇನೋ ಒಂದು ಹೊಸದೊಂದು ಸಂಗತಿ ಬಂತು ನನಗೆ ಅಂತ ಅನಿಸುತ್ತೆ. ಅದರಲ್ಲಿ ನೀವು ಒಬ್ಬರು. ನಾನು ನಿಜವಾಗ್ಲೂ ಹೊಗಳಕ್ಕೆ ಹೇಳ್ತಿಲ್ಲ. ನಾನು ಪ್ರತಿ ಬಾರಿ ಬಂದಾಗ ನನಗೆ ತುಂಬ ಆನಂದ ಆಗುತ್ತೆ. ಏನು ಅಂದರೆ ಏನೋ ಒಂದು ಸಂಗತಿ ಕಲಿತೆ ಇವತ್ತು ನಾನು. ಫ್ಯಾಂಟಾಸ್ಟಿಕ್ ಅಂತ. ಇದು ಅದರಲ್ಲಿ ಈ ಸ್ವಿಚ್ ಓವರ್ ಆಗುವಂಥ ಒಂದು ಮನೋಭಾವನೆ ಇದೆಯಲ್ಲ ಸರ್, ಅದು ಈ ಅಡಾಪ್ಟಬಿಲಿಟಿ ಇದೆಯಲ್ಲ, ಅದು ನೀವೇನು ಅಂದರೆ ನೀವು ಬಿಗ್ ಬಾಸಿಗೆ ಬರ್ತೀರಿ, ಬಿಗ್ ಬಾಸ್ ಅಲ್ಲೊಂದಾಗ್ಬಿಡ್ತೀರಿ. ನೀವು ಕ್ರಿಕೆಟ್ ಆಟ ಆಡ್ಸೋಕೆ ಹೋಗ್ತೀರಿ, ಅಲ್ಲೊಂದಾಗ್ಬಿಡ್ತೀರಿ. ನೀವು ಕಬಡ್ಡಿ ಆಟ ಆಡ್ಸೋಕೆ ಹೋಗ್ತೀರಿ, ಅಲ್ಲಿ ತೊಡೆ ತಡ್ತೀರಿ ಹೋಗಿ. ಸರ್, ದಿನ ಬೆಳಗ್ಗೆ ಎದ್ದಾದಾಗ ನಿಮಗೂ ನೀವು ಒಂದು ಪ್ರಶ್ನೆ ಹಾಕೊಳ್ಳಿ ಸರ್, ಅಲ್ಲ ಆ್ಯಕ್ಚುಲಿ ಗೊತ್ತಾಗುತ್ತೆ. ಇದನ್ನು ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ. ಇವತ್ತಿನ ಮೇನ್ ಕೆಲಸಗಳೇನು? ಈ ಎದ್ದಾಗಿಂದ ಹಿಡಿದು ಮಲಗೋವರೆಗೂ ಯಾವುದು ನಿಮ್ಮ ಮೇನ್ ಕೆಲಸ? ಪ್ರಯಾರಿಟಿ ಅಲ್ಲ, ಮೇನ್ ಕೆಲಸ. ಮುಗಿಬೇಕಾದಂಥದ್ದು, ಮಾಡಬೇಕಾದಂಥದ್ದು ಮೇನ್ ಒಂದಿಷ್ಟು ಅಟ್ಲೀಸ್ಟ್ ಒಂದು 3-4 ಕೆಲಸ ಬರಬೇಕಲ್ಲ. ಇವತ್ತು ಮಾಡಲೇಬೇಕಾದಂಥದ್ದು ಏನು ನಿಮ್ಗೆ ಅಲ್ಲೇ ಗೊತ್ತಾಗೋಗುತ್ತೆ ಅವತ್ತು ಏನು ಅಂತ. ಕೆಲವು ಟೈಮ್ ಏನೂ ಇಲ್ಲ ಅಂತ ಅಂದಾಗ, ಇವತ್ತು ಏನು ಇಲ್ವಾ ನನಗೆ, ಹಂಗಾರೆ ಇವತ್ತು ನೀವು ಸುಮ್ಮನೆ ಎದ್ದಿದ್ದೀರ, ಹಂಗಾರೆ ಏನಿಲ್ಲ ಇವತ್ತು, ನಿಮ್ಮ ಅಜೆಂಡಾ ಇಲ್ಲ, ಏನಿಲ್ಲ. ಯು ಗೆಟ್ ಮೈ ಪಾಯಿಂಟ್. ಇವಾಗ ಈ ಮಧ್ಯದಲ್ಲಿ ನೀವು ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡಿ, ಫ್ರೆಂಡ್ಸ್ನ ಮೀಟ್ ಮಾಡಿ, ಏನೋ ಮಾಡಿ, ಸಿನಿಮಾಗೆ ಹೋಗಿ, ಪಾರ್ಕಿಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ವಾಕಿಗೆ ಹೋಗಿ, ಅದು ಬೇರೆ. ಅದೆಲ್ಲದ್ರ ಮಧ್ಯದಲ್ಲಿ ಈ 3 ಕೆಲಸ, ಈ 4 ಕೆಲಸ ಮಾಡಲೇಬೇಕು. ಇವತ್ತು ಮುಗಿಯೋದು, ಇವತ್ತು ಟೈಮ್ ಟೇಬಲಲ್ಲಿ ಇದೆ, ಇದನ್ನು ಮಾಡಬೇಕು ಅಂಥದ್ದು ಏನೂ ಇಲ್ಲ ಅಂದಾಗಲೇ ನಿಮಗೆ ಗೊತ್ತಾಗೋಗುತ್ತೆ. ಬೇಸಿಕ್ಲಿ ಏನು ದಿಕ್ಕು ದಿಸೆ ಇಲ್ಲದೆ ಇರೋವಂಥ ಒಂದು ದಿನ ಅದು. ಸೊ ನಾಳೆ ಏನು ಹಂಗಾರೆ? ಅದು ಏನಿಲ್ಲ. ನಾಡಿದ್ದೇನು ಅವಾಗಲೇ ನಿಮಗೆ ಗೊತ್ತಾಗೋದು. ಯು ಕೆನಾಟ್ ವೇಸ್ಟ್ ಸಮಥಿಂಗ್ ವಾಟ್ ಗಾಡ್ ಇಸ್ ಗಿಫ್ಟೆಡ್ ಯು. ಯು ಕೆನಾಟ್. ನಿಮ್ಮ ಕೈಯಲ್ಲಿ ಕೆಲಸ ಇದೆ, ನಿಮ್ಮ ಕೈಯಲ್ಲಿ ಹೆಸರಿದೆ, ನಿಮ್ಮ ಕೈಯಲ್ಲಿ ಒಂದು ಏನಂತೆ ಥಿಂಕಿಂಗ್ ಇದೆ, ಐಡಿಯಾಸ್ ಇದೆ, ಕೆಪಾಸಿಟಿ ಇದೆ, ಎಲ್ಲ ಇದೆ ಅಂದಾಗ ಯು ಶುಡ್ ನಾಟ್ ಬಿ ವೇಸ್ಟಿಂಗ್. ಸೊ ಹಾಗಂತ ಏನೋ ಮಾಡಿ ಅಂತ ಹೇಳ್ತಾ ಇಲ್ಲ. ದಟ್ ಮೀನ್ಸ್ ಪ್ಲಾನ್ ಯುವರ್ ಲೈಫ್. ಡೂ ಸಮಥಿಂಗ್. ಆ ಅಜೆಂಡಾ, ಈ ಫಸ್ಟ್ ಪ್ರಯಾರಿಟಿಯಲ್ಲಿ ಅದೇ ಹೇಳೋಣಲ್ಲ, ಈ 3 ಅಂದರೆ ಆ 3 ಫಸ್ಟ್ ಮುಗಿಸ್ಬಿಡ್ಬೇಕು. ಮುಗಿಸಿದ್ಮೇಲೆ ಇನ್ನೂ 12 ಕೆಲಸ ಹಾಕ್ಕೊಂಡಿರಿ. ಕಾಫಿ ಕುಡಿಯೋಣ, ನಿದ್ದೆ ಮಾಡೋಣ, ಫ್ರೆಂಡ್ಸಿಗೆ ಹೋಗೋಣ, ಒಂದು ಕಾರ್ ಡ್ರೈವ್ ಹೋಗೋಣ, ಸಿನಿಮಾ ನೋಡೋಣ, ಸೀರೀಸ್ ನೋಡೋಣ, ಕ್ರಿಕೆಟ್ ನೋಡೋಣ. ನನಗೆ ತಲೆಗೆ ಬರೋದೇನೆಂದರೆ, ಒಂದು ಟಿ ವಿಯಲ್ಲಿ ಒಂದು ಮ್ಯಾಚ್ ನಡೀತಾ ಇರುತ್ತೆ, ಇಲ್ಲ ಒಂದು ಏನೋ ಇರುತ್ತೆ, ಫ್ರೆಂಡ್ಸ್ ಬಂದಿದ್ದಾರೆ. ನೀವು ಅಂದ್ಕೊಂಡಿದ್ದು ಯಾವುದೋ ಕೆಲಸ ನೀವು ಕಂಪ್ಲೀಟ್ ಮಾಡಿಲ್ಲ, ಬಟ್ ಯು ಆರ್ ಆಲ್ರೆಡಿ ವಾಚಿಂಗ್ ಅ ಮ್ಯಾಚ್, ಆಲ್ರೆಡಿ ವಿತ್ ಫ್ರೆಂಡ್ಸ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಡು ಯು ಡೂ ದ್ಯಾಟ್. ಒಂದು ಪ್ರೈಮ್ ಕೆಲಸ ನೀವು ಮುಗಿಸಿಲ್ಲ ನಿಮ್ಮದೇ, ಕರೆಕ್ಟ್, ನೀವು ಅದನ್ನು ಮಾಡಿಲ್ಲ, ಇನ್ನೂ ಮಾಡೋಣ ಬಿಡು, ನೋ, ಅದು ಸೆಟ್ ಆಗಲ್ಲ. ಫಸ್ಟ್ ಅದು ಒಂದು ಆಗದಾನೆ ಬರೋದಕ್ಕೆ ಹೋಗಂಗಿಲ್ಲ. ಇಲ್ಲ ಸರ್, ಫಸ್ಟ್ ಪ್ರೈಮ್ ಸರ್. ಫಸ್ಟ್ ನೀವು ನಾಳೆಯಿಂದ ನೀವೇ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಮೇನ್ 3 ಅಜೆಂಡಾ ಏನು, ಏನಾದ್ರು ಇದೆಯಾ ಫಸ್ಟ್ ಆಫ್ ಆಲು. ದೆನ್ ಯು ವಿಲ್ ನೋ ದಟ್ ಲೈಫ್ ಆ್ಯಕ್ಚುಲಿ ಪ್ರಾಸೆಸ್ ಆಗ್ತಾ ಇರುತ್ತೆ, ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಇಲ್ಲ ಅಂದರೆ ಮಾಡೋದನ್ನೇ ಮಾಡ್ತಾ ಇದ್ದೀರಾ, ಅಲ್ಲಿ ಆ್ಯಕ್ಚುಲಿ ಐಟಿನರಿನೇ ಇಲ್ಲ. ಮಾಡೋದನ್ನೇ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಅದು ಮೀನ್ಸ್ ಪ್ರೋಗ್ರೆಸ್ಸು ಇಲ್ಲ, ಅಲ್ಲೇ ಇದ್ದೀರಾ ಅಂತ ಅರ್ಥ, ಅಲ್ಲೇ ಇರ್ತೀರಾ ಅಂತ ಅರ್ಥ. ಎಂತ ಇದಲ್ವಾ ನೋಡಿ ಇದು. ಯು ಹ್ಯಾವ್ ಟು ಹ್ಯಾವ್ ಪ್ರೋಗ್ರೆಸ್. ಏನು ನಾನು ಇಲ್ಲೇ ಇರಲ್ಲ, ಬೆಳಿಬೇಕು ಅಂದ್ರೆ ನೆಕ್ಸ್ಟ್ ಏನು ಐಡಿಯಾ ನಂದು, ಅದೇನೇನು ಮಾಡಬೇಕು, ಅದಕ್ಕೇನು ಪ್ರೈಮರಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಹಂಗಾರೆ ಏನು ಇವತ್ತಿನ ಕೆಲಸ ಏನು ನನಗೆ, ಅದು ಬೇಕಲ್ಲ. ನಾನು ಇಷ್ಟು ಏನಕ್ಕೆ ಹೇಳಿದಂದ್ರೆ, ಯೋಜನೆಗಳು ಶಿಫ್ಟ್ ಓವರ್ ಅಂತ ಹೇಳಿದ್ರಲ್ಲ, ಅದು ಬರುತ್ತೆ ಸರ್, ತಲೆಲ್ಲ ಇರಬೇಕಲ್ಲ ಯಾವಾಗಲೂ. ನಿಜ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಬೈ ಡೂಯಿಂಗ್ ದಟ್ ಯು ಆರ್ ಓನ್ಲಿ ಹೆಲ್ಪಿಂಗ್ ಯುವರ್ ಸೆಲ್ಫ್, ಕರೆಕ್ಟ್, ನಾಟ್ ಎನಿಬಡಿ ಎಲ್ಸ್. ಕರೆಕ್ಟ್. ನೋಡಿ, ನಾನು ಬೆಂಗಳೂರಿಗೆ ಬಂದು 20 ವರ್ಷ ಆಯಿತು. ಟಿ ವಿನಲ್ಲಿ ಶುರುವಾಗಿ 19 ತುಂಬಿತು. ನಾವು ಸೆಲೆಬ್ರೇಷನ್ ಮಾಡಿದ್ವಿ ನಿನ್ನೆ. 19 ತುಂಬಿ 20 ಬಂದು 20 ವರ್ಷ ಆಯ್ತು ನಾನು ಬಂದು. ಸರಿಸುಮಾರು 15 ವರ್ಷದಿಂದ ನಾನು ನಿಮ್ಮನ್ನು
ತುಂಬ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ತುಂಬ ಸಂಗತಿಗಳನ್ನ ಕಲ್ತಿದ್ದೀನಿ ಕೂಡ. ನಿಮಗೆ ಹೇಗೆ ಅಂತಂದರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗೋದು ಒಂದು. ಎರಡನೇದೇನು ಅಂದರೆ ನಿಮ್ಮ ಪ್ರತಿ ವಿದ್ಯಮಾನಗಳ ಬಗ್ಗೆ ನಾವು ಎಷ್ಟೋ ಇಂಟರ್ವ್ಯೂಗಳಲ್ಲಿ ಮಾತಾಡಿದ್ದೀವಿ. ಎಕ್ಸಾಂಪಲ್ ಏನಪ್ಪ ಅಂದರೆ ಬಿಗ್ ಬಾಸ್. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಬಿಗ್ ಬಾಸ್ದು ಬಿಗ್ ಬಾಸ್ ಸೀಸನ್ ಶುರು ಆದಾಗಿಂದ ಆಲ್ಮೋಸ್ಟ್ ಪ್ರತಿ ಸಂದರ್ಭಗಳಲ್ಲೂ ಅದ್ರ ಬಗ್ಗೆ ನಮ್ಮ ಚರ್ಚೆ ಆಗೇ ಇದೆ. ನೋಡಿ, ನೀವು ಕಳೆದ ಬಾರಿ ಮಾತಾಡೋವಂಥ ಸಂದರ್ಭದಲ್ಲಿ ಹೇಳ್ತಾಯಿದ್ರು, ನಾನು ಬಿಗ್ ಬಾಸ್ ಮಾಡಲ್ಲ, ಸಾಕಿದು ಅಂತ. ನಾನೊಂದು ಪ್ರಶ್ನೆ ಕೇಳಿದ್ದೆ ನಿಮಗೆ, ಅಲ್ಲ ಈ ಕರ್ನಾಟಕದಲ್ಲಿ ಯಾರಿದ್ದಾರೆ ಸರ್, ಈಗ ನೀವು ಬಿಗ್ ಬಾಸ್ ಮಾಡಲ್ಲ ಅಂತ ಅಂದ್ಬಿಟ್ರೆ ಯಾರನ್ನು ಕರ್ಕೊಂಬರೋದು, ಯಾರ ಹತ್ರ ಮಾಡಿಸೋದು? ಆ ಪ್ರಶ್ನೆ ಸಹಜವಾಗಿ ಆಯೋಜಕರಲ್ಲಿರುತ್ತೆ ಅಂತ. ಅವಾಗ ನೀವು ಮಾತು ಹೇಳಿದ್ರಿ, ಬೇಕಾದಷ್ಟು ಜನ ಇದ್ದಾರೆ, ರಂಗನಾಥ್ ಒಳ್ಳೆ ಕತೆ ಅಲ್ಲ, ಮಾಡಲಿ, ನಾನು ಮಾಡಲ್ಲ ಅಂತ. ಬಿಡಿ, ಹೆಂಗೆ ಗೊತ್ತಾ, ಅವ್ರಿಗೂ ಗೊತ್ತಾಯಿತು ಖಂಡಿತವಾಗ್ಲೂ ನೀವೇ ಮಾಡೋದು ಅಂತ, ನೀವು ಒಪ್ಕೊಂಡ್ರಿ. ಪ್ರಶ್ನೆ ಬೇರೆ. ನಾನೆಲ್ಲಿ ನಿಮ್ಮಲ್ಲಿ ಕಂಡಂಥ ಏನು ಅಂತಂತಂದರೆ, ಇದೇನು ಅಂದರೆ, ಒಂದು ಸರಿ ನೀವು ಬೇಕು ಅಂದು ನೋಡೋದನ್ನು ಅದರ ಅಳತೆಗೂ ಕೂಡ ನಿಮಗೆ ಗೊತ್ತಿದೆ, ಬೇಡ ಅಂದು ಅಳೆಯುವಂಥದ್ದು ಕೂಡ ನಿಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಅಂತ. ನೀವು ಆ ಇಂಟೆನ್ಸಿಟಿನ ತುಂಬ ಚೆನ್ನಾಗಿ ನೀವು ಗೇಜ್ ಮಾಡ್ತೀರಿ ಸರ್. ನೀವು ಇದು ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥ ಸಂಗತಿ. ಯು ಶುಡ್ ಹ್ಯಾವ್ ಕ್ಲಾರಿಟಿ ಸರ್. ಕ್ಲಾರಿಟಿ ಬೇಕು ಸರ್. ಬೇಕು ಬೇಡ ಅನ್ನೋದ್ರಲ್ಲಿ ಕ್ಲಾರಿಟಿ ಬೇಕೇ ಬೇಕು. ನಿಮ್ಮ ಬೇಕುಗೂ ಒಂದು ಕ್ಲಾರಿಟಿ ಬೇಕು, ಬೇಡ ಅನ್ನೋದಕ್ಕೂ ಕ್ಲಾರಿಟಿ ಬೇಕು. ಆ ಕ್ಲಾರಿಟಿ ಇದ್ದಲ್ಲಿ ಇಟ್ ಇಸ್ ಸಿಂಪ್ಲಿಫೈಡ್. ಆ ಗೊಂದಲಗಳಿರಬಾರ್ದು. ನಾನು ಬೇಡ ಅಂದಾಗ್ಲೂ ಬಿಗ್ ಬಾಸ್ ನಾನು ಮಾಡಲ್ಲ ಅಂದಾಗ್ಲೂ ಸಿಕ್ಕಾಪಟ್ಟೆ ಕ್ಲಾರಿಟಿ ಇತ್ತು, ಕಾರಣಗಳಿತ್ತು. ಆ್ಯಂಡ್ ಅದು ಯಾರಿಗೂ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ ಇಲ್ಲ, ಇಮೋಷ್ನಲ್ ಆಗಿ ಮಾಡಿದ್ದು ಅಲ್ಲ. ಅದು ಮಾಡೋದಕ್ಕೆ ನಾನು ಇವೆಲ್ಲ ಹೇಳಲೇಬೇಕಾಗಿಲ್ಲ. ಕರೆಕ್ಟ್. ಬಟ್ ನನಗೆ ಅನಿಸಿದ್ದೇನಕ್ಕೆ ಅಂದರೆ, ಒಂದು ಫಸ್ಟೇ ಪ್ರಿಪೇರ್ ಆಗಿಬಿಡಲಿ, ನಾನು ಮಾಡಲ್ಲ, ಅವ್ರು ಮಾಡ್ಕೊಳ್ಳಿ, ಯಾರನ್ನಾರು ಯಾಕಂದರೆ ಮಾಡಿ ಲಾಸ್ಟಲ್ಲಿ ಶಾಕರಾಗಿ ಬರೋದು ಬೇಡ, ಹೇಳ್ಬಿಡೋಣ ಅಂದ್ಬಿಟ್ಟು ಅಂತ. ಅದಾದಮೇಲೆ ಅವ್ರು ವಾಪಸ್ ಬಂದಾಗ ನಾನು ಫಸ್ಟ್ ಏನೂ ಮಾತಾಡಿರಲಿಲ್ಲ. ಬರ್ತಾ ನಾನು ಆಮೇಲೆ ಹೇಳಿದೆ, ಇಲ್ಲ ನನ್ನ ಕೆಲವು ಕನ್ಸರ್ನ್ಸ್ ಇದೆ ನನಗೆ. ಆ ಕನ್ಸರ್ನ್ಸ್ ನನಗೆ ನಿಮ್ಮ ತನಕ ಇಡೋ ಬದಲು ನೀವೇ ಅದನ್ನು ಗುರುತುಪಡಿಸ್ಕೊಳ್ತೀರಾ ಅಂತ ಅಂದ್ಕೊಂಡೆ, ನೀವು ಮಾಡಲಿಲ್ಲ. ಸೊ ಹೀಗಿದೆ. ಬಟ್ ಅವ್ರು ತೋರಿಸಿದಂಥ ಪ್ರೀತಿಗೂ ನಾನು ತಲೆ ಬಾಗಲೇಬೇಕಾಗುತ್ತೆ. ಬಿಕಾಸ್ ತುಂಬ ನಿಷ್ಕಳಂಕವಾಗಿ ಏನು ಮನಸ್ಸಲ್ಲಿ ಇಟ್ಕೊಂಡೆ, ದೊಡ್ಡ ಸಂಸ್ಥೆ ಆದರೂ ಕೂಡ ಅವರೆಲ್ಲರೂ ಬಂದು ಕೂತ್ಕೊಂಡು, ಇಲ್ಲ ನಿಮ್ಗೇನು ಹೇಳಿ, ಇಲ್ಲ ಸರ್ ನಮ್ಮ ತಪ್ಪಾಗಿದೆ, ನಮ್ಮ ಕಡೆ ಇದಾಗಿದೆ, ಅದನ್ನು ನೀವು ಹೇಳಿದಂಗೆ ಆಲ್ಟ್ರ್ ಮಾಡ್ಕೋತೀವಿ, ಇದನ್ನು ಸರಿಪಡಿಸ್ತೀವಿ, ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀವಿ ಎಲ್ಲ ಮಾಡ್ಕೊಂಡು ಬಂದಾಗ ನನಗೆ ಕಾರಣ ಕಾಣಿಸ್ಲಿಲ್ಲ. ಅವಾಗೇನಾಗತ್ತೆ, ಅದ್ರ ಮೇಲೂ ನಾವು ಮಾಡಲ್ಲ ಅಂದರೆ ಎರಡು ಕಾರಣ ಬರಬೇಕು. ಒಂದು, ನನಗೆ ಇಷ್ಟ ಇಲ್ಲ ಹಂಗೆ ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಮೇಲೆ ಒಂದು ಪ್ರೀತಿ ಇದೆ ನನಗೆ, ಯಾಕಂದರೆ ಅದು ಭಾಳ ದೊಡ್ಡ ಶೋ. ನಾನು ಎಷ್ಟೋ ಕಲ್ತಂಥ ವಿಚಾರಗಳಿದೆ ಬಿಗ್ ಬಾಸಿಂದ ಅಂದ್ರೆ, ನನಗೆ ಭಾಳ ಹತ್ತಿರವಾದಂಥ ಶೋ. ಇನ್ನೊಂದು ಮಾಡಲ್ಲ ಅನ್ಬೇಕಾದ್ರೆ ದೂರಂಕಾರ ಇರಬೇಕು. ಹೇಳ್ಬಿಟ್ಟಿದ್ದೀನಿ ಮಾಡಲ್ಲ, ಅದು ಈಗೂ ಆಗುತ್ತೆ ಸರ್. ನನಗೆ ಆ ಥರ ಪ್ರಾಬ್ಲಮ್ ಇಲ್ಲ. ಈಗ ಒಪ್ಕೊಂಬಿಟ್ರೆ ಏನು ಹೇಳ್ತಾರೋ, ಯಾಕೇನಂತಾರೆ, ಕರೆಕ್ಟಾಗಿರೋ ಕಾರಣ ಕೊಡಬೇಕು, ಮಾಡ್ತಾ ಇರಬೇಕು. ತಪ್ಪು ತಿಳ್ಕೊಳ್ಳೋಂಥದ್ದು ಏನಿದೆ ಅದರಲ್ಲಿ. ಇಫ್ ದಟ್ಸ್ ವಾಟ್ ಐ ಸೆಡ್, ಇಫ್ ಯು ಹ್ಯಾವ್ ಎ ಕ್ಲಾರಿಟಿ ಹೌದು ವಾಟ್ ಯು ನೀಡ್ ಟು ಸೇ, ಫಿನಿಶ್ಡ್. ನಾನು ಆ ವಿಚಾರದಲ್ಲಿ ಬರೋಲ್ಲ ಸರ್. ಅವರು ತುಂಬ ನಿಜವಾಗ್ಲೂ ಅದ್ಭುತವಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಶೋ TVRs ನೋಡ್ತಾ ಇದ್ದೀರಾ ನೀವು, ಇಟ್ಸ್ ಜೈಗ್ಯಾಂಟಿಕ್ ಮ್ಯಾಮತ್ ಫಿಗರ್ಸ್ ಅವೆಲ್ಲ. ಮ್ಯಾಮತ್ ಫಿಗರ್ಸ್ 14 TVR and all is ಮ್ಯಾಮತ್ ಫಿಗರ್ಸ್. ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಯಾಕಂದರೆ ಈ ತುಂಬ ಸಂದರ್ಭಗಳಲ್ಲಿ ನೀವು ಮಾತಾಡಿದ್ದಿದೆ ಇಂಟರ್ವ್ಯೂಗಳಲ್ಲೇ. ನೀವು ಹಿಂದೆ ನಿಮಗೆ ಜ್ಞಾಪಕ ಇದೆ ಅಂತ ಅಂದ್ಕೋತೀನಿ, ನೀವು ಹೇಳಿದ್ರಿ ಪರಮೇಶ್ ಹತ್ರ ನಾನು ಪರಮೇಶ್ ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಏನಂತಂದರೆ, ನಾನು ಜಸ್ಟ್ ಒಂದು ಟಿಶ್ಯೂ ಪೇಪರನ್ನು ತೆಗೆದು ನಾನು ಅದರಲ್ಲಿ ಬರೆದೆ, ಎಸ್ ಇದೊಂದು ನಾನು ಹೇಳ್ತಿರೋದು, ಇದು ಮನಿ ಅಂತ ಅಂದ್ಕೋಬಾರ್ದು ಸರ್. ಖಂಡಿತವಾಗ್ಲೂ ನಮ್ಮ ವ್ಯಾಲ್ಯೂ ಅನ್ನುವಂಥದ್ದು ಏನಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಮನಿ ಮ್ಯಾಟ್ರ್ ಅಲ್ಲ, ಇದು ಮನಿ ಮ್ಯಾಟ್ರ್ ಕೂಡ ಸೇರ್ಕೊಂಡಿರುತ್ತೆ ಅಷ್ಟೇ. ಇದನ್ನು ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಈ ವಿಚಾರ ಸಂಬಂಧಪಟ್ಟಂಗೆ. ಆಗ ಹೇಳಿದೆ, ಹೆಂಗೆ ಗೊತ್ತಾ, ಅವರು ಕಣ್ಣರಳಿಸಿದ್ರು. ಆಮೇಲೆ ಹೆಂಗೆ ಗೊತ್ತಾ, ಫೈನಲಿ ಅಗ್ರೀಡ್, ಎಸ್ ಅವ್ರಿಗೆ ಗೊತ್ತು, ಅವರು ನನ್ನ ಕನ್ವಿನ್ಸ್ ಆದರು ಅವರು ಅಂತ. ನೋಡಿ, ಇಲ್ಲೂ ಕೂಡ ಹಂಗೇನೆ. ಅಂದರೆ ವೆರಿ ಸಿಂಪಲ್ ಸುದೀಪ್ ಸರ್, ವೆರಿ ಸಿಂಪಲ್. ಏನು ಅಂತಂದರೆ, ಕೆಲವುದಕ್ಕೆ ತುಂಬ ಜನ ಸೂಟ್ ಆಗ್ತಾರೆ ಅಷ್ಟೇ. ಯಾಕೆ ಕೆಲವೊಂದು ಪಾತ್ರಗಳಿಗೆ ನೀವೇ ಬೇಕು, ಯಾಕೆ ಕೆಲವೊಂದು ಪ್ರೋಗ್ರಾಮ್ ಮಾಡೋಕ್ಕೆ ನೀವೇ ಬೇಕು, ಇಲ್ಲಿದೆ ಉತ್ತರ. ನನಗೆ ಬಿಗ್ ಬಾಸಲ್ಲೂ ಕೂಡ ನಿರೂಪಣೆ ಅಂತ ನಾನು ಮಾಡಿಲ್ಲ ಸರ್ ಯಾವತ್ತು. ನನಗೆ ಅದು ನನ್ನ ಶೋ, ಒಳಗಡೆ ಇರೋರು ನನ್ನ ಕಂಟೆಸ್ಟೆಂಟ್ಸು, ನಮ್ಮದು ಅಂದ್ಕೊಂಡು ನಾವು ಮಾಡ್ತೀವಿ. ಇಲ್ಲಿ ಹಾಗಂತ ಮಾಡಿದ್ದೆಲ್ಲ ಸರಿ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಸಲ ನಮಗೆ ಟ್ರೋಲ್ ಆಗ್ತಾ ಇರ್ತೀವಿ. ಹೌದು, ಸಿಕ್ಕಾಪಟ್ಟೆ ಆಗ್ತೀವಿ. ಹೌದು. ಈ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಅವ್ರಿಗೆ ಬೆಂಡೆತ್ತಿರಲ್ಲ, ಅದಾದ್ಮೇಲಿಂದ
ವಿಪರೀತ ಅದಕ್ಕೆ troll ಏನಾಗುತ್ತೆ ಆಗಿದ್ದಿದೆ. ನೋಡಿ, ಈಗ ನಿಮ್ಮನ್ನ ಇಷ್ಟಪಡೋರು ಅದನ್ನ ಇಷ್ಟಪಡೋಲ್ಲ, ನಾನೇನೋ ನಿಮಗೆ ಬೈದ್ರೆ ಅವ್ರನ್ನ ಇಷ್ಟಪಡೋರು ಅವ್ರಿಗೆ ಬೈದ್ರೆ ಅವ್ರು ಇಷ್ಟಪಡೋಲ್ಲ. ಬಟ್ ಅಲ್ಟಿಮೇಟ್ಲಿ ಒಂದು ಮಾತು ಹೇಳಿ, ಮನೇಲಿರೋ ನಿಮ್ಮ ತಂದೆನೂ ಇದೇ ತಾನೇ ಮಾಡಿದ್ದು. ಮಗನಿಗೆ ನೋವಾಗುತ್ತೆ, ಮಗಳಿಗೆ ನೋವಾಗುತ್ತೆ, ಹೆಂಡತಿಗೆ ನೋವಾಗುತ್ತೆ ಅಂದರೆ ಮನೆ ಓಡಲ್ಲ ಸರ್. ನಡೆಸ್ಬೇಕಾಗತ್ತೆ, ಮಾತಾಡೋ ಕಡೆ ಮಾತಾಡಲೇಬೇಕಾಗತ್ತೆ. ಆ್ಯಂಡ್ ಕೆಲವು ಕಡೆ ನಾವು ನೋಡಿರಲ್ಲ, ಮಾಡಿರಲ್ಲ ಅಥವಾ ಮಾತಾಡಲ್ಲ ಅಂತಲ್ಲ, ಕೆಲವು ಕಡೆ ನಾವು ಸ್ವಲ್ಪ ಸೂಕ್ಷ್ಮತೆಯಲ್ಲಿ ಹೋಗೋದೇನಕ್ಕಂತಂದರೆ ಇದಿಲ್ಲಿ ಸರಿಪಡಿಸ್ಕೋತಾರೆ ಅವರು, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಬಿಟ್ಟಾಕ್ತೀವಿ ನಾವು, ತುಂಬ ತಲೆ ಕೆಡಿಸ್ಕೊಳಕ್ಕೂ ಅಲ್ಲ. ಎಲ್ಲಿ ನಾವು ಎಂಟ್ರ್ ಆಗಬೇಕು ಎಂಟ್ರ್ ಆಗ್ತೀವಿ, ಎಲ್ಲಿ ಎಂಟ್ರ್ ಆಗೋದು ನಾನು ಎಂಟ್ರ್ ಆಗೋದೇ ಇಲ್ಲ. ಆ್ಯಂಡ್ ಆ ಸೂಕ್ಷ್ಮತೆ ಗೊತ್ತಿದೆ ಬಿಗ್ ಬಾಸಲ್ಲಿ. ಆ್ಯಂಡ್ ಬಿಗ್ ಬಾಸ್ ಇಸ್ ಆಲ್ ಅಬೌಟ್ ವೆರಿ ಸ್ಪಾಂಟೇನಿಯಸ್ ಸರ್. ಇಟ್ಸ್ ವೆರಿ ಸ್ಪಾಂಟೇನಿಯಸ್. ಯಾಕಂದ್ರೆ ಅದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲ. ಸ್ಟೇಜ್ ಮೇಲೆ ಇರೋ ತನಕ ನನಗೆ ಅವ್ರು ಯಾರೂ ಬರ್ದಿರಲ್ಲ, ನಾವೇ ಮಾತಾಡಬೇಕು. ಅವರು ಪಾಯಿಂಟ್ಸ್ ಎತ್ಕೊಡ್ಬೋದು, ಸರಿ ಈ ಪಾಯಿಂಟ್ನ ಟಚ್ ಮಾಡ್ತಾ ಇದ್ದೀವಿ ಈಗ ಅಷ್ಟೇ, ಅಲ್ಲಿ ಬಿಟ್ಬಿಡ್ತಾರೆ. ಯಾಕಂದ್ರೆ ನಾನು ಎಂಟೈರ್ ಎಪಿಸೋಡ್ ನಾನು ನೋಡಿರೋದು ನನ್ನ ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಇವಾಗ ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರೋ ನನಗೆ, ನಿಮ್ಮದು ಪ್ರಶ್ನೆ ಮುಗಿಸೋಳಗೆ ನಾನು ಉತ್ತರ ರೆಡಿ ಇರಬೇಕು. ನೀವೇನು ಪ್ರಶ್ನೆ ಕೇಳ್ತೀರೋ ನನಗೇನು ಗೊತ್ತು? ಈಗ ನೀವು ಬಿಗ್ ಬಾಸ್ ಮನೆ ಒಳಗಿರೋರು ಅಂದ್ಕೊಳ್ಳೋಣ, ಮಾತಾಡ್ತಾ ನೀವೇನೋ ಹೇಳಿದ್ರಿ, ಅವ್ರಿಗೆ ಅದು ಗೊತ್ತಿರಲ್ಲ, ಸೊ ಅವ್ರು ರೆಡಿ ಇರಲ್ಲ. ಇಲ್ಲ ನಾನು ನೀವು ಹೇಳಿದ್ಮೇಲೆ ಸೈಲೆಂಟ್ ಆಗಿದ್ದು ಅವ್ರು ಹೇಳಿದ್ಮೇಲೆ ಹೇಳಿದ್ರೆ ಗೊತ್ತಾಗೋಗುತ್ತೆ, ಓ ಇದು ಫೀಡಿಂಗು ಅಂತ. ಕರೆಕ್ಟ್. ನೀವು ಮಾತಾಡ್ತಿದ್ದಂಗೆ ಉತ್ತರ ಕೊಡಬೇಕಲ್ವ ನಾನು. ಆವಾಗ ತುಂಬ ಒಂದು ತಲೆಯಲ್ಲಿರಬೇಕಾಗಿರೋದು ಪ್ರೆಸೆನ್ಸ್ ಆಫ್ ಮೈಂಡ್ ಸರ್. ಯಾಕಂದರೆ ನಿಮ್ಮ ಭಾಷೆ ಮೇಲೆ, ಮಾತಿನ ಮೇಲೆ, ನಡವಳಿಕೆ ಮೇಲೆ, ಇದ್ರ ಮೇಲೆ ಸ್ವಲ್ಪ ಹಿಡಿತಾ ಇಲ್ಲ ಅಂದರೆ ತುಂಬ ಎಡವಟ್ಟಾಗುವಂಥ ಒಂದು ವೇದಿಕೆ ಸರ್ ಅದು. ಬೇರೆ ಶೋ ಥರ ಅಲ್ಲ. ನಿಮಗೂ ಕಂಟೆಸ್ಟೆಂಟ್ಸ್ಗೂ ಲೈವ್ ನಡೀತಾ ಇದೆ, ಲೈವ್. ನೀವು ಅವರು ಮಾತಾಡೋದು ಲೈವ್. ಚೂರು ಎಡವಟ್ಟಾದರೂ ಅವ್ರಿಗೆ ಗೊತ್ತಾಗೋಗುತ್ತೆ ಏನೋ ರಾಂಗ್ ಆಯ್ತು ಇಲ್ಲಿ. ಈಗ ನೀವೇನೋ ಹೇಳ್ತೀರಾ ಅಂದ್ಕೊಳ್ಳಿ, ಅವ್ರು ತಿರುಗ್ಬಿಟ್ಟು ಇಲ್ಲ ಸರ್ ಅದಲ್ಲ ಸರ್ ಹೇಳಿದ್ದು, ಅದು ಅವ್ರು ಹೇಳಿದ್ದು ನಾನಲ್ಲ ಓ ಸಾರಿ ಅನ್ನಂಗಿಲ್ಲ. ನೀವೇನು ಹೇಳ್ತಾ ಇದ್ದೀರಿ ನೀವು ಖಂಡಿತ ಗೊತ್ತಿರಬೇಕು, ವಿತಿನ್ ಕೋಟ್ಸ್ ಗೊತ್ತಿರಬೇಕು. ಇಟ್ಸ್ ವೆರಿ ಡೆಲಿಕೇಟ್. ದಟ್ ಪರ್ಟಿಕ್ಯುಲರ್ ಬಿಗ್ ಬಾಸ್ ಹೋಸ್ಟಿಂಗ್ ಇಸ್ ವೆರಿ ಡೆಲಿಕೇಟ್, ವೆರಿ ಡೆಲಿಕೇಟ್. ಸೊ ಎವ್ರಿ ಎಪಿಸೋಡು ಚಾಲೆಂಜಿಂಗ್ ಅಲ್ಲ? ನೀವು ಒಂದು ಮಾತು ಹೇಳಿದ್ರಿ ನೋಡಿ, ಒಂದು ಮನೆ ಅಂದಮೇಲೆ ಎಲ್ಲವನ್ನು ಮೇಂಟೈನ್ ಮಾಡ್ಬೇಕು ನಾವು, ಇಲ್ಲ ಅಂತಂದ್ರೆ ಮನೆ ನಡೆಯಲ್ಲ ಅಂತ. ಮೊನ್ನೆ ಯಾವುದೋ ಒಂದು ಕುತೂಹಲಕ್ಕೆ ಒಂದು ಎಪಿಸೋಡ್ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಮಾತಾಡ್ತಾಯಿದ್ರು, ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಮಾತಾಡ್ತಾಯಿದ್ರು. ನನಗೂ ತುಂಬ ಬೇಸರ ಇತ್ತು, ಬೇಗುದಿಗಳಿತ್ತು ಇಲ್ಲಿ. ಆದರೆ ನನಗೆ ಹುಷಾರಿಲ್ದಂಗೆ ಆದಾಗ ಇವರೆಲ್ಲ ನೋಡ್ಕೊಂಡಿದ್ದು, ನೀವೆಲ್ಲ ವಿಚಾರಿಸ್ಕೊಂಡಿದ್ದು, ಹಬ್ಬ ನನಗೆ ಅನಿಸ್ತು, ನಾನು ಎಲ್ಲೋ ಒಂದು ಕಡೆಗೆ ಹೆಂಗೆ ಗೊತ್ತಾ, ನಾನು ಭಾಳ ಸುರಕ್ಷಿತವಾಗಿ ಸ್ಥಳದಲ್ಲಿದ್ದೀನಿ. ನನ್ನ ನಂತರ ನನ್ನ ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ಕೊಂಬಿಟ್ರಿ, ನೀವು ತಂದೆ ಥರ ನೋಡ್ಕೊಂಬಿಟ್ರಿ ಅಂತ ಮಾತಾಡಿದ್ದು. ಅರೆ ಅಲ್ವಾ ಸರ್ ಬಾಂಧವ್ಯ? ಸರ್ ಮನೆ ತುಂಬ ಆಗುತ್ತದು. ಏನಾಗುತ್ತೆ, ಎಷ್ಟೋ ಸಲ ಕೆಲವರು ಅಂತಾರೆ, ಓ ಸುದೀಪ್ ಅವರು ತುಂಬ ರೇಸ್ ಆಗ್ಬಿಟ್ರು, ತುಂಬ ಬೈದ್ಬಿಟ್ರು. ಸರ್ ಕೆಲವು ಎಪಿಸೋಡ್ಗಳಲ್ಲಿ ಬೈಯೋದಕ್ಕೆ ಕಾರಣ ಏನಂದರೆ ಅವ್ರು ಚೆನ್ನಾಗಿ ಆಡಿಲ್ಲ ಅಂತ ಇಲ್ಲ, ಚೆನ್ನಾಗಿ ಆಡ್ತಾಯಿದ್ದೀರಿ. ಇವತ್ತು ನಾನು ಬೈದು ತಿದ್ದುತ್ತಾ ಇದ್ದೀನಿ ನಿಮಗೆ, ನೀವು ಅಲ್ಲಿವರೆಗೆ ಹೋಗೋರು ಹಾಳಾಗಬೇಡಿ. ನೀವು ಮಧ್ಯದಲ್ಲೇ ಬರೋರು ಹಾಳಾಗೋರು ಅಂತ ಗೊತ್ತಿದ್ದಾಗ ನಾವು ಸುಮ್ಮನೆ ನಿಮ್ಮ ಮೇಲೆ ಎನರ್ಜಿ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ನೀವು ಇಲ್ದಿದ್ರು ಆಡ್ತಾ ಇಲ್ಲ, ಮಾತಾಡ್ತೀವಿ, ತಿದ್ದಕ್ಕೆ ಟ್ರೈ ಮಾಡ್ತೀವಿ, ಹೊರಗಡೆ ಕರಿತೀವಿ. ಕೆಲವರು ಸರ್ ಅಲ್ಲಿವರೆಗೆ ಹೋಗೋ ಸಾಧ್ಯತೆ ಇರುತ್ತೆ. ಯಾವುದೋ ಚಿಕ್ಕ ಕಾರಣಕ್ಕೆ ಹಾಳಾಗಿರೋದನ್ನ ಬಿಗ್ ಬಾಸಲ್ಲಿ ಎಷ್ಟೋ ಸಲ ನೋಡಿದ್ದೀನಿ ನಾನು. ಸೊ ಇಲ್ಲೇ ತಿದ್ದುಬಿಡೋದು ಬೆಟರ್ ಅಲ್ವಾ? ಆದರೂ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಬೈತೀನಿ ನಿಜ. ಅವಾಗ ಅವ್ರು ಅನ್ಕೊಬೋದು ಅವ್ರಿಗೆ ಬೈಲಿಲ್ಲ, ಇವ್ರಿಗೆ ಯಾಕೆ ಇಷ್ಟು ಬೈದರು ಅಂತ. ಬಟ್ ಕಾರಣ ಇರುತ್ತೆ ಸರ್. ಅದಕ್ಕೆ ಹೇಳೋದು, ನಾನು ಇಷ್ಟು ವರ್ಷ ನಡೆಸ್ಬೇಕಾದ್ರೆ ಏನೋ ಕಾರಣ ಇರುತ್ತಲ್ಲ. ಅಲ್ಲ ಆದರೂ ಬೆಂಡೆತ್ಬೇಕಾದ್ರೆ ಸಖತ್ತ ಬೆಂಡೆತ್ಬಿಡ್ತೀರಿ. ಆಗುತ್ತಲ್ಲ ಸರ್, ಕೆಲವು ಟೈಮ್ ಆಗುತ್ತೆ ಅಲ್ವಾ? ಬೇಕದು, ಆಗಿನ ಟೈಮಿಗೆ ಬೇಕಾಗುತ್ತೆ ಅದು ಅಂತ. ಹಂಗಲ್ಲ. ಇನ್ನೊಂದು, ನಾನು ಎಲ್ರಿಗೂ ಹೊರಗಡೆನೂ ಹೇಳ್ತಾ ಇರ್ತೀನಿ, ಅಪ್ಪ ಬಿಗ್ ಬಾಸ್ ಸ್ಟೇಜ್ ಹತ್ತಕ್ಕಿಂತ ಮುಂಚೆ ದಯವಿಟ್ಟು ಮೂಡ್ ಔಟ್ ಮಾಡಿಬಿಟ್ರಿ, ನಾನು ಆಡ್ಕೊಂಡಿರ್ತೀನಿ, ಬಿಟ್ಬಿಡಿ. ನಿಮ್ಮ ಕೋಪ ಹೋಗಿ ಎಲ್ಲನೂ ತೋರಿಸ್ಬಿಟ್ರೆ ಕಷ್ಟ, ಸುಮ್ಮನೆ ಅವ್ರಿಗೆ ಮಾತಾಡಬೇಡಿ ಅಂತಿರ್ತೀನಿ ಎಲ್ಲರಿಗೂ. ಬಟ್ ಇಟ್ಸ್ ಎ ಗುಡ್ ಥಿಂಗ್ ಸರ್ ಅಲ್ವಾ? ಈ ಬೇರೆ ಬೇರೆ ಬಿಗ್ ಬಾಸ್ ಎಪಿಸೋಡ್ಗಳಿಗೂ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಇದೆ ಸರ್? ಏನು ಇದೇ ಇರ್ತದೆ, ಕಂಟೆಸ್ಟೆಂಟ್ಸ್ ಬೇರೆ ಬೇರೆ ಬರ್ತಾ ಇರ್ತಾರೆ ಅಷ್ಟೇ. ಆ್ಯಂಡ್ ಇನ್ನೊಂದೇನಾಗಿದೆ, ಬಿಗ್ ಬಾಸ್ ಬರ್ತಾ ಪ್ರತಿಯೊಬ್ಬರು ನಮ್ಮದು ಅಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ನಮ್ಮದು ಅಂತ ನೋಡ್ತಾರೆ. ಬಿಗ್ ಬಾಸ್ ಬರ್ತಿದ್ದಂಗೆ 1000 ಪೇಜಸ್ ಓಪನ್ ಆಗ್ತವೆ, ಅವ್ರು ಅದನ್ನ ರಿವ್ಯೂಸ್ ಕೊಡೋದು, ಮಾಡೋದು, ಮಾತಾಡೋದು, ಅವ್ರದ್ದು ಓಡ್ತಾ ಇರುತ್ತೆ ಅದರೊಟ್ಟಿಗೆ. ಸೊ ಇಟ್ಸ್ ಅ ನೈಸ್ ಥಿಂಗ್ ಸರ್ ಆ್ಯಕ್ಚುಲಿ. ಅಂದರೆ ಎಷ್ಟೋ ಕೆಲಸನ ಹುಟ್ಟಾಕತ್ತದು, ಎಷ್ಟೋ ಜನಕ್ಕೆ ಅನ್ನ ಕೊಡುತ್ತದು, ಗೊತ್ತಿಲ್ಲದೇನೋ. ಐ ಥಿಂಕ್ ಅಂಥ ಒಂದು
ಶೋ ಅಂತ ಬಂದಾಗ ಅಂದರೆ ಈಗ ಕೆಲವ್ರು ನೆಗೆಟಿವ್ ಮಾತಾಡ್ಬೋದು, ಕೆಲವ್ರು ಪಾಸಿಟಿವ್ ಮಾತಾಡ್ಬೋದು. ಏನು ಮಾಡೋಕ್ಕಾಗಲ್ಲ ಸರ್, ಎಲ್ಲದೂ ತೊಗೊಳ್ಲೇಬೇಕಾಗತ್ತೆ ನಾವು. ನಿಜ. ಬಟ್ ಅಟ್ಲೀಸ್ಟ್ ಯಾರ್ದೋ ಮನೆ ಓಡ್ತಾ ಇದೆ, ಅದರಿಂದ ಮನೆ ಓಡೋದು ಅಂತ ದೊಡ್ಡ ಮಾತಂತ ಆಗ್ಬೋದು. ಅಟ್ಲೀಸ್ಟ್ ನಿಮಗೆ ಒಂದಿಷ್ಟು ಹಣ ಸೇರ್ತಾ ಇದೆ ಅದರಿಂದ. ಸೈಡಿಗೆ ಬರ್ತಾರೋ ಒಂದು ಚಿಕ್ಕ ಮನಿ ಅಂತಲೇ ಅನ್ಕೊಳ್ಳೋಣ, ಬಟ್ ಸೇರ್ತಾ ಇದೆ ಬಿಗ್ ಬಾಸಿಂದ. ಅದಿರೋ ತನಕ ಆ ಪೇಜಿಗೆ ಒಂದು ಬೆಲೆ ಇರುತ್ತೆ. ಈಗ ಹೊಸದಾಗಿ ಹುಟ್ಟಾಕೊಂಡಿರೋ ಪೇಜ್ಗಳು ಹೇಳ್ತಾರೆ, ನಾನು ಕರೆಕ್ಟಾ? ಓಡಲಿ, ಒಳ್ಳೇದಾಗಲಿ. ಈಗ ಒಂದು ಪ್ರಶ್ನೆ, ನಿಮಗೆ ಎಲ್ಲವೂ ಕೂಡ ಇಷ್ಟವೇ, ಅದಿಷ್ಟ ಇದಿಷ್ಟ ಅಂತ ಕೇಳೋಕ್ಕಾಗಲ್ಲ. ಆದರೂ ಕೂಡ ಈ ಬಿಗ್ ಬಾಸಿನ ಇಷ್ಟೊಂದು ಸೀಸನ್ಗಳಾಗಿದೆಯಲ್ಲ ಸರ್, ನಿಮಗೆ ತುಂಬ ಇಷ್ಟವಾಗಿರುವಂಥ ಸೀಸನ್ ಯಾವುದು ಅಂತ? ಫಸ್ಟ್ ಮಧ್ಯೆ ಕೆಲವು ಇದ್ದಾವೆ, ಬಟ್ ಐ ಥಿಂಕ್ ಫಸ್ಟ್ ಬಿಕಾಸ್ ತುಂಬ ಇನ್ನೋಸೆನ್ಸ್ ಇತ್ತು. ಯಾರಿಗೂ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಜನಕ್ಕೂ ಗೊತ್ತಿಲ್ಲ. ಆ ಟೈಮಲ್ಲಿ ಐ ಥಿಂಕ್ ತುಂಬ ಇನ್ನೋಸೆಂಟ್ ಆಗಿತ್ತು. ಆ ಬ್ಯಾಚ್ ತುಂಬ ಇನ್ನೋಸೆಂಟ್ ಆಗಿತ್ತು. ವಿಜಯ ರಾಘವೇಂದ್ರ ಅವ್ರು ಗೆದ್ದಿದ್ದ ಬ್ಯಾಚು. ಆ್ಯಂಡ್ ಅರುಣ್ ಸಾಗರ್ ಅಲ್ಟಿಮೇಟ್ ಎಂಟರ್ಟೈನರ್. ತುಂಬ ಅದ್ಭುತವಾಗಿತ್ತು ಅನ್ನಿಸ್ತು ನನಗೆ. ಬಂದವರು ಎಲ್ಲ ಕಂಟೆಸ್ಟೆಂಟ್ಸು ಚೆನ್ನಾಗಿ ಮಾಡಿದ್ರು. ಸಡನ್ನಾಗಿ ಕರ್ನಾಟಕದಲ್ಲಿ ಏನೋ ಶೋ ಬರ್ತಾ ಇದೆ ಈ ಥರ ಅಂದ್ಬಿಟ್ಟು ಐ ಥಿಂಕ್ ತುಂಬಾ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ದ ರೆಸ್ಪಾನ್ಸ್, ರಿಸಲ್ಟ್. ಕರೆಕ್ಟ್, ಚೆನ್ನಾಗಾಯ್ತು. ನನಗೆ ತುಂಬ ಇಷ್ಟವಾದಂಥ ಒಂದು ಸೀಸನ್ ಅದು, ನಂಬರ್ 1. ಗ್ರೇಟ್ ಸರ್. ನನಗೆ ಈ ಟೆಂಪರ್ಮೆಂಟನ್ನು ಹೆಂಗೆ ನೀವು ಮ್ಯಾನೇಜ್ ಮಾಡ್ಕೋತೀರಿ ಅಂತ. ಜೊತೆಗೇನು ಅಂದರೆ, ಮೊದಲೇ ಬಿಡುವಿರಲ್ಲ ನಿಮಗೆ ಶೂಟಿಂಗು. ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಆಗು ಹೋಗುಗಳು ಆಗೋಗ್ಬಿಡ್ತವೆ. ನೀವು ಶೂಟಿಂಗಲ್ಲಿರ್ತೀರಿ, ಅಥವಾ ಆಗಲೇ ಚಕ್ರಿ ಹತ್ರ ಹೇಳ್ತಾಯಿದ್ರು, ಇಲ್ಲೇ ಒಂದು ಮುಂಬೈನಿಂದ ಯಾವುದೋ ಒಂದು ಡಬ್ಬಿಂಗ್ ವೆಹಿಕಲ್ಲೇ ಬಂದಿತ್ತು ಅಂತ. ಇಲ್ಲಿ ಯಾವುದೋ ಡಬ್ಬಿಂಗ್ ಕೊಡ್ತಾ ಇರ್ತೀರಿ, ಇಲ್ಲಿ ಯಾವುದೋ ಬಿಗ್ ಬಾಸ್ ಮಾಡ್ತೀರಿ. ಎಷ್ಟೋ ಸಂದರ್ಭಗಳಲ್ಲಿ ಏರಿಳಿತಗಳಾಗ್ಬಿಡ್ತಾವಲ್ಲ ಸರ್, ಹೆಂಗದು? ಹಾಂ, ಮಾಡಬೇಕು. ಟೈಮಿಂಗ್ ಮ್ಯಾನೇಜ್ ಮಾಡ್ಕೋತೀರಿ ಸರ್? ನಾನೊಂದು ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಒಂದು ಬರವಣಿಗೆಯಲ್ಲಿ ಇನ್ವಾಲ್ವ್ ಆಗಿದ್ದೆ. ಒಂದು ಬುಕ್ ಬರೀಬೇಕು ಅಂತ ಹೊರಟಿದ್ದೆ ಫಸ್ಟ್. ಆ ಬುಕ್ ಬರೆಯೋದಂದ್ರೆ ದಟ್ಸ್ ಮೋನ್ಲಿ ಕಾಮಿಕಲ್ ಅಪ್ರೋಚ್ ಟು ಮೈ ಡೈಲಿ ಲೈಫ್ ಆ್ಯಂಡ್ ಮೈ ವರ್ಕ್. ಸೊ ಇಟ್ ಸೇಡ್ 32 hours a day, 8 days a week. That was a ಇಂಟ್ರೆಸ್ಟಿಂಗ್ ಟೈಟ್ಲ್ ಇಟ್ಟು ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇಟ್ ವಾಸ್ ದ ನಂಬರ್ ಆಫ್ hours ನೀವು ಎಕ್ಸ್ಟ್ರಾ ಸ್ಕ್ವೀಸ್ ಇನ್ ಮಾಡ್ತಿರಲ್ಲ ಒಂದು ದಿನದಲ್ಲಿ. ಸೊ ಆ್ಯಂಡ್ ಹೌ ಯು ಮ್ಯಾನೇಜ್, ಹೌ ಯು ಥಿಂಕ್, ಆ್ಯಂಡ್ ಹೌ ಆ್ಯಕ್ಚುಲಿ ನೀವು ಒಂದು ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆದರೆ ಎಷ್ಟು ಸೀರಿಯಸ್ ಆಗಿ ನಡೀತಾ ಇರೋ ಒಂದು ವಿಚಾರದಲ್ಲಿ ನೀವು ಆ್ಯಕ್ಚುಲಿ ನಗಾಡ್ಬೋದು ಆ್ಯಕ್ಚುಲಿ ಕಾಮಿಡಿಯಾಗಿ. ಅಂದರೆ ಇಫ್ ಯು ಸಿಂಪ್ಲಿಫೈಡ್ ದಿ ಪರ್ಸ್ಪೆಕ್ಟಿವ್. ಇಲ್ಲಾಂದರೆ ಪ್ರತಿಯೊಂದೂ ಅಯ್ಯೋ ಏನು ಹಿಂಗಾಗೋಯ್ತು, ಈಗ ಏನು ಗುರು ಹಿಂಗೆ ಅನ್ನೋ ಬದಲು ಬೇರೆ ಆ್ಯಂಗಲ್ ಕೊಟ್ಟರೆ ನಮಗೆ ನಗು ಬರ್ತಾ ಇರುತ್ತೆ. ಎಕ್ಸಾಂಪಲ್ ಎನಿಥಿಂಗ್ ಸರ್. ಈಗ ಯಾವನೊಬ್ಬ ಬರ್ತಾನೆ, ನಮಗೆ ಕೊಡೋ ದುಡ್ಡು ಕೊಟ್ಟಿರಲ್ಲ ಅಂದ್ಕೊಳ್ಳೋಣ. 2 ರೀತಿ ಇದೆ ಅಪ್ರೋಚು. ಒಂದು ಏನಂತ ಅವ್ರದಂತ ಅಂದ್ಕೊಂಡು, ಏನಂತ ಆಗ ಫೋನ್ ಹಾಕೋ ದುಡ್ಡು ಬರಬೇಕು, ಆ ಒಂದು ಅಪ್ರೋಚ್ ಇದೆ. ನಂದೇನು ಬರುತ್ತೆ ಅಂದರೆ, ಇಲ್ಲಿ ಮತ್ತೆ ಯಾವ ಮಾರ್ಬಿಟ್ನೆ ಮತ್ತೆ ಯಾವನ ಇಟ್ನ ನಮ್ಗೆ ಏನಾದ್ರು ಬರ್ಬಿಡು, ನನಗೆ ಅಲ್ಲಿ ನಗು ಬಂದ್ಬಿಡುತ್ತೆ. ಆಮೇಲೆ ಅವ್ರು ಹ್ಯಾಂಡಲ್ ಮಾಡ್ಕೋತಾರೆ. ನನಗೆ ಆ ಮೂಮೆಂಟಲ್ಲಿ ಒಂದು ಬಂದ್ಬಿಡುತ್ತೆ ಮುಖದ ಮೇಲೆ ತಂದ್ಬಿಟ್ಟು. ಯಾರೋ ಬರ್ತಾರೆ, ಅವ್ನು ನೋಡ್ತಾನೆ, ಏನೋ ಒಂದು ಎಕ್ಸ್ಪೆನ್ಸಿವ್ ಸಾಮಾನು ಹೊಡೆದಾಕ್ಬಿಡ್ತಾರೆ. ಕೆಲವು ಟೈಮು ಏನೇ ಮಾಡಿದ್ವಿ ಅಂತ ಬರ್ಬೋದು. ಒಂದು ನೋಡಿರ್ತೀನಿ, ಕೆಲವು ಟೈಮು ನೋಡ್ತೀವಿ, ಹೋಯ್ತಾ ಅಂತ. ಅದು ಯಾವುದು 1.5 ಲಕ್ಷ 2 ಲಕ್ಷ ಸಾಮಾನಾಗಿರ್ತಾರೆ. ಹೋಯ್ತಾನಪ್ಪ ಅಂದ್ರೆ ಅಣ್ಣ ಥರ ಇರ್ತೀವಿ, ಹೋಗಿ ನೋಡ್ಕೊಂಡು ಮಾಡ್ರಿ. ಅಂದರೆ ಪಾಪ ಅವ್ರು ಯಾರು ಬೇಕಂತ ಮಾಡಲ್ಲ, ಕಣ್ಮುಂದೆ ಡಬಾರ್ ಅಂದಾಗ ಅದು ಆಗ ಪರ್ಸ್ಪೆಕ್ಟಿವ್ ಸರ್. ಐ ಥಿಂಕ್ ಐ ಲೈಕ್ ಟು ಸಿಂಪ್ಲಿಫೈ ಥಿಂಗ್ಸ್. ಆ್ಯಂಡ್ ನನಗೆ ಯಾವ್ದಾರ ವಿಚಾರ ಸಿಂಪ್ಲಿಫೈ ಮಾಡೋಕ್ಕಾಗದೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನಿಸಿದಾಗ ನಾನು ವೈಯಕ್ತಿಕವಾಗಿ ದೂರ ಆಗ್ಬಿಡ್ತೀನಿ ಅಲ್ವಾ. ಐ ಕಟ್ ಆಫ್. ನನಗೆ ಅಂದರೆ ಇಸ್ ಓನ್ಲಿ ಒನ್ ವೇ ಸರ್. ನಾನು ಐ ಕ್ಯಾನ್ ಓನ್ಲಿ ಗಿವ್ ಮೈ 100% ಇನ್ ಟು ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಅಲ್ಲಿ ಆಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ, ನಿಮ್ದು ಆ 100% ಆ ಕಡೆಯಿಂದ ಬೆಲೆ ಸಿಗ್ತಾ ಇಲ್ಲ ಅಂದಾಗ ಬೆಟರ್ ಟು ಟೇಕ್ ಎಕ್ಸಿಟ್ ಅಂತ. ಎಸ್ ಸರ್, ಯಾಕೆ ಬೇಕು? ಸೈಲೆಂಟ್ ಆಗ್ಬಿಡುತ್ತೆ. ನಂದೇನಂದರೆ ಸ್ವಲ್ಪ ತುಂಬ ನಾನು ತುಂಬ ಸೈಲೆಂಟ್ ಆಗ್ಬಿಡ್ತೀನಿ. ನಾನು ಮಾತಾಡಿ, ಫೋನ್ ಹಾಕಿ ಮಾತಾಡಿ ಏನಾಯಿತು ಅಂತ ಕೇಳೋ ಶಕ್ತಿನೂ ಇಲ್ಲ, ಅಥವಾ ತಾಳ್ಮೆನೂ ಇಲ್ಲ, ಏನು. ನಾನು ಜಸ್ಟ್ ಗೋ ಸೈಲೆಂಟ್. ಸೊ ನಿಮ್ಮ ಮೌನಕ್ಕೆ ಬಹಳಷ್ಟು ಮಾತುಗಳಿವೆ.
ನಿಮ್ಮ ಮೌನಕ್ಕೆ ಭಾಳ ಆಳ ಇದೆ ನನ್ನ ಸೈಲೆನ್ಸ್ ನನಗೆ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಲ್ವಾ. ಅಂಡ್ ಐ ಗೋ ಸೈಲೆಂಟ್ ನಾಟ್ ಬಿಕಾಸ್ ಐ ಆಮ್ ಆಂಗ್ರಿ ಆರ್ ಜಸ್ಟ್ ದಟ್ ಸಮ್ಟೈಮ್ಸ್ ಥಿಂಗ್ಸ್ ಹರ್ಟ್. ಅವಾಗ ನಾವು ಮಾತಾಡಿ ಇನ್ನೊಬ್ರಿಗೆ ನೋವಿಸೋ ಬದಲು ಸೈಲೆಂಟ್ ಆಗೋದು ಬೆಟರ್ ಅಲ್ಲ. ಬಟ್ ನಿಮ್ಮ ಪುಸ್ತಕದ್ದು ಟೈಟ್ಲ್ ಹೇಳಿದ್ರಲ್ಲ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಎಷ್ಟು 32 hours a day 8 days a week. ಅಂದ್ರೆ ಅದನ್ನ ಯಾವ ಥರ ಬರೀತಾ ಇದ್ದೆ ಅಂದ್ರೆ ನಾನು ದಿನನಿತ್ಯ ನಾವು ಹೆಂಗೆ ಬರಿತೀವೋ ಆ ಬುಕ್ಕು ಹಾಗೆ ಇರಬೇಕು ಅಂತ ನನಗೆ. ನನ್ನ ಬರವಣಿಗೆಲ್ಲ ಇದ್ದು ಅಲ್ಲೇನೋ ಒಂದು ಸ್ಕೆಚ್ ಮಾಡಿರ್ತೀನಿ, ಒಂದು ಆರೋ ಹಾಕಿರ್ತೀನಿ, ಇನ್ನೊಂದೇನೋ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಮಾಡಿರ್ತೀನಿ. ಸೊ ದರ್ ಇಸ್ ಅ ಲಾಟ್ ಆಫ್ ಕಾಮಿಕಲ್ ಅಪ್ರೋಚ್ ಟು ಅ ಡೈಲಿ ಲೈಫ್. ಸೊ ಅದನ್ನ ಮಾಡಿ ಹೌ ಯು ಸ್ಕ್ವೀಸ್ ಔಟ್ ದಟ್ ಎಕ್ಸ್ಟ್ರಾ 6 hours or 8 hours a day. How you squeeze that one day extra in a week ಅನ್ನೋದ್ರ ಬಗ್ಗೆ. ಓಕೆ. ಸೊ ಈ ಮತ್ತೆ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಒಂದೇ ದಿವಸ 2 ಸಿನಿಮಾಗಳು, 2 ಬಿಗ್ ಬಜೆಟ್ನ ಸಿನಿಮಾಗಳು, 45 ಬೇರೆ ಬಿಡುಗಡೆ ಆಗ್ತಾಯಿದೆ ಸೇಮ್ ಡೇ. ಕ್ಲಾಶ್ ಆಗಲ್ವಾ ಸರ್? ಅದು ನೋಡೋ ರೀತಿ ಮೇಲೆ ಹೋಗುತ್ತೆ ಸರ್. ನನ್ನ ಪ್ರಕಾರ ಕ್ಲಾಶ್ ಅಂದರೆ ಇವಾಗ ಪಕ್ಕದ ಮನೆಯವರು ಪಟಾಕಿ ಹೊಡಿತಾ ಇರ್ತಾರೆ, ಅದೇ ಮನೆ ಪಕ್ಕದಲ್ಲಿ ನೀವು ಪಟಾಕಿ ಹೊಡಿತಿರ್ತೀರಿ, ದೀಪಾವಳಿ ಪಟಾಕಿ ಎಲ್ಲಿ ಕ್ಲಾಶ್ ಆಗಿದೆ? ಅದು ಅದ್ರ ಪಾಡಿ ಹುಡ್ಕೋತಾ ಇರೋದು, ಇದು ನಿಮ್ಮ ಪಾಡಿ ಹುಡ್ಕೋತಾ ಇರುತ್ತೆ. ಅವ್ರ ಮನೆ ಪಟಾಕಿ ಅವ್ರದ್ದು, ನಮ್ಮ ಮನೆ ಪಟಾಕಿ ನಮ್ಮದು. ಅವ್ರ ಮನೇಲೂ ಎಲೆ ಊಟ, ನಮ್ಮ ಮನೇಲೂ ಎಲೆ ಊಟ. ಅಲ್ಲೂ ತರಕಾರಿ ಕಮ್ಮಿ ಆಗಿಲ್ಲ, ಇಲ್ಲೂ ತರಕಾರಿ ಕಮ್ಮಿ ಆಗಿಲ್ಲ. ತಲೆ ಯಾಕೆ ಕೆಡಿಸ್ಕೋಣ? ಇಟ್ಸ್ ಎ ಪರ್ಸ್ಪೆಕ್ಟಿವ್. ಕ್ಲಾಶ್ ಅನ್ನೋದೇನಿದೆ ಸರ್, ಯಾವಾಗ ವೈಯಕ್ತಿಕವಾಗಿ ಮನಸ್ಸು ಒಳಗಡೆ ಗೊತ್ತಿರುತ್ತೆ ಗೊತ್ತಾ, ಬೇಕು ಅಂತ ನಿನ್ನ ಎದುರುಗಡೆ ಬರ್ತೀನಿ ಅಂತ, ಅವಾಗ ಅದು ಕ್ಲಾಶ್ ಅಂತ ಹೇಳ್ಬಲ್ಲೆ. ಇದು ಅರ್ಜುನ್ ನನ್ನ ಫ್ರೆಂಡ್, ನನ್ನ ತಮ್ಮ ಇದ್ದಂಗೆ ಸರ್. ನಮ್ಮ ಮನೇಲೇ ಇದ್ದ ಹುಡುಗ ಅಂದರೆ ನಾವು ನನ್ನ ಮುಂದೆ ಅವರು ಆ ಹಾದಿನ ಬೆಳೆದವರು. ಅರ್ಜುನ್ ಶಿವಣ್ಣನ ನಾವೆಲ್ಲರೂ ತುಂಬ ಪ್ರೀತಿಸೋ ವ್ಯಕ್ತಿ. ಉಪೇಂದ್ರ ಸರ್ನ ನಾನು ತುಂಬ ಇಷ್ಟಪಡೋ ವ್ಯಕ್ತಿ. ನಾನು ಹೇಳೋದು ಇದು ಹಂಗೆ ಬರಲ್ಲ ಸರ್, ಅವ್ರದ್ದು ಚೆನ್ನಾಗಾಗಲಿ. ಹಬ್ಬ ಇದೆ ಸರ್, ಹಬ್ಬ ಇದ್ದು ನಿಮಗೆ ರಜಾ ಇದೆ, ಥಿಯೇಟ್ರ್ಗಳಿದ್ದಾವೆ. ಯಾರೋ ತೆಲುಗು ತಮಿಳಿಂದ ಬಂದು ರಿಲೀಸ್ ಮಾಡೋ ಬದಲು ಕರ್ನಾಟಕದ 2 ಪಿಕ್ಚರ್ ರಿಲೀಸ್ ಆಗಿ ಇಲ್ಲೇ 2 ಸಿನಿಮಾ ದುಡ್ಡು ಈಗ ಅವ್ರದ್ದು ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನೀವು ಒಂದು ವಾರದಲ್ಲಿ 2 ಸಿನಿಮಾ ನೋಡಲ್ವಾ? ನೋಡ್ತೀರಾ ತಾನೆ? ನಿಮ್ಮ ತನಕ ಬಂದು ಚೆನ್ನಾಗಿದೆ ರೀ ಅಂತ ನೋಡ್ತೀರಾ. ಒಂದೇ ದಿನ ಕೂತು 8 ಎಪಿಸೋಡ್ ಇರೋ ಸೀರೀಸ್ ಒಂದೇ ಸತಿ ನೋಡಿರಲ್ವಾ? ಫ್ರೀ ಇದ್ದಾಗ ತುಂಬ ಚೆನ್ನಾಗಿದೆ ಹೋಗ್ತಾನೇ ಇರ್ತೀರಿ. ಸೊ ಇಟ್ ಇಸ್ ಆಲ್ ಅಬೌಟ್ ಯು. ಇಲ್ಲಿ ಜನಕ್ಕೆ ಟೈಮ್ ಇಲ್ಲ ಅಂತ ಏನಿಲ್ಲ, ನೀವು ಒಳ್ಳೆ ಕಾರಣ ಕೊಡಿ, ಬರ್ತಾರೆ. 2ಕ್ಕೂ ಬರ್ತಾರೆ. 2 ಕರ್ನಾಟಕದ ಸಿನಿಮಾ, 2 ಕನ್ನಡದ ಕಲಾವಿದರು, ಕರ್ನಾಟಕದ ನಿರ್ಮಾಪಕರು, ಕನ್ನಡದ ಜನತೆಗೆ ಬಿಟ್ಟರೆ ನಾವು ಸಿನಿಮಾ ಅಂದಮೇಲೆ ಕ್ಲಾಶ್ ಎಲ್ಲಿಂದ ಬರುತ್ತೆ? ಇಲ್ಲ ಅಂದರೆ ಹಬ್ಬ ಸರ್. ನನ್ನ ಪ್ರಕಾರ ಒಂದು ಒಳ್ಳೆ ಡಿಸಿಷನ್ ಸರ್ ಅದು. ಏನಕ್ಕಂದ್ರೆ ಇವಾಗ ನಿಮಗೆ ಒಂದು ಬೈಫರ್ಕೇಶನ್ ಆಫ್ ಸಿನಿಮಾ ಥಿಯೇಟರ್ಸ್ ಆಗ್ಬೋದು. ಕೆಲವು ಊರುಗಳಲ್ಲಿ 2 ಥಿಯೇಟರ್ ಇರ್ತವೆ, ಒಂದೊಂದೇ ಪ್ರಾಬ್ಲಮ್ ಇಲ್ಲ ಸರ್, ಅದನ್ನ ಮ್ಯಾನೇಜ್ ಮಾಡೋಣ ಬಿಡಿ. ಇವಾಗ ನಾನು ಈಗ KVN ಅವರು ನಮಗೆ ಭಾಳ ಕ್ಲೋಸೇ. ನಾವು ಮಾತಾಡ್ಕೊಬೇಕಾದ್ರೆ ಏನಾಗುತ್ತೆ, ಇಟ್ ಶುಡ್ ಬಿ ಕೋ ಎಕ್ಸಿಸ್ಟ್ ಮಾಡ್ಬೇಕು. ನಾವು 2 ಶೋ ನೀವು ಹಾಕ್ಕೊಳ್ಳಿ, 2 ಶೋ ನಾವು ಹಾಕೋತೀವಿ, ನಮ್ಮದೇ ಎಲ್ಲ ನಾವೇ ಎಲ್ಲ ಅಂತ ಕ್ಲಾಶ್ ಮಾಡ್ಕೊಳಕ್ಕೆ ಹೋದಾಗ ಆ ಥರ ನೋವುಗಳಾಗ್ಬೋದು. ಇಲ್ಲಿ ಹಂಗೆ ಬರಲ್ಲ ಸರ್. ಅವ್ರ ಸಿನಿಮಾ ಮೇಲೂ ಭಾಳ ಗೌರವ ಇದೆ ನನಗೆ. ಬಟ್ ನಾನು ಎಲ್ರಿಗಿಂತ ಮುಂಚೆ ಅನೌನ್ಸ್ ಮಾಡಿದ್ದೆ, ಜುಲೈ 5ನೇ ತಾರೀಕಿಗೆ ಅನೌನ್ಸ್ ಮಾಡಿದ್ದೆ, ನಾನು ಬರ್ತಾ ಇದ್ದೀನಿ ಕ್ರಿಸ್ಮಸ್ಗೆ ಅಂತ. ಕರೆಕ್ಟ್. ಅವ್ರು ಆಮೇಲೆ ಅನೌನ್ಸ್ ಮಾಡಿದ್ರು. ಸೊ ಈಗ ನನ್ನ ಕಡೆಯಿಂದ ಕ್ಲಾಶೇ ಅಲ್ಲ ಅದು. ಅದಕ್ಕೆ ಏನಾರ ಉತ್ತರ ಕೊಡಲೇಬೇಕು ಅಂದ್ರೆ ಅವ್ರು ಕೊಡಬೇಕು, ನಾನಲ್ಲ. ನಾನು ಫಸ್ಟೇ ಹೇಳಿದ್ನಲ್ಲ, ನೀವು ದಯವಿಟ್ಟು ಒಂಚೂರು ಹಿಸ್ಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಚಾನಲಲ್ಲೇ ಇರುತ್ತೆ ನೋಡಿ. ಜುಲೈ 5ನೇ ತಾರೀಕಿಗೆ ಹೇಳಿಬಿಟ್ಟೆ ನಾನು. ಆಮೇಲೆ ಅವ್ರದ್ದು ಪೋಸ್ಟ್ಪೋನ್ ಆಗಿ ಅಲ್ಲಿ ಬಂದರು. ಪಾಪ ಅವ್ರದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ದೇ ಆರ್ ದ ಸೆಕೆಂಡ್ ಡಿಸೈಡರ್ಸ್, ನಾಟ್ ಅಸ್. ಕರೆಕ್ಟ್. ಮೊದಲು ಅನೌನ್ಸ್ ಮಾಡಿದ್ರೆ ನೀವೇನು? ವಿ ಆರ್ ದ ಫಸ್ಟ್ ಡಿಸೈಡರ್ಸ್. ಸೊ ಯು ಶುಡ್ ನೆವರ್ ದಟ್ ಕ್ವೆಶ್ಚನ್ ನಮಗೆ ಬರಲೇಬಾರ್ದು ಯಾವತ್ತಿದ್ರು. ಫಸ್ಟ್ ಡಿಸಿಷನ್ ಮೇಕರ್ಸ್ ನಾವು ಆ ಟೈಮಿಗೆ ಬರ್ತೀವಂತ, ಅವ್ರು ಸೆಕೆಂಡ್ ಡಿಸೈಡರ್ಸ್. ಹಾಗಂತ ಅವ್ರದ್ದು ತಪ್ಪಿಲ್ಲ. ನಾನೇ ಫಸ್ಟ್ ಅರ್ಜುನ್ ಜನಿಗೆ ಫೋನ್ ಹಾಕಿದ್ದು ಸರ್. ಅದು ಅವ್ರದ್ದು ಅನೌನ್ಸ್ ಆಗ್ತಾ, ಅರ್ಜುನ್ ಐ ಹೋಪ್ ನಾವು ಬರ್ತಾ ಇದೀವಿ ಸರ್. ನಿಜವಾಗ್ಲೂ ಗೊತ್ತಿರಲಿಲ್ಲ, ಪೋಸ್ಟ್ಪೋನ್ ಮಾಡು ಬರಬೇಡ ಅಂತ ಹೇಳಕ್ಕೆ ಮಾಡಿಲ್ಲಪ್ಪ. ಐ ವಾಂಟ್ ಯು ಟು ನೋ, ನಾನು ಮುಂಚೆ ಅನೌನ್ಸ್ ಮಾಡಿದ್ದೆ. ಯಾಕಂದರೆ ನೀನು ನನ್ನ ಮನೆ ಹುಡುಗ, ಯಾರೋ ಬಂದು ಮಾತಾಡೋದನ್ನು ಕೇಳಿ ಏನಕ್ಕೆ ಸರ್ ನನ್ನ ಸಿನಿಮಾ ಮೇಲೆ ಬರ್ತಾ ಇದ್ರು ಅಂತ ಅನ್ಕೊಬೇಡದು ಸರ್. ಖಂಡಿತ ನಾನು ನಿಮ್ಮ ಬಗ್ಗೆ ಆ ಥರ ಅಂದ್ಕೊಳ್ಳೋನೇ ಅಲ್ಲ, ಅಂದ್ಕೊಬೇಡಿ. ಯಾಕಂದರೆ ನಾನು ಹಿಂಗೆ ಮಾಡಿದ್ದೀನಪ್ಪ. ನನಗೆ ಗೊತ್ತಿರೋದು 2 ಒಟ್ಟಿಗೆ ಬರ್ತಾ ಇದ್ದೀವಿ. ನೀವು ಪೋಸ್ಟ್ಪೋನ್ ಮಾಡಬೇಡಿ ಅರ್ಜುನ್, ಅದು ನಾನು ಹೇಳ್ತಾ ಇದ್ದೀನಿ. ಅದು ಮಾಡಬೇಡಿ. ಒಳ್ಳೆ ದಿನ, ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿದೆ. 2 ಸಿನಿಮಾನೂ ಓಡುತ್ತೆ ಕರ್ನಾಟಕದಲ್ಲಿ, ತಲೆ ಕೆಡಿಸ್ಕೋಬೇಡಿ. ನಿಮಗೆ ನಿಮ್ಮ ಸಿನಿಮಾ ಮೇಲೆ ನಂಬಿಕೆ ಇದೆ ಅಲ್ವಾ ಸರ್? ತುಂಬ ನಂಬಿಕೆ ಇದೆ ನನಗೆ. ನನ್ನ ಸಿನಿಮಾ ಮೇಲೆ ನಂಬಿಕೆ ಇದೆ.
ಬಿಟ್ಬಿಡಿ. ಅಲ್ಲೂ ದೊಡ್ಡ 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 ಹೀರೋಗಳನ್ನ ಹಾಕೊಂಡಿದ್ದೀರಾ ಸಿನಿಮಾದಲ್ಲಿ. ನಾವು ನಮ್ಮ ಸಿನಿಮಾ ಒಂದು ರೇಂಜಿಗೆ ಇದ್ದೀವಿ, ಬರ್ತೀವಿ, ಆರಾಮಾಗಿರೋಣ. ಬಟ್ ನೀವು ಪೋಸ್ಟ್ಪೋನ್ ಮಾಡಬೇಡಿ, ಅದು ಹೇಳಿದ್ದೀನಿ ನಾನು. ಕ್ಲಾರಿಟಿ ಬೇಕು ಸರ್, ತಪ್ಪೇನಿದೆ ಸರ್? ಈಗ ನಿಮ್ಮದೇ ಪ್ರೊಫೆಷನಲ್ಲಿ ಯಾಕಿಲ್ವಾ ಒಂದು 4-5 ಚಾನಲ್ಗಳು? ಎಷ್ಟೋ ಚಾನಲ್ಗಳಿದೆ, ಎಲ್ಲರೂ ಕೋಎಕ್ಸಿಸ್ಟ್ ಆಡ್ತಾ ಇದ್ದೀರಿ. ನಿಜ ನಿಜ ಮತ್ತೆ ಅದರಲ್ಲೇನಿದೆ? ನಿಜ. ಅವ್ರ ಆಟ ಅವ್ರಿಗೆ, ನಮ್ಮ ಆಟ ನಮಗೆ. ಹ್ಞೂ ಸರ್, ತಪ್ಪೇನಿದೆ? ಆ್ಯಂಡ್ ಎಲ್ಲರೂ ಹೇಳ್ತಾ ಇರೋದು ಸೇಮ್ ನ್ಯೂಸೇ. ಏನಾದ್ರು ನಡೆದ್ರೆ ಅದೇ ಹೇಳ್ತಾ ಇದ್ದೀರಾ ಎಲ್ಲರೂ. ಕರೆಕ್ಟಾ? ಇವ್ರು ಆ ನ್ಯೂಸ್ ಟಚ್ ಮಾಡಿದ್ದಾರೆ, ನಾವು ಅದನ್ನು ಮಾಡಲ್ಲ, ನಾವು ಬೇರೆ ಹೇಳ್ತೀವಿ ಅಂತ ಏನಿಲ್ವಲ್ಲ. ಅದು ದೊಡ್ಡ ನ್ಯೂಸ್ ಆದ್ರೆ ನೀವು ಕವರ್ ಮಾಡ್ತಾ ಇದ್ದೀರಿ, ಅವರು ಕವರ್ ಮಾಡ್ತಾ ಇದ್ದಾರೆ. ಬಟ್ ಆಲ್ ಆಫ್ ಯು ಆರ್ ಕೋಎಕ್ಸಿಸ್ಟಿಂಗ್. ವಾಟ್ ಇಸ್ ದೇರ್ ಇನ್ ದಟ್? ಸೊ ಅವರ ಪ್ರೇಕ್ಷಕರು ಅವರಿಗೆ, ನಮ್ಮ ಪ್ರೇಕ್ಷಕರು ನಮಗೆ. ಅಟ್ಲೀಸ್ಟ್ ನಮಗೆ 2 ಥಿಯೇಟರ್ ಇದೆ, ನಿಮ್ದು ಒಂದೇ ಟಿವಿ ಮನೆಯಲ್ಲಿ. ಎಲ್ಲ ಚಾನಲ್ ನೋಡ್ಬೇಕು, ಮನೆ ಮಂದಿಯೆಲ್ಲ ನೋಡ್ಬೇಕು. ನಿಮಗಿರೋದು ಪ್ರಾಬ್ಲಮ್, ನಮಗಲ್ಲ. ಕರೆಕ್ಟ್ ಹೇಳಿದ್ರೆ ನಮಗೆ ಈ ಥಿಯೇಟರ್ ಸಿಕ್ಕಿಲ್ಲ, ಆ ಥಿಯೇಟರ್ ಹೊಟ್ಟೈತಿ. ನಿಮಗಿಲ್ವಲ್ಲ, ಇಲ್ಲಿ ಕಂಟ್ರೋಲ್ ಯಾರ ಕೈಲಿ ಅದೇ ಥಿಯೇಟ್ರು. ಆಮೇಲೆ ಒಂದ್ ಶೋ ಇರಲ್ಲ, ಇನ್ನೊಂದು ಶೋ ಇದೆ. ಸರ್ಫ್ ಮಾಡೋಷ್ಟಾಗ ಮುಗಿಸಿಂಗ್ ಬರೋಷ್ಟೊಳಗೆ ನಿಂದು ಇನ್ನೊಂದು ಶೋ ಮುಗಿದೋಗಿರುತ್ತೆ. ಕರೆಕ್ಟಾ? ನಿಮಗಿರೋದು ಟೆನ್ಷನ್, ನಮಗಲ್ಲ. ಸೊ ಈಗ ಇದಾದ ನಂತರ ನೆಕ್ಸ್ಟ್ ಯಾವುದು ಸರ್ ನಿಮ್ಮ ಯೋಜನೆ? ಸುಮಾರು ಯೋಜನೆಗಳಿದೆ ಸರ್, ಒಂದಿಷ್ಟು ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಡಿಸೈಡ್ ಮಾಡಿರೋದು ಏನಂದರೆ, ನಾವು ಏನೇ ದೊಡ್ಡ ಸಿನಿಮಾ ಮಾಡೋಕ್ಕೆ ಹೋದರೂ ಸಿಂಪಲ್ ಫಿಲ್ಮ್ಸ್ ಅಂತೂ ನಾನು ಬಿಡಲ್ಲ ಸರ್. ಚಿಕ್ಕ ನಮ್ಮ ಈ ಒಂದು ಸ್ಮಾಲ್ ಬಡ್ಜೆಟೆಡ್, ಐ ಆಮ್ ಟಾಕಿಂಗ್ ಅಬೌಟ್, ಇವತ್ತು ಎಲ್ಲದು 100, 200, 110 ಈ ಥರ ಇಷ್ಟು ಕೋಟಿ ಸಿನಿಮಾ ಅಂತ ಮಾತಾಡಬೇಕಾದ್ರೆ, ಈಗ ನಾವು ಮಾಡ್ತಾ ಇರೋ ಕೆಲವು ಸಿನಿಮಾಗಳಿದಲ್ಲ, ಮ್ಯಾಕ್ಸ್ ಇರ್ಬೋದು, ಮಾರ್ಕ್ ಇರ್ಬೋದು, ಇದೊಂದು ಡೀಸೆಂಟ್ ಅಮೌಂಟಲ್ಲಿ ಮಾಡುವಂಥ ಒಂದು ಸಿನಿಮಾ. ಇದು ದೊಡ್ಡದೇ, ಬಟ್ ನಾನು ಹೇಳೋದು ಅದಕ್ಕೆ ಕಂಪೇರ್ ಮಾಡಿಬಿಟ್ರೆ. ಸೊ ಈ ಥರ ಸಿನಿಮಾನೂ ನಾನು ಮಾಡ್ಬೇಕು ಸರ್, ನಾನು ಮಾಡ್ತಾ ಇರ್ತೇನೆ. ಅದನ್ನು ನನಗೂ ಒಂದು 2-3 ಸ್ಕ್ರಿಪ್ಟ್ ಓಕೆ ಮಾಡಿದ್ದೀವಿ, ದೊಡ್ಡದು ಒಂದು 2-3 ಸ್ಕ್ರಿಪ್ಟ್ ಓಕೆ ಮಾಡಿದ್ವಿ. ಒಂದು ಇಂಟ್ರೆಸ್ಟಿಂಗ್ ಒಂದಿಷ್ಟು ನಡೀತಾ ಇದೆ, ಬೇಕಾ, ಬಟ್ ಮಾಡಬೇಕು. ಈ ಬರೋ ವರ್ಷದಲ್ಲಿ ಅಟ್ಲೀಸ್ಟ್ 2 ಸಿನಿಮಾ ರಿಲೀಸ್ ಆಗಬೇಕು ಅನ್ನೋ ಒಂದು ಹಠದಲ್ಲಿ ಇದ್ದೀನಿ. ಬೇಕು ಸರ್, ಯಾಕಂದರೆ ತಮ್ಮಂಥ ಹೀರೋಗಳು 2 ಸಿನಿಮಾ ಕೊಡಬೇಕು. ಟ್ರೈ ಮಾಡ್ತಾ ಇದ್ದೀನಿ ಸರ್. ಅಟ್ಲೀಸ್ಟ್ ಇವಾಗಂತೂ ಒಂದಂತೂ ಪ್ರೂವ್ ಮಾಡಿಬಿಟ್ಟಿರ್ತಾನೆ. ಹೌದೌದು, ಪಟ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಇವಾಗ ನೋಡಿ ನಿಮ್ಗೆ ಹೆಂಗೆ ಅಂದರೆ, ಈಗ ಒಂದು ದೊಡ್ಡ ಬಜೆಟ್ಟಿನ ಸಿನಿಮಾನ ದೊಡ್ಡ ಸಂಖ್ಯೆಯಲ್ಲಿ ಜನಗಳನ್ನ, ಕಲಾವಿದರನ್ನ ಹಾಕ್ಕೊಂಡು ಅದನ್ನು 4 ತಿಂಗಳಲ್ಲಿ ಕೊಡ್ಬೋದು, 5 ತಿಂಗಳಲ್ಲಿ ಕೊಡ್ಬೋದು ಅನ್ನುವಂಥ ಒಂದ್ಸರಿ ರುಚಿ ಸಿಕ್ಕಾಗ ನೀವು ಅದನ್ನು ಮಾಡ್ಬೋದು ಅಂತ. ರಾಕ್ಲೈನ್ ಅವರು ಮಾತಾಡ್ತಾ ಅದೇ ಹೇಳಿದ್ರು ಸ್ಟೇಜ್ ಮೇಲೆ, ಟ್ರೆಂಡ್ ಸೆಟರ್ ಅಂತ ಒಂದು ಕೇಸ್ ಸ್ಟಡಿ ಇದು. ಹೌದು, ರಾಕ್ಲೈನ್ ಸುದೀರ್ಘ ಮಾತಾಡಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಮಾತಾಡ್ಯಾರ. ಆ್ಯಕ್ಚುಲಿ ಇಲ್ಲ, ನನ್ನ ಭಾಳ ಒಳ್ಳೆ ವೆಲ್ ವಿಷರ್ ಸರ್. ನಾನು ಇಂಡಸ್ಟ್ರಿ ಒಳಗೆ ಒಂದು ದೊಡ್ಡ ಅಣ್ಣನ ನೋಡ್ತೀನಿ ಅವರಲ್ಲಿ. ನಾನು ಅಷ್ಟು ಸುಲಭವಾಗಿ ಅವರು ಯಾರನ್ನ ಹತ್ರ ಸೇರಿಸ್ಕೊಳ್ಳಲ್ಲ, ನಾನು ಅಷ್ಟು ಬೇಗ ನನ್ನ ಅಣ್ಣನ ಸ್ಥಾನ ಅಂತ ಯಾರಿಗೂ ಮಾಡಲ್ಲ. ಬಟ್ ಅವ್ರ ಹತ್ರ ನಾನು ಎಲ್ಲ ವಿಚಾರದಲ್ಲೂ ಚರ್ಚಿಸ್ತೀನಿ, ಎಲ್ಲ ವಿಚಾರಕ್ಕೂ ಅವ್ರ ಹತ್ರ ಸಲಹೆ ತೊಗೊತೀನಿ ಸುಮಾರು ಸತಿ. ಅವರು ಅಷ್ಟೇ ಚೆನ್ನಾಗಿ ಸ್ಪಂದಿಸ್ತಾರೆ ಯಾವತ್ತೂ. ಬಟ್ ಹಾಗಂತ ನಾವಿಬ್ಬರು ವೈಯಕ್ತಿಕವಾಗಿ ನಮ್ಮಿಬ್ಬರ ಮಧ್ಯೆ ವ್ಯವಹಾರ ಇಲ್ಲ, ನಾವಿಬ್ಬರು ಸಿನಿಮಾನೇ ಮಾಡಿಲ್ಲ ಒಟ್ಟಿಗೆ, ಇವತ್ತವರೆಗೂ ನಾವು ಮಾಡಿಲ್ಲ ಒಟ್ಟಿಗೆ. ಬಟ್ ಅವರ ವ್ಯಕ್ತಿತ್ವದ ಮೇಲೆ ನನಗೆ ಆಭಾರವಾದ ಒಂದು ಗೌರವ ಇದೆ. ಒಂದು ತೂಕವಾಗಿ ಮಾತಾಡ್ತಾರೆ, ತುಂಬ ತೂಕವಾಗಿ ಮಾತಾಡ್ತಾರೆ. ಏನೇ ವಿಚಾರ ಬಂದರೂ ಆಳವಾಗಿ ಹೋಗಿ ತಿಳ್ಕೊಂಡು ಆಮೇಲೆ ಮಾತಾಡ್ತಾರೆ. ಆವೇಶದಲ್ಲಿ ಇವತ್ತವರೆಗೂ ಮಾತಾಡಿದ್ದು ನಾನು ನೋಡಿಲ್ಲ, ಗೊತ್ತಿಲ್ಲ ಅನ್ನೋ ವಿಚಾರ ಮಾತಾಡಲ್ಲ. ಆ ವ್ಯಕ್ತಿ ಹತ್ರ ಇನ್ನೊಂದು ನಾವು ಕಲಿಬೇಕಾಗಿದೆ ಅನ್ನೋದು ಸರ್, ನಿಮ್ಮ ಹತ್ರ ಮಾತಾಡೋಕೆ ಕೂತ್ಕೊಂಡಾಗ ನೀವು ಅರ್ಧ ಗಂಟೆ ಮಾತಾಡಿ ಸುಮ್ಮನೆ ಮಧ್ಯ ಮಾತಾಡೋದೇ ಕೆಡಿಸ್ಕೊತಾ ಇರ್ತಾರೆ ಅವ್ರು. ಆಮೇಲೆ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡ್ಬೇಕಾದ್ರೆ ನೀವು ಮಧ್ಯ ಮಾತಾಡಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ. ಹೇಳ್ಬಿಡ್ತೀನಿ ಕೇಳಿ ಅಂತ, ನೀವು ಮಾತಾಡಿದ್ರಲ್ಲ ಹೇಳ್ಬಿಡ್ತೀನಿ. ಬಟ್ ಅದೇ ನೋಡಿ, ನೀವು ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಲ್ಲ ಅವರು. ನೀವು ಎಷ್ಟೋ ತನ ಮಾತಾಡಿ. ವೆರಿ ಗುಡ್ ಲಿಸನರ್. ಬಿಕಾಸ್ ಹಿ ಅನಲೈಸಸ್ ವಾಟ್ ಹಿ ಹ್ಯಾಸ್ ಟು ಸೇ ಅನ್ನೋದು ನಿಮ್ಮ ಮಾತಿಂದ ತಾನೇ ಸಿಗ್ಬೇಕು ಅವ್ರಿಗೆ. ಕರೆಕ್ಟ್. ವೆರಿ ಡಿಫರೆಂಟ್ ಮ್ಯಾನ್ ಸರ್. ಸರ್ ಈಸ್ ಅ ವೆರಿ ಪ್ಯೂರ್ ಪರ್ಸನ್ ಸರ್. ವ್ಯವಹಾರದಲ್ಲಿ ವ್ಯವಹಾರಿಕವಾಗಿರೋದು ತಪ್ಪೇನಿಲ್ಲ ಸರ್. ಈಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ and I totally respect that. But as a human being, I think he's a wonderful human being. ನಿಜ. ಇದೆಲ್ಲದರ ಜೊತೆಗೆ ಈ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಕಿಚ್ಚ ಕಾಣಿಸ್ಕೋತಾರೆ ಅಂತ. ಈಗ ರಾಜಮೌಳಿ ಸಿನಿಮಾದಲ್ಲಿ ಮತ್ತೆ ಕಿಚ್ಚ ನಟಿಸ್ತಾ ಇದ್ದಾರೆ, ಆ ಥರದ್ದೇನಿಲ್ಲ. ವಾರಣಾಸಿ ಎಲ್ಲ ದೊಡ್ಡ ಸಿನಿಮಾ ಆಗ್ಬೇಕಾದ್ರೆ ನನ್ನೊಂದು ಹೆಸರು ಅಲ್ಲಿ ಸೇರಿಸ್ಬಿಡ್ತಾರೆ. ಅದು ಯಾರು ಸೇರಿಸ್ತಾರೆ ಗೊತ್ತಿಲ್ಲ ನನಗೆ. ಕೇಳೋದಕ್ಕೆ ಖುಷಿ ಇರುತ್ತೆ, ಬಟ್ ಸರ್ ಇಲ್ಲ ಸರ್, ನನಗೆ ಏನಾಗಿದೆ, ಈ ಪೋಷಕನ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಮ್ಮ ಚಿತ್ರರಂಗದಲ್ಲಿ ನಮ್ಮವ್ರಿಗೆ ಯಾರಿಗಾರ ಒಂದು ಅವಶ್ಯಕತೆ ಇದ್ದಾಗ ನಾನು ಹೋಗಿ ವಾಯ್ಸ್ ಕೊಟ್ಟಿದ್ದೀನಿ, ಹಾಡಿದ್ದೀನಿ, ಮಾಡಿದ್ದೀನಿ, ಬಂದಿದ್ದೀನಿ. ಬಿಟ್ಟರೆ ಬೇರೆಯವ್ರ ಸಿನಿಮಾದಲ್ಲಿ ಸ್ವಲ್ಪ ಪೋಷಕ ನಟ ಪಾತ್ರ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನಾವಿಲ್ಲಿ ನಮ್ಮ ಚಿತ್ರರಂಗದಲ್ಲಿ ಸಿನಿಮಾ ಕೊಡ್ಬೇಕು. ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಒಂದು 50-60 ದಿನ ಬ್ಲಾಕ್ ಆಗೋದು, 100 ದಿನ ಬ್ಲಾಕ್ ಆಗೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಸಿನಿಮಾ ಕೊಡೋಣ. ಹೌದು ಹೌದು.
ಇಲ್ಲಿ ನಮ್ಮವ್ರಿಗೆ ಹಸು ಯಾಕಂದ್ರೆ ಇವಾಗಂತೂ ಗೊತ್ತಾಗ್ಬಿಟ್ಟಿದೆ ನಿಮಗೆ 3 ತಿಂಗಳು 4 ತಿಂಗಳು 5 ತಿಂಗಳಲ್ಲಿ ಶ್ರಮ ಮಾಡ್ತೀವಿ ಅಂತ. ಟೀಮ್ ಚೆನ್ನಾಗಿರ್ಬೇಕು ಸರ್. ಹಾ. ನಾನು ಹೇಳೋದು ಅಲ್ಲ, ಯಾವತ್ತೂ 100 team ದಿವಸ ಚೆನ್ನಾಗಿ ಆಯ್ಕೆ 100 ಸಾಲ ಮಾಡಿದ್ರೆ- ಕೊಟ್ಬಿಟ್ರೆ ಇಲ್ಲಿ ಆಗಲ್ಲ ಅಂತ ಹೇಳಿ ಅಂತ ಇಲ್ಲಿ. 100 ದಿನ ಕೊಡೋದು ಮಾತ್ರ ಅಲ್ಲ ಸರ್, ಅದಕ್ಕೆ ಬೇರೆ ಯಾರೋ ಹೀರೋ ಇರ್ತಾರೆ, ಹೌದು, ನಾವಲ್ಲ. ನೀವು ಏನು ಮಾಡಿದ್ರು ನೀವು ಹೀರೋ ಅಲ್ಲ. ಕರೆಕ್ಟ್. ಅದರಿಂದ ಏನು ಪ್ಲಸ್ ಆಗಲ್ಲ ಲೈಫಲ್ಲಿ. ನಿಜ. ಯಾರೋ ಒಬ್ರಿಗೆ ತೃಪ್ತಿ ಪಡಿಸಿರ್ತೀವಿ ಅಷ್ಟೇ, ಹೋಗಿ ಅವ್ರ ಖುಷಿಗೋಸ್ಕರ ಹೋಗಿ ಬಂದಿರ್ತೀವಿ. ಹೌದು ಹೌದು ಹೌದು. ಆಮೇಲೆ ನಿನ್ನೆ ಮೊನ್ನೆ ಬಹಳ ದೊಡ್ಡ ಸುದ್ದಿ ಎದ್ದಿತ್ತು, ಆಂಜನೇಯನ ಪಾತ್ರ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ. ಒಂದು ಇದ್ರದ್ದು ರಾಜಮೌಳಿ ಅವ್ರದ್ದು ಇಲ್ಲ ಆ ಥರ ಅದ್ರ ಡಿಸ್ಕಷನ್. ಬೇರೆ ಯಾವ್ದಾರು ಆ ಥರದ್ದು ಈ ಪೌರಾಣಿಕ ಚಿತ್ರಗಳು ಆ ಥರದ್ದು ಏನಾದ್ರು ಒಂದೆರಡು ನಡೀತದೆ ಸರ್, ನಡೀತಾ ಇದೆಯಾ? ಮೈಥಾಲಜಿ ಒಂದೆರಡು ಡಿಸ್ಕಷನ್ ಅಲ್ಲಿ ಇದೆ. ಅದನ್ನೊಂದು ಆಗ್ಬಿಡ್ಲಿ ಅದಾಗಿ. ಬಹಳ ಇಂಟ್ರೆಸ್ಟಿಂಗ್. ಯು ಆರ್ ಇನಫ್ ಕೇಪಬಲ್ ಸರ್. ಅವೆಲ್ಲ ಇದರಲ್ಲೂ ನೀವು ಭಯ ಸರ್ ನನಗೆ, ಮೈಥಾಲಜಿ ಅಂದ್ರೆ ಭಯ ನನಗೆ. ಇವರೆಲ್ಲರೂ ಮಾಡೋದು ನೋಡಿದ್ದೀನಲ್ಲ, ಅಯ್ಯಪ್ಪ ಹಿಂಗೆಲ್ಲ ರೆಡಿ ಆಗ್ಬೇಕಾ, ಈ ಥರ ಎಲ್ಲ ಕುತ್ಕೊಬೇಕಾ ಅಂದ್ಬಿಟ್ಟು ನನಗೆ. ಬಟ್ ಅವ್ರು ಮಾಡೋರ ಮೇಲೆ ಭಾಳ ಗೌರವ ಬರುತ್ತೆ ನನಗೆ. ಅವ್ರು ಕುತ್ಕೊಳ್ಳೋ ರೀತಿ, ಮಾತಾಡೋ ರೀತಿ. ನಾವು ಸ್ವಲ್ಪ ಕ್ಯಾಶುವಲ್ ಆಗಿ ಕುತ್ಕೊಳ್ಳೋರು, ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಕುತ್ಕೊಳ್ಳೋರು. ನಾವಾಗ ಬರಬೇಕು ಅಂದಾಗ ಮಾಡೋಕ್ಕಾಗಲ್ಲ ಅಂತಲ್ಲ. ಇಟ್ಸ್ ಅ ಡಿಫ್ರೆಂಟ್ ಚಾಲೆಂಜ್. ಇಲ್ಲ, ನಿಮಗೆ ಅದು ಆವಾಹನೆ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಈಗ ನೋಡಿ, ಈಗ ಸ್ವಾತಿ ಮುತ್ಯಂ ಬಂದು ಎಷ್ಟು ದಿವಸ ಆಗಿತ್ತು. ಸ್ವಾತಿ ಮುತ್ತು ಮಾಡೋದಂಥ ಸಂದರ್ಭದಲ್ಲಿ ಯಾರೋ ಹಂಗೆ ಅಂದ್ಕೊಂಡಿರಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಇವ್ರು ಇಷ್ಟರ ಮಟ್ಟಿಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಕಮಲ್ ಹಾಸನ್ ಅಂದ್ರೆ ಅವ್ರದ್ದು ಲೆವೆಲ್ಲೇ ಬೇರೆ, ಅವ್ರ ಪಾತ್ರ, ಅವರ ಆವಾಹನೆ ಮಾಡ್ಕೊಳ್ಳೋ ರೀತಿಯೇ ಬೇರೆ. ಬಟ್ ಭಾಳ ಅದ್ಭುತವಾಗಿ ಮಾಡಿದ್ರಿ ನೀವು. ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ಈ ಪೌರಾಣಿಕ ಪಾತ್ರಗಳು ಅಷ್ಟೇ ಒಂದ್ಸರಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀರಿ ಅಂತ. ಅಲ್ಲ, ಮಾಡೋ ನಿರ್ಧಾರ ಮಾಡಿದ್ದೀವಿ ಸರ್, ಡಿಸ್ಕಷನ್ ಅಲ್ಲಿ ಇದ್ದೀವಿ. 2 ಸಿನಿಮಾ ಡಿಸ್ಕಷನ್ ನಡೀತದೆ, ಆಗುತ್ತೆ, ಅದಾಗ ಗೊತ್ತಾಗುತ್ತೆ, ಜೋರಾಗಿರುತ್ತೆ. ಹಿಸ್ಟಾರಿಕಲ್ ಮೂವಿಗಳ ಅಥವಾ ಪೌರಾಣಿಕನೇನ? ಮೈಥಾಲಜಿ ಪುರಾಣದ ಪೌರಾಣಿಕನೇ. ಗುಡ್. ಸೊ ಅದಿನ್ನು ಮಾತುಕತೆಯಲ್ಲಿವೆ. ಹೌದೌದು, ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಓಕೆ ಸರ್, ವೆರಿ ಇಂಪಾರ್ಟೆಂಟ್ಲಿ ಒಂದು ಪ್ರಶ್ನೆ ಕೇಳಬೇಕೇನು ಅಂದರೆ, ನಾನು ಆರಂಭದಲ್ಲಿ ಒಂದು ಪೀಠಿಗೆ ಹಾಕಿದೆ. ಪರಿಸ್ಥಿತಿ ಹೆಂಗಾರೆ ಇರ್ಬೋದು, ಪರಿಸ್ಥಿತಿ ಹೆಂಗಾದರೂ ಇರ್ಬೋದು ಸರ್. ಆರಂಭದಲ್ಲಿ ನಾನು ಪೀಠಿಗೆ ಹಾಕಿದೆ ತಮಗೆ. ಪರಿಸ್ಥಿತಿ ಹೆಂಗಾದರೂ ಇರ್ಬೋದು, ಮನಸ್ಥಿತಿ ಇದೆಯಲ್ಲ ಅದು ಭಾಳ ಸರಿ ಇರಬೇಕು. ಆವಾಗ ಏನು ಬಂದರೂ ನಾವು ಮ್ಯಾನೇಜ್ ಮಾಡಿಬಿಡ್ತೀವಿ ಅಂತ. ನಾನು ಕಿಚನಲ್ಲಿ ನನಗೆ ಇಷ್ಟ ಆಗುವಂಥ ಹಲವಾರು ಗುಣಗಳಲ್ಲಿ ಇದು ಕೂಡ ಒಂದು. ಈಗ ನೋಡಿ, ನಿಮಗೆ ಯಾವ ವಿಚಾರನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇತ್ತೀಚಿನ ದಿನಗಳಲ್ಲಿ ನಟ್ಟು ಬೋಲ್ಟು ಕತೆ ಬಂದ್ಬಿಡ್ತಪ್ಪ. ನಟ್ಟು ಬೋಲ್ಟು, ಆ ನಟ್ಟು ಬೋಲ್ಟು ಕತೆನ ಭಾಳ ಚೆನ್ನಾಗಿ ಅದು ಏನು ಟೈಟ್ ಮಾಡಿದ್ರು, ಅದೇನು ಲೂಸ್ ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಆ ನಟ್ಟು ಬೋಲ್ಟು ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಅಂತ ಅನ್ನಿಸ್ತು. ಏನಕ್ಕಂದರೆ ಸರ್, 2 ಬರುತ್ತೆ ಸರ್. ಒಂದು, ಆ ಕಡೆ BK ಸಾಹೇಬರು ನಮಗೆ ಭಾಳ ಪರಿಚಯಿಸ್ತರು. ಅವ್ರ ಹತ್ರ ಕುತ್ಕೊಂಡಾಗ ಕೆಲವು ಒಳ್ಳೆ ವಿಷಯಗಳಿದೆ ಸರ್, ವ್ಯಕ್ತಿತ್ವ ಇದೆ. ಅವ್ರ ವ್ಯಕ್ತಿ ತುಂಬ ತಮಾಷೆ ಮಾಡ್ಕೊಂಡಿರೋ ವ್ಯಕ್ತಿಯವರು. ಅಷ್ಟು ಟಿ ವಿಯಲ್ಲಿ ಕಾಣೋಷ್ಟು ಅಷ್ಟು ತಲೆಗೆ ತೊಗೊಂಡು ಸೀರಿಯಸ್ ಆಗಿ ಯಾಕಂದರೆ ಒಬ್ಬ ಮನುಷ್ಯನಿಗೆ ಅವ್ರ ಪವರ್ ಏನು ಅಂತ ಗೊತ್ತಿರ್ಬೇಕಾದ್ರೆ ಅವ್ರು ಯಾಕೆ ಮಾತಾಡಬೇಕು? ಹಿಂದಿಂದಾನೆ ಬಂದು ಮಾಡ್ಬೋದಲ್ಲ. ಆ ವ್ಯಕ್ತಿ ಹತ್ರ ಇದೆ ಆ ಪವರ್, ಬಟ್ ಮಾತಾಡೋದ್ರಿಂದ ಅರ್ಥ ಹಿಂದೆಯಿಂದ ಬರ್ತಾ ಇಲ್ಲ ಅಂತ ಮುಂದೆನೇ ಹೇಳಿದ್ರು ಅಂತ. ಮುಂದೆ ಹೇಳ್ಬೇಕಾದ್ರೆ ಅದರ ಆಚಾರ ವಿಚಾರ ತೊಗೊಳಕ್ಕೆ ಹೋದಾಗ ಹಾಫ್ ಬಾಯ್ಲ್ಡ್ ಇನ್ಫಾರ್ಮೇಷನ್ಸ್ ಇದೆ ಅವರಿಗೆ ಕೆಲವು. ಕರೆಕ್ಟ್, ಅದು ಅವ್ರು ತಪ್ಪಲ್ಲ. ಬಟ್ ಆ ಮೂಮೆಂಟಲ್ಲಿ ಹೇಳಿದ್ರು. 2 ಬರುತ್ತೆ ಸರ್. ಒಂದು, ಅವರಿಂದ ಅದು ಬರಬಾರ್ದಿತ್ತು ಅನ್ನೋದು ಒಂದು ನನಗಿತ್ತು ಸರ್, ಅದು ವೈಯಕ್ತಿಕ. ಚಿತ್ರರಂಗದವನು ಸರ್ ನಾನು ನನ್ನ ಚಿತ್ರರಂಗನೂ ನಾನು ಬಿಟ್ಕೊಡಲ್ಲ, ನಾನು ಯಾರಿಗೋಸ್ಕರನೂ ಬಿಟ್ಕೊಡಲ್ಲ. ಸೊ ಅದನ್ನು ಹೇಳಲೇಬೇಕಿತ್ತು. ಬಟ್ ಅದರಲ್ಲೂ 2 ರೀತಿ ಇದೆ ಸರ್. ಒಂದು ನೇರವಾಗಿ ಹೀರೋ ಥರ ಮಾತಾಡೋದು, ಇನ್ನೊಂದು ಸೂಕ್ಷ್ಮತೆಯಲ್ಲಿ ಚಿತ್ರರಂಗದ ಒಬ್ಬ ಅಭ್ಯರ್ಥಿಯಾಗಿ ಕೂಡ ಅವರ ಸ್ನೇಹಿತನಾಗಿ ಕೂಡ ಮಾತಾಡೋದು. 2 ಬೇಕಾಗುತ್ತೆ. ಬಟ್ 2 ಕರೆಕ್ಟೇ ಸರ್. ಉತ್ತರನೂ ಕೊಡಬೇಕಾಗುತ್ತೆ, ಸೂಕ್ಷ್ಮತೆನೂ ಬೇಕಾಗುತ್ತೆ, ಚಿತ್ರರಂಗನೂ ಬಿಟ್ಕೊಡ್ಬಾರ್ದಾಗುತ್ತೆ. ಎಲ್ಲದೂ ಬೇಕಾಗುತ್ತೆ ಆ ಟೈಮಲ್ಲಿ. ಯಾರಾದರೂ ಒಬ್ರು ಹೇಳಬೇಕಿತ್ತು, ನಾನು ಹೇಳಿದೆ. ಬಟ್ ಇನ್ನೊಂದು ವಿಚಾರ ಏನಂದರೆ, ಅವ್ರು ಯಾವತ್ತದು ನೆಗೆಟಿವ್ ಆಗಿ ತೊಗೊಂಡಿಲ್ಲ. ಆ್ಯಂಡ್ ಇನ್ನೊಂದು ಇಂಟರ್ವ್ಯೂ ಬಂದಾಗಲೂ ಹೇಳಿದೆ ನಾನು, ಅವ್ರ ಮಿಸ್ಟೇಕ್ ಅಲ್ಲ, ನಮ್ಮವ್ರೊಬ್ರು ಮಾಡಿಟ್ಟಿದ್ದು. ಹೌದೌದು ಹೇಳಿದ್ರು ನೀವು. ಸೊ ಇದು ಅಂದರೆ ಯಾವುದೇ ಸಮಸ್ಯೆಗಳಾದರೂ ಕೂಡ, ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಎಲ್ಲಿ ಟ್ಯಾಪ್ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ ಸರ್. ಈಗ ಒಂದು ಭಾಳ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ, ನೀವು ಅದನ್ನು ಕೇಳಿರ್ತೀರಿ. ಎಲ್ಲೋ ಒಂದು ಕಡೆಗೆ
ಹಡಗಿನಲ್ಲಿ ಇಂಜಿನ್ ಕೆಟ್ಟೋಗ್ತಾ ಇದೆ ಅನ್ನೋ ಒಂದು ಸಂದರ್ಭ ಯಾರನ್ನಾದ್ರೂ ಕರೆಸರಪ್ಪ ಅರ್ಜೆಂಟಾಗಿ, ಯಾಕಂದರೆ ಮ್ಯಾನೇಜ್ ಆಗ್ತಾ ಇದೆ, ಮುಳುಗೋಗ್ಬಿಡಬಾರ್ದು ಅಂತೇಳಿ ಅಂತ. ಯಾರ್ಯಾರು ಇಂಜಿನಿಯರ್ಸ್ ಬರ್ತಾರೆ, ನೋಡ್ತಾರೆ, ಅವ್ರಿಗೇನು ಅರ್ಥ ಆಗಲ್ಲ, ಸರಿ ಹೋಗಲ್ಲ. ಕೊನೆಗೆ ಯಾರೋ ಒಬ್ಬ ತುಂಬ ಅನುಭವಿ ಒಬ್ಬ ಬರ್ತಾನೆ. ಅವ ಬಂದು ಏನಿಲ್ಲ ಇದೆ ನಥಿಂಗ್ ಟು ವರಿ ಅಂತೇಳಿ ಒಂದು ಸುತ್ತಿಗೆ ತಗೊಂಡು ಒಂದೆರಡು ಸರಿ ಬಡಿತಾನೆ. ಬಡಿದ ತಕ್ಷಣ ಏನೋದು ಇಂಜಿನ್ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಕೊನೆಗೆ ಅವನಿಗೆ ಈ ದುಡ್ಡು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಒಂದು ದೊಡ್ಡ ಮೊತ್ತನ ಅವನು ಕೇಳ್ತಾನೆ. ಆಗ್ಬಿಡ್ತಾನೆ, ಅಯ್ಯೋ ಇಷ್ಟು ಸಣ್ಣ ಸುತ್ತಿಗೆನಲ್ಲಿ ಹೊಡೆದಿದ್ದಕ್ಕೆ ಇಷ್ಟೊಂದು ದೊಡ್ಡ ಮೊತ್ತನ, ಇಷ್ಟು ದೊಡ್ಡ ಅಮೌಂಟ ಅಂತ ಕೇಳ್ತಾನೆ ಅವನು ಹಡಗಿನ ಮಾಲೀಕ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಹೊಡೆಯೋದು ದೊಡ್ಡ ಸಂಗತಿ ಅಲ್ಲ, ಎಲ್ಲಿ ಹೊಡಿಬೇಕು ಅಂತ ಗೊತ್ತಿದೆಯಲ್ಲ, ಅದಕ್ಕೆ ಇಷ್ಟು ಬೇಕು ಅಮೌಂಟು ಅಂತ ಅವನು. ಅಂದರೆ ಅರ್ಥ ಆಯ್ತು. ಆ ಕಲೆಗಾರಿಕೆ ಇದೆಯಲ್ಲ ಸರ್, ಎಲ್ಲಿ ಎಷ್ಟರ ಮಡಿ ತಟ್ತೀವಿ ಅಂತ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲ ಸರ್, ಐ ಥಿಂಕ್ ವೆನ್ ದ ಅದರ್ ಪರ್ಸನ್ ಆಲ್ಸೋ ನೋಸ್ ದಟ್ ಯು ಆರ್ ನಾಟ್ ರಾಂಗ್, ಇಟ್ ಈಸ್ ರೈಟ್. ನಾವು ಯಾವಾಗ ಅಹಮ್ಮಲ್ಲಿ ಮಾತಾಡಿಕೊಂಡು ನಾವೇನೋ ಮಾತಾಡೋಕ್ಕೆ ಹೋಗಿ ಒಬ್ಬರನ್ನ ನಾವು ಕೆಳಗೆ ಹಾಕೋದಕ್ಕೂ ಬಂದಿರೋ ವಿಚಾರಗಳನ್ನು ನಾವು ಸೂಕ್ಷ್ಮತೆಯಲ್ಲಿ ಒಂದು ಹ್ಯಾಂಡಲ್ ಮಾಡೋದನ್ನು ಎರಡು ಬೇರೆ ಇದೆ. ಇಲ್ಲಿ ನಾವಾಗೆ ಕೆದ್ದುಕೊಂಡೋಗಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಅಥವಾ ಬಾ ನಾನು ಯಾರು ಅಂತ ತೋರಿಸ್ತೀನಿ ಅನ್ನೋ ಅಹಮ್ಮು ಅಲ್ಲ. ಹೇಳಬೇಕಿತ್ತು, ಹೇಳೋಕ್ಕೊಂದು ರೀತಿ ಇತ್ತು, ಒಂದು ವೇದಿಕೆ ಇತ್ತು, ಅವರಾಗೆ ಕೇಳಿದ್ರು, ಹೇಳಿದೆ. ನಾವಾಗೆ ಹೋಗಿ ಯಾವುದೋ ವೇದಿಕೆ ಮೇಲೆ ಕುತ್ಕೊಂಡು ಹೇಳಲೇಬೇಕು ಅಂತ ಯಾವುದೋ ಆಪರ್ಚುನಿಟಿ ಕಾದು ಮಾತಾಡಿರೋ ಮಾತುಗಳಲ್ಲ ಅವು. ದಟ್ ಐ ವಿಲ್ ನೆವರ್ ಡು. ಕರೆಕ್ಟ್, ಐ ವಿಲ್ ನೆವರ್ ಡು. ಕೇಳದೇ ಇರೋ ಪ್ರಶ್ನೆಗಳಿಗೆ ನಾನು ಯಾವತ್ತೂ ಉತ್ತರ ಕೊಟ್ಟಿಲ್ಲ ಸರ್. ಕರೆಕ್ಟ್, ನಿಮ್ಮ ತಲೆಯಲ್ಲೇ ಇಲ್ದಿರೋ ಪ್ರಶ್ನೆಗೆ ನಾನೇ ಉತ್ತರ ಕೊಡಲಿ. ಕರೆಕ್ಟ್. ಅದು ಬೇಕು ಬಿಡಿ, ಇದು ಬೇಕೇ ಬೇಕು. ಈ ಸಂಬಂಧಗಳನ್ನು ಈ ಮೇಂಟೈನ್ ಮಾಡ್ಕೊಳ್ಳೋದು ಹೆಂಗೆ? ಸಿಂಪಲ್, ಆನೆಸ್ಟ್ ಆಗಿರಿ ಆ ರಿಲೇಷನ್ಶಿಪ್ಗೆ. ಯಾಕೆ ಅಂತಂದರೆ ನೋಡಿ, ನಾವೀಗ ಈ ಬಿಗ್ ಬಾಸ್ ನೀವು ನಡೆಸ್ತಿರೋವಂಥ ಈ ಸ್ಟೇಜಲ್ಲೇ ನಾವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಿಗ್ ಬಾಸ್ದು ಕಿಚ್ಚ ಅವ್ರು ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಜನರ ಮನೆ ಮುಟ್ಟಿದೆ, ಅದೆಲ್ಲ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು 24 ಗಂಟೆನಲ್ಲಿ ಬಗೆಹರಿಸಿದಂಥ ರೀತಿ ಇತ್ತಲ್ಲ. ಆವಾಗ ಆಯ್ಕೆದಾರರು ಅಂದ್ಕೊಂಡಿರ್ತಾರೆ ಏನು ಅಂತಂದರೆ, ಇಲ್ಲ ನೀವೇ ಇರಬೇಕು ಅಂತ ಹೇಳಿದ ನಾವು ಎಷ್ಟು ಸೂಕ್ತ ಅಂತ ಅವ್ರಿಗೂ ಮನವರಿಕೆ ಆಗಿರುತ್ತೆ ಅಂತ. ಅದನ್ನು 24 ಗಂಟೆಲಿ ನಾನು ಹೇಳ್ತೀನಿ ಸರ್, ಐ ಆಮ್ ಡ್ಯಾಮ್ ಶೂರ್, ನಾನು ನಿಮ್ಮನ್ನು ಹೊಗಳಕ್ಕೆ ಹೇಳ್ತಾ ಇಲ್ಲ, ನೀವಿಲ್ದೇ ಬೇರೆ ಯಾರಿದ್ದಿದ್ರೂ ಕೂಡ 24 ಗಂಟೆಲಿ ಸಾಲ್ವ್ ಆಗ್ತಿರಲಿಲ್ಲ. ಅದು ಆಗ್ತಾಯಿಲ್ಲ. ನಾನು ಅಂತಲೂ ನಾನು ಹೇಳ್ತಾ ಇಲ್ಲ, ಯಾಕಂದರೆ ನಾನು ಟಚ್ ಮಾಡಿರೋ ವ್ಯಕ್ತಿಗಳು ಕೂಡ ನನಗಷ್ಟು ಗೌರವಿಸದೇ ಇರಲಿಲ್ಲ ಅಂದರೆ ಅದಾಗಲ್ಲ. ಅವರೆಲ್ಲರೂ ಗೌರವಿಸೋದ್ರಿಂದ ಎಲ್ಲರೂ ಓವರ್ ನೈಟ್ ಸರ್, ಇದೆಲ್ಲ ನೋಡಿ ರಾತ್ರಿ 11-12 ಗಂಟೆ ಮೇಲೆ ನಡೆದಿರೋದು. ಇದು ಅರ್ಧ ಮಲಗಿರ್ಬೋದು, ಅರ್ಧ ಸಿಕ್ಕದಲ್ಲೇ ಇರ್ಬೋದು, ಇನ್ಯಾವುದೋ ಇದರಲ್ಲಿ ಇರ್ಬೋದು, ಎಲ್ಲರೂ ನಾನು ಮುಟ್ಟಿ ನನಗೆ ಅಲ್ಲಿವರೆಗೆ ನನ್ನ ತನಕ ಬಂದಿರಲಿಲ್ಲ. ಹೇಳಿಟ್ಟಿದ್ದೆ ನಾನು, ಬಟ್ ಇವರು ಸಾಲ್ವ್ ಆಗುತ್ತೆ ಅಂದ್ಕೊಂಡು ರಾಂಗ್ ಜಾಗದಲ್ಲಿ ಕೂತಿದ್ರು. ಆಮೇಲೆ ಯಾವಾಗ ನನ್ನ ತನಕ ಬಂತೋ ನಂಗೆ ಯಾಕೋ ಡೌಟ್ ಆಯಿತು, ಒಂದು ಫೋನ್ ಹಾಕ್ದೆ ನಾನೇನೆ. ಅಲ್ಲಿವರೆ ಪಾಪ ಇವ್ರು ಯಾರು ನನಗೆ ಕರೆ ಮಾಡಲಿಲ್ಲ. ಇಲ್ಲ ಆಗ್ತಾ ಇಲ್ಲ ಅಂದರು. ಹಂಗಾಗಕ್ಕೆ ಬಿಡಬೇಡಿ, ಏನಾಗ್ತಾಯಿದೆ ಹಿಂಗೆ, ಒಂದು ನಿಮಿಷ ತಾಳಿ ಡೀಟೇಲ್ ಕಳಿಸಿ ನನಗೆ, ಯಾರ್ಯಾರ ಹತ್ರ ಮಾತಾಡ್ತಾ ಇದ್ದೀರಾ ನೀವು ಎಲ್ಲ ಹೇಳಿದ್ರು. ಒಂದಿಷ್ಟು ಕಾಲ ನಾನು ಸುಮಾರು ತನಕ ಮಧ್ಯರಾತ್ರಿ ತನಕ ಎಚ್ಚರಿಗಿದ್ದೆ ಸರ್. ಎಲ್ಲರೂ ಎಬ್ಸಿಟ್ಕೊಂಡು ಎಲ್ಲ ಹಿಡ್ಕೊಂಡು ಅವಾಗವಾಗೆ ಲೆಟ್ರ್ ಹೋಗ್ಬೇಕು, ಅವಾಗವಾಗೆ ಮಾಡಬೇಕು, ಎಲ್ಲದು ಮಾಡಿಸಿ. ಯಾಕಂದರೆ ಲೀಗಲ್ ಕರೆಕ್ಟ್ ಇದ್ದೀವಿ ನಾವು. ಲೀಗಲಿ ರಾಂಗ್ ಇದ್ದರೆ ಬೇರೆ ಆಗುತ್ತೆ ಸರ್, ಲೀಗಲಿ ರೈಟ್ ಇದ್ದೀವಿ ನಾವು. ನಿಮಗೆ ಯಾರ ಮೇಲೆ ಪ್ರಾಬ್ಲಮ್ ಇದೆ ಅವ್ರ ಮೇಲೆ ಕಂಟಿನ್ಯೂ ಮಾಡಿ, ಶೋ ಮೇಲಲ್ಲ. ಶೋಗೋದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್, ಎಲ್ಲದು ಮಾಡಿ. ಆ್ಯಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ಹಾಗೆ, ಈಗ ನಾವು ಯಾರ್ಯಾರಿಗೆ ಕರೆ ಮಾಡ್ತೀವೋ ಅವ್ರ ಹತ್ರ ನಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂದರೆ ಇದು ಯಾವುದು ಆಗಲ್ಲ ಸರ್. ಸಂಬಂಧಗಳು ಸರ್, ಇಟ್ ಈಸ್ ಇಂಪಾರ್ಟೆಂಟ್ ಸರ್. ಅವಾಗ ಏನಾಗುತ್ತೆ, ಈ ಸಂಬಂಧ ಬಂದಾಗ ಸರ್ ಎಷ್ಟೋ ಒಂದು ಕಡೆ ಬರೀ ಗಿವ್ ಆದರೂ ಪ್ರಾಬ್ಲಮ್ ಆಗುತ್ತೆ, ಬರೀ ಟೇಕ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಇಟ್ ಶುಡ್ ಬಿ ಗಿವ್ ಆ್ಯಂಡ್ ಟೇಕ್, ಆ್ಯಂಡ್ ಇಟ್ ಶುಡ್ ಬಿ ಹ್ಯಾಂಡ್ ಆ್ಯಂಡ್ ಗ್ಲವ್. ಅವರಿಗೆ ನಮ್ಮ ಅವಶ್ಯಕತೆ ಇರುತ್ತೆ, ಅವಾಗ ನಿಷ್ಕಳಂಕವಾಗಿ ಹೋಗಿ ಅವ್ರಿಗೆ ನಿಂತ್ಕೊಳ್ಳಿ ಅವ್ರಿಗೆ. ಆವಾಗ ನಿಮ್ಮ ಚಿಕ್ಕ ಪುಟ್ಟಾಗ ಅವ್ರು ಬರ್ತಾರೆ, ಬರಲ್ಲ ಅಂತ ಏನಿಲ್ಲ. ಇಟ್ ಈಸ್ ವೆರಿ ಸಿಂಪಲ್ ಟು ಮೇಂಟೈನ್ ಆಲ್ ದಿಸ್. 100% ಸರ್. ಅದೇ ಹೇಳಿದ್ದು ನಾನು ನಿಮಗೆ, ಪ್ರಯಾರಿಟಿಗಳು ಮುಖ್ಯ ಆಗ್ತವೆ. ಹಾಗಂತ ಔಟ್ ಆಫ್ ದ ವೇ ಹೋಗ್ಬಿಟ್ಟು ಅವ್ರಿಗೆ ಇಂಪ್ರೆಸ್ ಮಾಡಿ ಖುಷಿ ಪಡಿಸಿ ಏನೇನೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಹತ್ರ ಅದು ಯಾವುದೇ ಎಕ್ಸ್ಪೆಕ್ಟ್ ಮಾಡಬೇಡಿ. ಕರೆಕ್ಟ್, ಚಿಕ್ಕ ಪುಟ್ಟಕ್ಕೆಲ್ಲ ಅವ್ರಿಗೆ ಕರೆ ಮಾಡೋದು ಮಾಡಬೇಡಿ. ಎಲ್ಲ ಲೈಫ್ನ ನೀವು ಹ್ಯಾಂಡಲ್ ಮಾಡೋದು ಕಲೀರಿ. ಕೆಲವೊಮ್ಮೆ ಬಂದಾಗ ಈ ಥರ ಪರಿಸ್ಥಿತಿಗಳು ಬಂದಾಗ ಮಾಡೇ ಮಾಡ್ತಾರೆ.
ನಿಜ, ಯಾಕಂದ್ರೆ ನೀವೆಲ್ಲ ಒಂದು ಕಡೆ ನಿಂತಿರ್ತೀರಿ. ಕರೆಕ್ಟ್, ಯು ರೈಟ್. ಸೊ ಒಂದು ಪ್ರಶ್ನೆ ನಾನು ಲಾಸ್ಟ್ ಟೈಮು ಕೂಡ ಕೇಳಿದ್ದೆ, ಈ ಸರಿನೂ ಕೂಡ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಸಂದರ್ಭಗಳಲ್ಲಿ ಆ ಥರದ್ದು ಚರ್ಚೆಗಳಿದೆ. ನೀವು ಅದನ್ನು ಅಂದರೆ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಎಷ್ಟೋ ಸಂದರ್ಭಗಳಲ್ಲಿ ಕೇಳಿದಾಗಲೂ ಹೇಳಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಸಮಾಜ ಸೇವೆಯ ಒಂದು ಮನೋಭಾವನೆ ತಮ್ಮಲ್ಲಿದೆ. ಏನಾದರೂ ರಾಜಕೀಯದ ಏನಾದರೂ ನಡೀತಾ ಇದೆ ಸರ್? ರಾಜಕೀಯ ಬೇಕಾಗಿಲ್ಲ ಸರ್, ಅದು ಎರಡು ಡಿಫ್ರೆಂಟ್ ಆ್ಯಂಗಲ್. ಅದು ಸಮಾಜ ಸೇವೆಗೆ ಬೇಕಾಗಿರೋದು ಒಂದು ನಿಮ್ಮಲ್ಲಿ ಮನಸ್ಥಿತಿ, ಎರಡನೇದು ನಿಮ್ಮ ಹತ್ರ ಸ್ವಲ್ಪ ಹಣ. ಇವೆರಡು ಇಲ್ಲದೇನೂ ಆಗಲ್ಲ. ಯಾಕಂದರೆ ನಿಮ್ಮ ಸಮಾಜ ಸೇವೆಗೆ ಇನ್ನೊಬ್ಬರು ಜೊತೆಗೆ ಕೈ ಹಾಕೋದು ತಪ್ಪಾಗುತ್ತೆ. ನಿಮ್ಮ ಹತ್ರ ಬಂದು ದುಡ್ಡು ಕೊಡಿ ಬೇಡ, ನನ್ನ ಹತ್ರ ಇದೆಯಾ, ನಾನು ಮಾಡಿದ್ದೀನಿ, ಯಾವಾಗ ಆಗುತ್ತೋ ಮಾಡಿದ್ದೀನಿ. ಯಾವುದೋ ಒಂದೆರಡು ನಿಮ್ಮ ಕಿವಿ ತನಕ ಬರ್ಬೋದು, ಅಥವಾ ಯಾರೋ ಒಂದು ಇಬ್ಬರಿಗೆ ಸಹಾಯ ಮಾಡಿಲ್ಲ ಅಂತ ದೊಡ್ಡದಾಗಿರ್ಬೋದು. ಮಾಡೇ ಇಲ್ಲ ಸುದೀಪ್ ಅವರು, 1000 ಜನಕ್ಕೆ ಮಾಡ್ತಾ ಇರ್ತೀವಿ ಸರ್. ಏನಾಗುತ್ತೆ, ಎಷ್ಟಾಗುತ್ತೋ ಅಷ್ಟು ಮಾಡಬಲ್ಲೆ, ಮಾಡ್ತಾನೆ ಇರ್ತೀನಿ ನಾನು, ಮಾಡೋಕ್ಕಾಗಲ್ಲ ಅಂತಲ್ಲ. ಸಮಾಜ ಸೇವೆ ಬೇರೆ, ಹೆಲ್ಪೇ ಬೇರೆ ಸರ್. ಹೆಲ್ಪಲ್ಲೇ ಬಂದಾಗ ಚಿತ್ರರಂಗದಲ್ಲಿ ಎಷ್ಟೋ ಜನಕ್ಕೆ ಕೆಲ ಅವಶ್ಯಕತೆ ಇರುತ್ತೆ, ಎಲ್ಲ ನಿಂತ್ಕೋಬೇಕಾಗತ್ತೆ, ನಾವು ಮಾಡ್ತಾ ಇರ್ತೀವಿ. ನಿಜ. ರಾಜಕೀಯ ಅಂತ ಬರೋದು ಸಮಾಜ ಸೇವೆ ಅಲ್ಲ ಸರ್, ಅದು ಜವಾಬ್ದಾರಿ ತೊಗೊಳಕ್ಕೆ. ಈ ರಾಜ್ಯ ನಡೆಸ್ತೀವಿ, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು ಅನ್ನೋರು ಮಾತ್ರ ರಾಜಕೀಯಕ್ಕೆ ಬರಬೇಕು ಹೊರತು ಸಮಾಜ ಸೇವೆ ಆಸೆ ಇಟ್ಕೊಂಡು ಬಂದಿದ್ದೀವಿ ಅಂದರೆ ಅದು ಸುಳ್ಳು. ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡ್ರೆ ರಾಜಕೀಯಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ತಮ್ಮ ಮನಸ್ಸಲ್ಲಿ ಏನಿದೆ ನೋಡೋಣ ಸರ್, ಬಂದರೆ ಸ್ಟೈಲಾಗೇ ಬರ್ತೀನಿ ಸರ್, ಅದರಲ್ಲೇನಿದೆ. ಗುಡ್. ಸಿನಿಮಾ ಅಭ್ಯಾಸ ಅಲ್ವಾ, ಒಳ್ಳೆ ಸ್ಕ್ರಿಪ್ಟ್ ಇಂಟ್ರೊಡಕ್ಷನ್ ಸೀನ್ ಇರುತ್ತೆ, ನಾವು ಎಂಟ್ರಿ ಕೊಡೋಕ್ಕಾಗಲ್ವೇ? ಅದು ಬರಲೇಬೇಕೆ, ಬಂದಾಗ ಒಂದು ಸೌಂಡಲ್ಲೇ ಬರೋಣ. ಬ್ಯೂಟಿಫುಲ್. ಎಸ್, ಇದು ಸೊ ಈ ತುಂಬ ಸಂದರ್ಭದಲ್ಲಿ ನಾನು ಈ ಪ್ರಶ್ನೆ ಹಾಕಿದ್ದೆ, ಇವಾಗ ಸರಿಯಾದಂಥ ಉತ್ತರ ಬಂತು ಅಂತ. ಸೋಷಿಯಲ್ ಸರ್ವಿಸ್ ಇಸ್ ಅನ್ ಇಂಟೆನ್ಷನ್, ಇಟ್ ಇಸ್ ಜಸ್ಟ್ ಅ ಕನ್ಸರ್ನ್. ದಟ್ಸ್ ಗ್ರೇಟ್. ಎಸ್. ಸೊ ಮೊನ್ನೆ ನಾನು ಒಂದು ಸಂಗತಿಗೆ ನಿಮಗೆ ಫೋನ್ ಮಾಡಬೇಕು ಅಂದ್ಕೊಂಡೆ, ಬಟ್ ನಾನು ಮಾಡಲಿಲ್ಲ. ಯಾಕಂದರೆ ಯಾಕೋ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ. ಯಾವಾಗ ಅಂತಂದರೆ ವಿಷ್ಣುವರ್ಧನ್ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ತೆಗೆದುಕೊಂಡಂಥ ನಿರ್ಧಾರ, ನಿಮ್ಮ ನಿರ್ಣಯ ಇದೆಯಲ್ಲ, ಹ್ಯಾಟ್ಸ್ ಆಫ್. ನಮಗೆ ಅಲ್ಲೂ ಹೇಳ್ತೀನಿ ಕೇಳಿ, ಸಂಬಂಧಗಳು ಅಂತ ಬರ್ತಾವೆ ಸರ್. ಈಗ ನಾವು ಎಷ್ಟೋ ವರ್ಷಗಳಿಂದ ಸ್ನೇಹಿತರಾಗಿ ಅವ್ರ ಸಂಸ್ಥೆಗೂ ಅವ್ರ ಇದಕ್ಕೂ ತುಂಬ ಮಾಡಿಬಿಟ್ಟಿದ್ದೀವಿ ನಾವು. ಯಾರು ನಮ್ಮ ಅಶೋಕ್ ಕೆಣಿ ಅವ್ರದ್ದು ನನಗೆ ಗೊತ್ತಿರೋ ಹಾಗೆ ಸರ್, ಭಾಳ ಒಳ್ಳೆ ವ್ಯಕ್ತಿ ಸರ್, ತುಂಬ ಒಳ್ಳೆ ವ್ಯಕ್ತಿ. ಆ್ಯಕ್ಚುಲಿ ಅವ್ರಿಗೆ ಬ್ಯಾಡ್ದಿದ್ದ ಕಡೆ ಸಿಗಾಕೊಂಡು ಒದ್ದಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಆ್ಯಕ್ಚುಲಿ ಹಾರ್ಟ್ಲಿ ಈಸ್ ಅ ವೆರಿ ಗುಡ್ ಹ್ಯೂಮನ್. ಸೊ ನಾವು ಅಂಥವ್ರನ್ನ ಸಂಪಾದಿಸಿದ್ದೀವಿ. ನಾವು ಏನೇನೋ ಮಾಡಿದ್ದೀವಿ ಅವರಿಗೋಸ್ಕರ, ದುಡ್ಡಿಸ್ಕೊಂಡೇ ಎಷ್ಟೋ ವರ್ಷಗಳು ನಿಂತಿದ್ದೀವಿ ಅವರಿಗೋಸ್ಕರ. ಈಗ ಯಾವುದೇ ಒಂದು CCL ತೊಗೊಳ್ಳಿ, ಇನ್ನೊಂದು ಯಾವುದೋ ವಿಚಾರಗಳು ತೊಗೊಳ್ಳಿ, ಅವ್ರ ಫಂಕ್ಷನ್ ತೊಗೊಳ್ಳಿ, ಪ್ರತಿ ವರ್ಷ ಅವ್ರು ನನಗೆ ದುಡ್ಡು ಕೊಟ್ಕೊಂಡು ನನಗೆ ಆಡಿಸ್ಬೇಕು ಅಂತ ಅವ್ರ ಕೈಯಲ್ಲಿ ದೇ ಕೆನಾಟ್ ಮೇಂಟೈನ್. ನಾನು 2 ತಿಂಗಳು ಕೊಡ್ತೀನಿ ಅವರಿಗೆ CCL ಅಂದ್ಬಿಟ್ಟು. ಆ 2 ತಿಂಗಳು ಅವ್ರು ನನ್ನ ನೋಡ್ಕೊಳಕ್ಕಾಗಲ್ಲ ಸರ್. I'll be too expensive, I'm telling you that. But we do it wholeheartedly because one, ನಮಗೆ ಆ ಗೇಮ್ ಇಷ್ಟ, ಎರಡನೇದು ನಮ್ಮ ಚಿತ್ರರಂಗ ಬಹಳ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚು ನಾವು ಆಡೋ ಕ್ರಿಕೆಟ್ ಅಂತ ಬಂದಾಗ ನಮಗದೊಂದು ನೇಚರ್ ಕೊಟ್ಟಿರೋ ಗಿಫ್ಟು. 20-25 ಸಾವಿರ ಜನ ಮುಂದೆ ಆಡ್ಬೋದು, ನಾವು ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದೀವಿ, ಇಂಡಸ್ಟ್ರಿ ಬೆಳೀತಾ ಇದೆ, ನಮ್ಮ ಕಾಂಟ್ಯಾಕ್ಟ್ಸ್ಗಳು ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಕೊಡ್ತೀವಿ. ಹೋಲ್ ಆಟಲ್ಲಿ ಹೋಗಿ ಆಡ್ಕೊಂಬರ್ತೀವಿ. ಇದಿಷ್ಟು ಇರ್ಬೇಕಾದ್ರೆ ನಾನು ಅವರಿಗೆ ಫಸ್ಟ್ ಕರೆ ಹಾಕಿದ್ದು, ಸರ್ ಇದಿಷ್ಟು ಆಗ್ಬೇಕಾರೆ ಸಾರ್ದು ಅಭಿಮಾನಿ, ನಾನು ಒಬ್ಬ ಅಭಿಮಾನಿ, ಅದೇನೋ ಒಂದು ಮಾಡಬೇಕು ಅಂತ ಇದೀವಿ, ಅದು ಏನಾರಿದ್ರು ನಾನು ಕೊಡ್ತೀನಿ, ನಮ್ಮ ಒಳ್ಳೆ ನೀಟಾಗಿ ಒಂದು ಬೆಲೆ ಹಾಕ್ಬಿಟ್ಟು ಕೊಡಿ ನನಗೆ ಹಾಗೆ ಅಂತ. ಅವ್ರು ಯಾವುದು ಇದು ಮಾಡ್ದಾನೆ ನನ್ನೊಂದು ಇದರಲ್ಲಿ ಆಯ್ಕೆ ಮಾಡಿ ಅಂದ್ಬಿಟ್ಟು ಮಾಡಿಸಿ. ಸೊ ದಟ್ ಇಸ್ ವಾಟ್ ಐಮ್ ಟೆಲಿಂಗ್ ಯು. ಇವತ್ತೇನೋ ಕೆಲಸ ಆಗಬೇಕಾದ್ರೆ ನೋಡಿ, ನಾನು ನನಗೋಸ್ಕರ ಏನು ಕೇಳ್ಕೊಂಡಿದ್ದಲ್ಲ, ನನಗೇನಂದರೆ ಒಂದು ಅಷ್ಟೋ ವರ್ಷದಿಂದ ಮಾಡ್ಕೊಂಬರ್ಬೇಕಾದ್ರೆ ಇವತ್ತು ಅವಕಾಶ ಸಿಗ್ತಾ ಅವ್ರ ಹತ್ರ ಏನೋ ಕೇಳಿದೆ. ಸೊ ಹೀ ಈಸ್ ಬೀನ್ ಅ ಗ್ರೇಟ್ ಪಿಲ್ಲರ್. ಆ್ಯಂಡ್ ಆ ಕಡೆ ಅವರ ವೀರಕಪುತ್ರ ಶ್ರೀನಿವಾಸ್ ಅವರ ಒಂದು ಅದ್ಭುತವಾದಂಥ ಒಂದು ಎಫರ್ಟ್ ಇದೆ ಆ ಹುಡುಗಂದು. ತುಂಬಾ ಹಂಗಿರ್ಬೇಕಾದ್ರೆ ನಮಗೆ ಅಂಥವ್ರನ್ನ ನೋಡಿದಾಗ ನಾವು ಏನೋ ಕೈ ಸೇರಿಸಿ ಮಾಡಬೇಕು. ಇದಿಷ್ಟು ಅವ್ರದ್ದೇ ಯೋಜನೆ ಸರ್, ಅವ್ರದ್ದೇ, ಶ್ರೀನಿವಾಸ್ ಅವ್ರದ್ದೇ ಬಂದಾಗ ತುಂಬ ಒಳ್ಳೆ ಮಾತಾಡಿದೆ. ಏನು ಅದ್ಭುತ ಸರ್, ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ ಸರ್. ಆ್ಯಂಡ್ ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ, ತುಂಬ ಆನೆಸ್ಟ್ ಆಗಿದ್ದಾರೆ. ಸೊ ಅಂಥವ್ರೊಟ್ಟಿಗೆ ಕೈ ಸೇರಿಸ್ತಾ ಇದ್ದೀನಿ. ನಂದು ಆ್ಯಕ್ಚುಲಿ ಏನಿಲ್ಲ ಸರ್, ಅವ್ರದ್ದೇ ಇರೋದು ಎಲ್ಲದು. ನಂದು ಏನಿದೆ ಅದು ದೊಡ್ಡತನನೇ, ನಂದು ಏನೂ ಇಲ್ಲ ಸರ್. ಅವ್ರು ಮಾಡೋದಕ್ಕೆ ಕೈ ಸೇರಿಸ್ತಾ ಇದ್ದೀನಿ ಅಷ್ಟೇ. ಗುಡ್ ಸರ್. ಅಟ್ಲೀಸ್ಟ್ ಏನಂತಂದರೆ ಇಲ್ಲಿ ಸಿಗದಿರೋಂಥ ನ್ಯಾಯ ಇನ್ನಾದ್ರೂ ಸಿಗಬೇಕು ಅಂತ ಎಷ್ಟು ದಿವಸ ಇದನ್ನು ನೋಡಬೇಕು, ಎಷ್ಟು ದಿವಸ ಇದನ್ನು ಕೇಳಬೇಕು, ಈ ಥರದ್ದೆಲ್ಲ ಆಗತ್ತೆ ಅಲ್ಲ. ನಾಳೆ ಯಾರಿಗೆ ಯಾವ ಸ್ಥಿತಿ ಬೇಕಾದ್ರೂ ಬರ್ಬೋದಲ್ಲ ಸರ್. ಜನ ಸಂಪಾದಿಸಿ ಸರ್, ಎಲ್ಲ ಸರಿ ಇರುತ್ತೆ ಅದು. ಸೊ ನನಗೆ ಆ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಅನಿಸಿತ್ತು. ಇವಾಗ ಅದನ್ನು ಹೇಳೋಂಥ ಅವಕಾಶ ಸಿಕ್ತು. ಗುಡ್ ಸರ್, ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿರಿ.
ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗಲಿ. ನಿಮ್ಮ ಸಿನಿಮಾ ಜೊತೆಗೆ ನಾವಿದ್ದೀವಿ. ಈ ಸಿನಿಮಾ ಹೇಳಲೇಬೇಕು ಅನ್ನೋದು ನನಗೆ ಒಬ್ಬ ನಮ್ಮ ನಿರ್ದೇಶಕ ವಿಜಯ್, ನಮ್ಮ ಛಾಯಾಗ್ರಾಹಕ ಚಂದ್ರು, ಆರ್ಟ್ ಶಿವು, ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯಜ್ಯೋತಿ ಫಿಲ್ಮ್ಸ್, ಎಲ್ಲ ಪೋಷಕ ನಟರು, ಪ್ರತಿಯೊಬ್ಬರೂ ಕೆಲಸ ಮಾಡಿರೋ ರೀತಿ ಇದೆಯಲ್ಲ, ನಾನು ಅವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ಅಥವಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಒಂದು ಬೆಳಗ್ಗೆ ಎದ್ದು ನಾನು ತೊಗೊಂಡಂಥ ಒಂದು ನಿರ್ಧಾರ, ಈ ಸಿನಿಮಾ ಇಂಥ ಟೈಮಲ್ಲಿ ಬಿಡುಗಡೆ ಆಗಬೇಕಷ್ಟೇ ಅನ್ನೋದಕ್ಕೆ ಅವ್ರು ಹಗಲು ರಾತ್ರಿ ಓದಾಡಿದ್ರಲ್ಲ ನನ್ನೊಟ್ಟಿಗೆ ಕೈ ಸೇರಿಸಿ. ಸರ್ ಹೇಳಿದ್ದಾರೆ ಮಾಡಬೇಕಷ್ಟೇ, ಸರ್ ಹೇಳಿದ್ದಾರೆ ಮುಗಿತಲ್ಲಿಗೆ, ನಿಷ್ಕಳಂಕವಾಗಿ ಏನೋ ಒಂದು ಕಲ್ಮಶ ಇಟ್ಕೊಂಡೆ ಮನಸ್ಸಲ್ಲಿ. ನಾನು ಅವ್ರನ್ನೆಲ್ಲ ನೋಡಿದಾಗ, ನಾನು ಮಾರ್ಕ್ ಅನ್ನೋ ಒಂದು ಸಿನಿಮಾ ಬಂದಾಗ ಇದಿಷ್ಟು ನನ್ನ ಆಸೆ ಸರ್. ಅವ್ರಿಗೆ ಒಂದು ಏನು ದಕ್ಕಬೇಕು, ಫಲ ಸಿಗಬೇಕು, ಅದು ಅವ್ರಿಗೆ ಸಿಗಬೇಕು ಅನ್ನೋದು ಆಸೆ ನಾನು. ಬಿಕಾಸ್ ದೇ ಹ್ಯಾವ್ ರಿಯಲಿ ವರ್ಕ್ಡ್. ಇದ್ರ ಮೇಲೆ ನಾನು ನನ್ನ ಟೀಮಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಕೊಟ್ಟಿದ್ದಾರೆ ಈ ಸಿನಿಮಾ ಮೂಲಕ ಅವ್ರು ನನಗೆ. ಒಂದೊಂದು ಪೋಸ್ಟ್ರು ನೀವು ನೋಡ್ಕೊಂಡೋಗಿ ಮಾಡಿರೋದು, ಇದು ಅವರು ನನ್ನ ನೋಡೋ ರೀತಿ ಸರ್. ಇದು ಪಾತ್ರ ಅನ್ನೋದಕ್ಕಿಂತ ಸರ್ ಹಿಂಗಿರ್ಬೇಕು ಸರ್, ನೀವು ಹಿಂಗೆ ಬರ್ಬೇಕು. ಒಬ್ಬ ಶಿವ ಆರ್ಟ್ ಡೈರೆಕ್ಟರ್ ಅಂತ ತೊಗೊಂಡೋದ್ರೆ ಇನ್ ದ ಮೂಮೆಂಟ್ ಸರ್ದು ಸಿನಿಮಾ ಅಂದ ತಕ್ಷಣ ಒಳಗೆ ಎಕ್ಸ್ಟ್ರಾ ಆಗ್ತಾರೆ. ಸರ್ ಇದ್ರೆ ಹಿಂಗೆ ಇರಬೇಕು ಸೆಟ್ಟು, ಸರ್ ಹಂಗೆ ಇರಬೇಕು ಸೆಟ್ಟು, ಅದು ಅವ್ರ ಒಳಗಡೆ ಬರೋ ಪ್ರೀತಿ. ಭಾಳ ರಗಡ ಕಾಣ್ತಾ ಇದ್ದೀರಿ. ಅದು ಕಾಣಿಸೋಕ್ಕೇನೆ ನಾನು ಆ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಡಿದ್ದು. ಏನಾಗಿದೆ, ನೀವು ಮ್ಯಾಕ್ಸ್ ನೋಡೋಕೆ ಹೋದರೆ ಇವತ್ತವರೆಗೆ ಎಲ್ಲರೂ ಹೇಳ್ತಾ ಇದ್ದು ತುಂಬ ಗ್ಲಾಮರ್ ಕಾಣ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ನನಗೆ ಇದು ಗ್ಲಾಮರ್ ಇಲ್ಲಪ್ಪ, ಸ್ವಲ್ಪ ಹೊರಗಡೆ ಬರಬೇಕು. ಏನು ಮಾಡಲಿ ಅಂದಾಗ ಕೂದಲು ಉದ್ದ ಬಿಟ್ಟು, ಅದಕ್ಕೆ ಒಂದೆರಡು ತಿಂಗಳು ಅದಕ್ಕೂ ಕಾದ್ವಿ, ಕೂದಲು ಉದ್ದ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಉದ್ದ ಬರದೆ ಕರ್ಲ್ ಮಾಡೋಕ್ಕಾಗಲ್ಲ, ಚಿಕ್ಕ ಲೆಂತಲ್ಲಿ ಕರ್ಲ್ ಮಾಡೋಕ್ಕಾಗಲ್ಲ. ಅದಷ್ಟು ಮಾಡಿಬಿಟ್ಟು ಹೋಗಿದ್ದು ನಾನು, ಕರ್ಲ್ ಮಾಡಿಸಿ ಎಲ್ಲ ಮಾಡಿಸಿ ಕಾಣಬೇಕಾ ಪಾತ್ರ. ಇವತ್ತು ಆ್ಯಕ್ಚುಲಿ ಲೈವ್ ಆಗಿ ನೋಡ್ಬೇಕಾದ್ರೆ ಕೆಲವ್ರಿಗೆ ಅನಿಸಿದ್ಯೋ ಅನ್ನೋ ಗೊತ್ತಿಲ್ಲ, ಪರದೆ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಆ ಹೇರ್ ಸ್ಟೈಲ್. ನಿಜ ಹೌದು, ಆ್ಯನಿಮಲ್ ಥರ ಕಾಣಿಸ್ತಾನೆ. ಅದು ಬೇಕು ಅಂತಾನೆ ನಾವು ವ್ಯತ್ಯಾಸ ಕಾಣಿಸ್ಬೇಕು ಆ ಪಾತ್ರಕ್ಕೆ ಅಂದ್ಬಿಟ್ಟೆ. ಎಸ್ ಸರ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ತಾವು ನೋಡಿ, ಖಂಡಿತ ನೋಡ್ತೀನಿ ಸರ್. ಎಲ್ಲರೂ ಕರ್ಕೊಂಡು ಹೋಗಿ ನೋಡಿ. ಖಂಡಿತ. ಸೊ ತಾವು ತುಂಬ ಬ್ಯುಸಿ ಇದ್ರಿ, ನಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರಿ. ವೆರಿ ಹ್ಯಾಪಿ ನಿಮ್ಮ ಹತ್ರ ಮಾತಾಡೋದು ಖುಷಿ ನನಗೆ. ಇಟ್ಸ್ ಆಲ್ವೇಸ್ ಅ ಪ್ಲೆಷರ್. ಪ್ರತಿಯೊಬ್ಬರಿಗೂ ವೀಕ್ಷಕರಿಗೂ ಅಷ್ಟೇ ಥ್ಯಾಂಕ್ ಯು. ಆ್ಯಂಡ್ ಡಿಸೆಂಬರ್ 25 2 ಸಿನಿಮಾ ಬರ್ತಾ ಇದೆ, ಒಂದು 45, ಒಂದು ಮಾರ್ಕ್. ಎರಡಕ್ಕೂ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾರ್ಕ್ ಮಾಡ್ಕೊಂಬಿಡಿ ಇವಾಗಲೇ ಅಂತ ಡೇಟನ್ನು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಈಗಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.